ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿ ಕರ್ನಾಟಕದಲ್ಲಿರುವಂಥ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮುಂಬರುವಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವಶನ್ ನಾವು ನಿರೀಕ್ಷೆ ಮಾಡ್ಬೋದು. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಇದಾಗಿದೆ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಬೇಕು. ಅದರ ಜೊತೆಗೆ ನಮ್ಮ ವಿಜಯಭವ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮೂಲಕ ನೀವು ನಮ್ಮ ಎಲ್ಲ ತರಗತಿಗಳ PDF ನೋಟ್ಸನ್ನು ಕೂಡ ಪಡೆದುಕೊಳ್ಬೋದು ಮತ್ತು ನಮ್ಮ ಎಲ್ಲ ಟೆಸ್ಟ್ಗಳ ಲಿಂಕನ್ನು ಕೂಡ ನೀವು ಪಡೆದುಕೊಳ್ಬೋದಾಗಿದೆ. ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿ ಬಂದಾಗ ಇವತ್ತು ನಾವು ಚರ್ಚೆ ಮಾಡ್ತಿರುವಂಥ ವಿಷಯ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಇರುವಂತಹ ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿರೋದು. ಕರ್ನಾಟಕದಲ್ಲಿರುವಂಥ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿಗೆ ರಿಲೇಟೆಡ್ ಆಗಿರುವಂಥ ಇವತ್ತಿನ ಈ ಕ್ಲಾಸಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂತ ನೋಡ್ತಾ ಹೋದರೆ, ಫಸ್ಟ್ ಆಫ್ ಆಲ್ ಯುನೆಸ್ಕೋದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಕರ್ನಾಟಕದಲ್ಲಿರುವಂಥ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಯಾವುವು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಅದಕ್ಕೂ ಮೀರಿ ಹೆಚ್ಚು ವಿಶೇಷವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದೇನೆಂದರೆ, ಇತ್ತೀಚೆಗೆ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಹೊಯ್ಸಳರ ಕಾಲದ ಕೆಲವು ದೇವಸ್ಥಾನಗಳು ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಒಂದು ಹಿರಿಮೆಗೆ ಪಾತ್ರವಾಗಿದ್ದಾವೆ. ಹಾಗಾಗಿ ಆ ದೇವಸ್ಥಾನಗಳನ್ನು ಹೆಚ್ಚು ಫೋಕಸ್ ಆಗಿಟ್ಕೊಂಡು ಹೊಯ್ಸಳರ, ಚಾಲುಕ್ಯರ ಮತ್ತು ವಿಜಯನಗರ ಅರಸರ ವಾಸ್ತುಶಿಲ್ಪದ ಲಕ್ಷಣಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಕ್ಲಾಸು ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಷ್ಟೇ ಅಲ್ಲ, ಇತರೆ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಆರ್ಟ್ ಆ್ಯಂಡ್ ಕಲ್ಚರಲ್ ಬಂದಾಗ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅಂತ ಗುರುತಿಸ್ಬೋದಾಗಿದೆ. ಹಾಗಾದರೆ ಬನ್ನಿ ಮೊದಲನೇದಾಗಿ ಯುನೆಸ್ಕೋ ಬಗ್ಗೆ ಡಿಸ್ಕಷನ್ ಮಾಡೋಣ. ಯುನೆಸ್ಕೋಗಿಂತ ಬೇಸಿಕ್ ಆಗಿ ಅದರ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಕ್ವಶನ್ಸ್ಗಳ ಮೂಲಕ ನಾವು ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕೆಲವೊಬ್ಬರ ಮನಸ್ಸಲ್ಲಿ ಡೌಟ್ಸ್ ಇರುತ್ತೆ, ಎಂತಹ ತಾಣಗಳನ್ನು ವಿಶ್ವ ಪಾರಂಪರಿಕ ತಾಣಗಳೆಂದು ಗುರುತಿಸಲಾಗುತ್ತೆ ಜಗತ್ತಿನಲ್ಲಿ ಬಂದಾಗ, ಯಾರು ಈ ತಾಣಗಳನ್ನು ಐಡೆಂಟಿಫೈ ಮಾಡ್ತಾರೆ ಮತ್ತು ವಿಶ್ವ ಪಾರಂಪರಿಕ ತಾಣಗಳನ್ನು ಗುರುತಿಸುವಂಥ ಮುಖ್ಯ ಉದ್ದೇಶ ಏನು ಅನ್ನುವಂಥ ಕೆಲವೊಂದು ಬೇಸ್ ಇನ್ಫಾರ್ಮೇಷನ್ ನಮಗೆ ಅಗತ್ಯವಾಗಿರುತ್ತೆ. ಯಾಕೆಂದರೆ ಕೇವಲ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ಅಷ್ಟು ಓದ್ಕೊಂಡ್ರೆ ಸಾಕಾಗಲ್ಲ, ಅದರ ಹಿನ್ನೆಲೆ ಬಗ್ಗೆ ಕೂಡ ಒಂದು ಸ್ವಲ್ಪ ಗೊತ್ತಿರಬೇಕು. ಓಕೆ, ಬನ್ನಿ ಮೊದಲನೇ ಕ್ವಶನ್ಗೆ ಆನ್ಸರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಜಾಗತಿಕ ಮಟ್ಟದಲ್ಲಿ ಜಗತ್ತಿನಲ್ಲಿ ಚಾರಿತ್ರಿಕವಾಗಿ, ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದ ಹೆಚ್ಚು ವಿಶೇಷವಾಗಿರುವಂತಹ ತಾಣಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಂತ ಗುರುತಿಸೋದು ಕಂಡುಬರುತ್ತೆ. ಈ ರೀತಿ ಗುರುತಿಸಿಕೊಳ್ಳುವಂಥ ತಾಣಗಳು ಅಂದರೆ ಚಾರಿತ್ರಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿರ್ಬೋದು, ಹೆಚ್ಚು ವಿಶೇಷವಾಗಿರುವಂತಹ ಏನು ತಾಣಗಳಿದ್ದಾವಲ್ವ ಅವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಐಡೆಂಟಿಫೈ ಆಗುವಂಥ ತಾಣಗಳು ಕೇವಲ ಸ್ಥಳಗಳಾಗಿರ್ಬೇಕನ್ನಂಗಿಲ್ಲ, ಕೇವಲ ಸ್ಮಾರಕಗಳೇ ಆಗಿರ್ಬೇಕನ್ನಂಗಿಲ್ಲ. ಅಂದರೆ ಸಾಕಷ್ಟು ವಿಭಿನ್ನವಾಗಿ ವೈವಿಧ್ಯತೆಯಿಂದ ಹೆಚ್ಚು ವಿಶೇಷವಾಗಿರುವಂಥ ತಾಣಗಳು ಅಂದರೆ ಅವು ನಗರಗಳಾಗಿರ್ಬೋದು, ಅರಣ್ಯ ಆಗಿರ್ಬೋದು, ದ್ವೀಪಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಮರುಭೂಮಿ, ಕಟ್ಟಡಗಳು, ಈ ರೀತಿ ಸಾಕಷ್ಟು ವಿಭಿನ್ನವಾದಂತಹ ಅಂಶಗಳನ್ನು ಬೇಸ್ ಆಗಿಟ್ಕೊಂಡು ಈ ರೀತಿ ಗುರುತಿಸಿಕೊಳ್ಳುವಂಥ ತಾಣಗಳು ನಗರಗಳಾದರೂ ಆಗಿರ್ಬೋದು, ಅರಣ್ಯ, ದ್ವೀಪ, ಸ್ಮಾರಕ, ಸರೋವರ, ಮರುಭೂಮಿ ಅಥವಾ ಕಟ್ಟಡಗಳಾದರೂ ಆಗಿರ್ಬೋದು. ನಮಗೇನು ಮೈಂಡ್ಸೆಟ್ ಇರುತ್ತೆ, ವಿಶ್ವ ಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆ ಆಗಿರುವಂಥ ಯುನೆಸ್ಕೋ ಗುರುತಿಸುವಂತಹ ವಿಶ್ವ ಪಾರಂಪರಿಕ ತಾಣಗಳಂದರೆ ಅವು ಐತಿಹಾಸಿಕ ತಾಣಗಳಾಗಿರಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇರುತ್ತೆ ಬೇಸಾಗಿ ಬಂದಾಗ. ಆದರೆ ಗೊತ್ತಿರಲಿ, ಇಲ್ಲಿ ದ್ವೀಪಗಳಿರ್ಬೋದು, ಅರಣ್ಯಗಳಿರ್ಬೋದು, ಈವನ್ ಮರುಭೂಮಿ ಇರ್ಬೋದು, ಸರೋವರ, ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ವಿಶೇಷವಾಗಿರುವಂಥ ತಾಣಗಳನ್ನು ವಿಶ್ವ ಪಾರಂಪರಿಕ ತಾಣಗಳಂತ ಗುರುತಿಸಲಾಗುತ್ತೆ ಅನ್ನೋದು ಬೇಸಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಕ್ವಶನ್, ವಿಶ್ವ ಪಾರಂಪರಿಕ ತಾಣಗಳನ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಟೈಟಲಲ್ಲೇ ಇತ್ತು, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಂತ. ಹಾಗಾಗಿ ಬಹಳ ಜನರಲೈಸ್ ಆಗಿ ಬಂದಾಗ ಯುನೆಸ್ಕೋ ಅನ್ನುವಂಥ ಒಂದು ವಿಶೇಷ ಸೇವಾ ಸಂಸ್ಥೆ ಏನಿದೆ ಅಲ್ವಾ, ಈ ಸಂಸ್ಥೆ ಈ ವಿಶ್ವ ಪಾರಂಪರಿಕ ತಾಣಗಳನ್ನು ಐಡೆಂಟಿಫೈ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತು ಯುನೆಸ್ಕೋದ ವಿಸ್ತೃತ ರೂಪ ಕೂಡ ಗೊತ್ತಿರಬೇಕು ನಿಮಗೆ. ಸಾಕಷ್ಟು ಎಕ್ಸಾಮಲ್ಲಿ ಅದನ್ನೇ ಬೇಸಾಗಿ ನಿಮಗೆ ಕ್ವಶನ್ ಕೇಳ್ತಾರೆ. ಅಲ್ಲಿ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅನ್ನುವಂಥ ಒಂದು ಟೆಕ್ಸ್ಟ್ ಕಾಣಿಸ್ತಾ ಇದೆ ನಿಮಗೆ, ಅದು ಯುನೆಸ್ಕೋದ ವಿಸ್ತೃತ ರೂಪವಾಗಿದೆ. ಮತ್ತು ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಇದು ಯಾವಾಗ ಸ್ಥಾಪನೆ ಆಯಿತು, ಇದೆಲ್ಲ ಬಹಳ ಬೇಸ್ ಆಗಿರುವಂಥ ಇನ್ಫಾರ್ಮೇಷನ್. ಆಲ್ರೆಡಿ ನಿಮಗೆ 9th 10th ಬುಕ್ ತೆಗೆದರೂ ಕೂಡ ಈ ಮಾಹಿತಿ ಸಿಗುತ್ತೆ ನಿಮಗೆ. ಯುನೆಸ್ಕೋ ಸ್ಥಾಪನೆ ಆಗಿದ್ದು 1945 ನವೆಂಬರ್ 16ನೇ ತಾರೀಕು. ಇದರ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರೋದು ಕಂಡುಬರುತ್ತೆ. ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋದರೆ ನಾವಿವತ್ತು ಚರ್ಚೆ ಮಾಡ್ತಾ ಇರೋದು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳಂತ. ಯಾವ ರೀತಿ ಇದನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಯಿತು, ಬೇಸಿಕ್ ಇನ್ಫಾರ್ಮೇಷನ್. ಯಾರು ಇದನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಯಿತು. ಆದರೆ ಇದಕ್ಕೊಂದು ಪ್ರೊಸೆಸ್ ಇದೆ, ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಜಾಗತಿಕ ಮಟ್ಟದಲ್ಲಾಗಿರುವಂಥ ಬೆಳವಣಿಗೆಗಳು ಕೂಡ ನಮಗೆ ಗೊತ್ತಿರಬೇಕು. ಈ ವಿಶ್ವ ಪಾರಂಪರಿಕ ತಾಣಗಳಿಗೆ ರಿಲೇಟೆಡ್ ಆಗಿ ಜಾಗತಿಕ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಕೂಡ ಏರ್ಪಟ್ಟಿತ್ತು.
ಅದಕ್ಕೆ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ ಕೂಡ ಕರೆಯಲಾಗುತ್ತೆ. ಇದು ಪ್ಯೂರ್ಲಿ ಈ ಹೆರಿಟೇಜ್ ಸೈಟ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದ ಅಂತ ಹೇಳ್ಬೋದು. ಈ ಕನ್ವೆನ್ಷನ್ನ ಅಡಿಯಲ್ಲಿ ಬಂದಾಗ ಅಥವಾ ಈ ಕನ್ವೆನ್ಷನ್ನ ಮೂಲಕ ಒಂದು ಪ್ರೋಗ್ರಾಮ್ ಆರಂಭ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ. ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಅಂತ ಕ್ಲಿಯರ್ ಆಗಿರಬೇಕು. ಫಸ್ಟ್ ಒನ್ ಕನ್ವೆನ್ಷನ್, ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅನ್ನುವಂಥ ಒಂದು ಜಾಗತಿಕ ಮಟ್ಟ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಮೂಲಕ ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಆರಂಭ ಆಗುತ್ತೆ. ಓಕೆ, ಈ ಪ್ರೋಗ್ರಾಮ್ನ ವಿಶೇಷತೆ ಏನು ಅಂತ ನೋಡ್ತಾ ಹೋದರೆ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ನಾವು ಇವತ್ತೇನು ಸ್ಟಡಿ ಮಾಡ್ತಾ ಇದ್ದೇವಲ್ವ, ಭಾರತದಾಗಿರ್ಬೋದು, ಕರ್ನಾಟಕದಾಗಿರ್ಬೋದು ಅಥವಾ ಜಾಗತಿಕ ಮಟ್ಟದಾದರೂ ಆಗಿರ್ಬೋದು, ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಲಿಸ್ಟ್ ಯಾರು ಮೇಂಟೈನ್ ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಇಂಟರ್ನ್ಯಾಷನಲ್ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ನಿಂದ ಇದು ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನು ಡೌಟ್ ಬರ್ತಾ ಇರುತ್ತೆ ಅಂದರೆ, ಈ ಪ್ರೋಗ್ರಾಮ್ ಯಾರಿಂದ ನಿರ್ವಹಿಸಲ್ಪಡುತ್ತೆ ಅಂತ ನೋಡ್ತಾ ಹೋದರೆ, ಈ ಪ್ರೋಗ್ರಾಮ್ ನಿರ್ವಹಿಸಲಿಕ್ಕೆ ಒಂದು ಕಮಿಟಿ ಇದೆ. ಯಾವ ಕಮಿಟಿ ಅಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅನ್ನುವಂಥ ಒಂದು ಸಮಿತಿ ಇದೆ. ಈ ಸಮಿತಿಯ ಮೂಲಕ ಈ ಪ್ರೋಗ್ರಾಮ್ ನಿರ್ವಹಿಸಲ್ಪಡುತ್ತೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಪಟ್ಟಿಯನ್ನು ತಯಾರಿಸಲಾಗುತ್ತೆ ಅನ್ನೋದು ಗೊತ್ತಿರಬೇಕು. ಯಾವ ರೀತಿ ನಮ್ಮ ದೇಶದಲ್ಲಿ ಅನೇಕ ನಾವು ಯೋಜನೆಗಳು ನೋಡ್ತೇವಲ್ವ, ಕೇಂದ್ರ ಸರ್ಕಾರದ ಯೋಜನೆಗಳು ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳಂತ, ಆ ರೀತಿ ಜಾಗತಿಕ ಮಟ್ಟದಲ್ಲಿ ಯುನೆಸ್ಕೋ ಅಡಿಯಲ್ಲಿ ಬಂದಾಗ ಇರುವಂಥ ಒಂದು ಪ್ರೋಗ್ರಾಮ್ ಅನ್ನೋದು ಗೊತ್ತಿರಬೇಕು. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕನ್ವೆನ್ಷನ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲಿ ಹೇಳೋದಾದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸಮಿತಿ ಅಂತ ಕರೆಯಲಾಗುತ್ತೆ. ಈ ಸಮಿತಿ ಈ ಪ್ರೋಗ್ರಾಮನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ಆ ಲಿಸ್ಟನ್ನು ಮೇಂಟೈನ್ ಮಾಡಲಾಗುತ್ತೆ ಅನ್ನೋದು ನಿಮಗೆ ತಿಳಿದಿರಬೇಕು. ಅದರ ಜೊತೆಗೆ ಈ ಕನ್ವೆನ್ಷನ್ಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ಬೇಕಾದರೆ ನೀವು ಈ ಸ್ಲೈಡಲ್ಲಿ ನೋಡ್ಬೋದಾಗಿದೆ. ಈ ಕನ್ವೆನ್ಷನ್ ಯಾವಾಗ ಏರ್ಪಡ್ತು ಅನ್ನೋದು, ಯಾವಾಗ ಸೈನ್ ಆಯಿತು ಅಂದರೆ 1972ರಲ್ಲಿ ಈ ಕನ್ವೆನ್ಷನ್ಗೆ ಸಹಿ ಆಯಿತು. 194 ದೇಶಗಳು ಈ ಕನ್ವೆನ್ಷನ್ಗೆ ಇಲ್ಲಿವರೆಗೂ ಸಹಿ ಹಾಕಿದ್ದಾವೆ. ಅದರಲ್ಲಿ 190 ದೇಶಗಳು ವಿಶ್ವಸಂಸ್ಥೆಯ ಸದಸ್ಯತ್ವ ಪಡ್ಕೊಂಡಿರುವಂಥ ದೇಶಗಳಾಗಿದ್ದಾವೆ. ಅದರಲ್ಲಿ ಭಾರತವೂ ಸಹ ಒಂದಾಗಿದೆ. ಇದೆಲ್ಲ ಬೇಸ್ ಇನ್ಫಾರ್ಮೇಷನ್ ಯುನೆಸ್ಕೋಗೆ ರಿಲೇಟೆಡ್ ಆಗಿ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಯಾವ ರೀತಿ ಐಡೆಂಟಿಫೈ ಮಾಡಲಾಗುತ್ತೆ, ಯಾರು ಐಡೆಂಟಿಫೈ ಮಾಡ್ತಾರೆ ಅನ್ನೋದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ನು. ಮತ್ತು ಈ ಕನ್ವೆನ್ಷನ್ಗೆ ಆಲ್ರೆಡಿ ನಾನು ಹೇಳಿದ ಹಾಗೆ ಇದು ಜಾಗತಿಕ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಗ್ರಿಮೆಂಟ್ ಆಗಿದೆ ಮತ್ತು ಜಗತ್ತಿನ ಅತಿ ದೊಡ್ಡದಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದಗಳಲ್ಲಿ ಈ ಒಪ್ಪಂದವನ್ನು ಕೂಡ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ನೋಡೋಣ. ಇದಕ್ಕೆ ರಿಲೇಟೆಡ್ ಆಗಿ ಒಂದು ಎಂಬ್ಲಮನ್ನು ಅಬ್ಸರ್ವ್ ಮಾಡ್ಬೋದು. ವರ್ಲ್ಡ್ ಹೆರಿಟೇಜ್ ಎಂಬ್ಲಮ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಅದರ ಜೊತೆಗೆ ಈ ಪಟ್ಟಿಗೆ ಸೇರ್ಪಡೆ ಆಗಬೇಕಾದ್ರೆ ಯಾವುದೇ ಒಂದು ತಾಣ ವಿಶ್ವ ಪಾರಂಪರಿಕ ತಾಣ ಅನ್ನುವಂತಹ ಪಟ್ಟಿಗೆ ಅಥವಾ ಹಿರಿಮೆಗೆ ಪಾತ್ರವಾಗಬೇಕಾದ್ರೆ ಕೆಲವೊಂದು ಕ್ರಿಟೇರಿಯಾವನ್ನು ಫಿಕ್ಸ್ ಮಾಡಲಾಗಿದೆ. ಯುನೆಸ್ಕೋನೇ ಇದನ್ನು ಡಿಸೈಡ್ ಮಾಡುತ್ತೆ. ಯುನೆಸ್ಕೋ 2005ರಲ್ಲಿ ಈ ಕ್ರಿಟೇರಿಯಾದಲ್ಲಿ ಕೆಲವೊಂದು ಮಾಡಿಫೈಡ್ ಮಾಡಿದೆ. ಏನು ಹೇಳುತ್ತೆ 2005ರ ಮಾಡಿಫೈಡ್ ಆಗಿರುವಂಥ ನಿಯಮ ಅಂತ ನೋಡ್ತಾ ಹೋದರೆ, ಯಾವುದೇ ಒಂದು ತಾಣ ಜಾಗತಿಕ ಮಟ್ಟದಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸ್ಕೊಳ್ಬೇಕಾದ್ರೆ ಅದು ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಅನ್ನುವಂಥ ಒಂದು ವಿಚಾರಕ್ಕೆ ಒಳಪಟ್ಟಿರಬೇಕು. ಅಂದರೆ ಜಾಗತಿಕ ಮಟ್ಟದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಬಹಳ ವಿಶೇಷವಾದಂಥ ತಾಣವಾಗಿರಬೇಕು. ಅದು ಸಾಂಸ್ಕೃತಿಕವಾಗಿರ್ಬೋದು, ಐತಿಹಾಸಿಕವಾಗಿರ್ಬೋದು, ನೈಸರ್ಗಿಕವಾಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಬಂದಾಗ ಬಹಳ ವಿಶೇಷವಾದಂಥ ಒಂದು ತಾಣ ಆಗಿರಬೇಕು. ಅದರ ಜೊತೆಗೆ 10 ಕ್ರಿಟೇರಿಯಾಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಯಾವುದಾದ್ರೂ ಮಿನಿಮಮ್ ಒಂದು ಕ್ರಿಟೇರಿಯಾ ಆದರೂ ಆ ಪ್ಲೇಸ್ ಫುಲ್ಫಿಲ್ ಮಾಡೋಂಗಿರಬೇಕು. ಈ ಬೇಸನ್ನು ಇಟ್ಕೊಂಡು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳನ್ನು ಗುರುತಿಸುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಯುನೆಸ್ಕೋಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಇದ್ರ ಬೇಸ್ ಮೇಲೆ ಕೂಡ ನಿಮಗೆ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನು ಏನು ಉದ್ದೇಶ ಇದೆ, ಯಾಕೆ ಇಂಥ ತಾಣಗಳನ್ನು ಗುರುತಿಸಲಾಗುತ್ತೆ ಅಂತ ನೋಡ್ತಾ ಹೋದರೆ, ಇಂತಹ ತಾಣಗಳನ್ನು ನಾವು ಮುಂದಿನ ಪೀಳಿಗೆಗಾಗಿ ಉಳಿಸ್ಕೊಂಡು ಹೋಗಬೇಕಾಗಿದೆ. ಇನ್ ಕೇಸ್ ಬಹಳ ವಿಶೇಷವಾದಂಥ ತಾಣಗಳನ್ನು ನಾವು ಕಳೆದುಕೊಂಡು ಬಿಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಆ ತಾಣಗಳ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ಇದು ಕೇವಲ ಕರ್ನಾಟಕ ಭಾರತ ಅನ್ನಂಗಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಆಗುವಂಥ ಒಂದು ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಡೀ ಜಗತ್ತಿನ ಇತಿಹಾಸ ಸಂಸ್ಕೃತಿಯನ್ನು ಆಗಬೇಕು. ನೆಕ್ಸ್ಟ್ ಜನ್ರೇಷನ್ಗೆ ಅದು ಗೊತ್ತಾಗಬೇಕಾದ್ರೆ ಈ ಸ್ಥಳಗಳನ್ನು ಉಳಿಸ್ಕೊಂಡು ಹೋಗಲೇಬೇಕಾಗುತ್ತೆ. ಆ ಮುಖ್ಯ ಉದ್ದೇಶದಿಂದ ಯುನೆಸ್ಕೋ ಇಂಥ ತಾಣಗಳನ್ನು ಐಡೆಂಟಿಫೈ ಮಾಡುತ್ತೆ. ಅವುಗಳನ್ನು ರಕ್ಷಿಸಲಿಕ್ಕೆ ಅದು ಕೂಡ ಕ್ರಮ ವಹಿಸುತ್ತೆ, ಅದು ಕೂಡ ನೆರವಾಗುತ್ತೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಈ ಸೈಟ್ಸ್ಗಳಿಗೆ ಏನು ಲಾಭ ಇದೆ ಈ ರೀತಿ ಗುರುತಿಸ್ಕೊಳ್ಳೋದ್ರಿಂದ, ಹಂಪಿಗೆ ಆಗಿರ್ಬೋದು, ಈಗ ಹೊಯ್ಸಳ ದೇವಸ್ಥಾನಗಳಿಗೆ, ಅವುಗಳಿಗೆಲ್ಲ ಏನು ಇದರಿಂದ ಪ್ರಾಫಿಟ್ ಅಂತ ನೋಡ್ತಾ ಹೋದರೆ, ಯಾವ ತಾಣಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಐಡೆಂಟಿಫೈ ಆಗ್ತಾವಲ್ವ ಆ ತಾಣಗಳು ಜಾಗತಿಕ ಮಟ್ಟದಲ್ಲಿ ಫೇಮಸ್ ಆಗ್ತವೆ. ಇಡೀ ಜಗತ್ತಿನಲ್ಲಿ ಆ ತಾಣಗಳನ್ನು ಗುರುತಿಸಲಾಗುತ್ತೆ. ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಆ ತಾಣಗಳನ್ನು ಸಂರಕ್ಷಿಸಲಿಕ್ಕೆ ಆಯಾ ದೇಶದಲ್ಲಿರುವಂತಹ ಸರ್ಕಾರಗಳು ಕೂಡ ಅಲ್ಲಿ ಕ್ರಮ ವಹಿಸ್ತಾ ಇರ್ತವೆ. ಅದರ ಜೊತೆಗೆ ಯುನೆಸ್ಕೋ ಕೂಡ ಇಲ್ಲಿ ಶ್ರಮ ವಹಿಸುತ್ತೆ, ಅದು ಕೂಡ ಆ ತಾಣಗಳನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಓಕೆ, ಇದಿಷ್ಟು ಬೇಸ್ ಆಗಿರುವಂಥ ಇನ್ಫಾರ್ಮೇಷನ್. ಈಗ ನೆಕ್ಸ್ಟ್ ಒಂದು ಕಂಟೆಂಟ್ಗೆ ಮೂವ್ ಆಗೋದಾದರೆ,
ಈ ಯುನೆಸ್ಕೋ ಗುರುತಿಸುವಂತಹ ವಿಶ್ವ ಪಾರಂಪರಿಕ ತಾಣಗಳೇನಿದ್ದಾವಲ್ವ ಅವುಗಳನ್ನು ನಾವು ಮೇಜರ್ ಆಗಿ 3 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅಂದರೆ ಸಾಂಸ್ಕೃತಿಕ ತಾಣಗಳು, ನೈಸರ್ಗಿಕ ತಾಣಗಳು ಮತ್ತು ಮಿಶ್ರ ತಾಣಗಳಂತ ಗುರುತಿಸ್ಬೋದು. ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಲಾಗುತ್ತೆ ಕೆಲವೊಂದು ತಾಣಗಳನ್ನು, ಕೆಲವೊಂದು ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಲಾಗುತ್ತೆ, ಕೆಲವೊಂದು ಮಿಕ್ಸ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಯುನೆಸ್ಕೋ ಗುರುತಿಸೋದು ಕಂಡುಬರುತ್ತೆ. ಇನ್ನು ಭಾರತಕ್ಕೆ ಬರೋದಾದರೆ ಇತ್ತೀಚಿನ ದಿನದಲ್ಲಿ ಬಂದಾಗ ಕರೆಂಟ್ ಅಫೇರ್ಸಲ್ಲಿ ಕೂಡ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ವಿಚಾರ ಹೆಚ್ಚು ಸುದ್ದಿಯಲ್ಲಿರೋದು ಕಂಡುಬರುತ್ತೆ. ಯಾಕಂದರೆ ಪ್ರೆಸೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸೌದಿ ಅರೇಬಿಯಾದ ರಿಯಾದ್ ಅನ್ನುವಂತಹ ಪಟ್ಟಣದಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿ ಏನಿದೆ ಅಲ್ವಾ, ಆ ಸಮಿತಿಯ 45ನೇ ಸಭೆ ನಡೀತಾ ಇದೆ. ಈ ಸಭೆ ಯಾಕೆ ಇಂಪಾರ್ಟೆಂಟ್ ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ, ಕರ್ನಾಟಕ ಜಿಕೆಯಲ್ಲಿ ನಾನು ಯಾಕೆ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಹೋದರೆ, ಈ ಸಭೆಯಲ್ಲಿ ಭಾರತದ 2 ತಾಣಗಳಿಗೆ ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಒಂದು ಮನ್ನಣೆಯನ್ನು ಅಥವಾ ಒಂದು ಆ ತಾಣಗಳಂತ ಗುರುತಿಸಲಾಗಿದೆ. ಅದರಲ್ಲಿ ಕರ್ನಾಟಕದ ಒಂದು ತಾಣ ಕೂಡ ಇದೆ. ಹಾಗಾಗಿ ಈ ಸಭೆ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಈ ಬಾರಿ ನಡೆದಿರುವಂಥ ಏನು ಸೌದಿ ಅರೇಬಿಯಾದಲ್ಲಿ ನಡೀತಾ ಇದೆ, ಇನ್ನು ಪ್ರೆಸೆಂಟಾಗಿ ಇವತ್ತು ಅಪ್ಲೋಡ್ ಆಗ್ತಾ ಇರೋದ್ರಿಂದ ಈ ಕ್ಲಾಸು ನಾನು ಇವತ್ತಿನ ಡೇಟನ್ನು ಬೇಸ್ ಆಗಿಟ್ಕೊಂಡು ನೋಡೋದಾದರೆ ಇವತ್ತು ಕೂಡ ಇನ್ನೂ ಸಭೆ ನಡೀತಾ ಇದೆ. ಈ 45ನೇ ಸಭೆ ನಡೀತಾ ಇದೆ ಅಲ್ವಾ, ಈ ಸಭೆಯಲ್ಲಿ ಭಾರತದ 2 ತಾಣಗಳನ್ನು ವಿಶ್ವ ಪಾರಂಪರಿಕ ತಾಣಗಳಂತ ಐಡೆಂಟಿಫೈ ಮಾಡಲಾಗಿದೆ. ಅದರಲ್ಲಿ ಒಂದು ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿರುವಂಥ ಶಾಂತಿನಿಕೇತನ, ಇನ್ನೊಂದು ಕರ್ನಾಟಕದಲ್ಲಿರುವಂಥ ಹೊಯ್ಸಳರ ಕಾಲದ ಪವಿತ್ರ ದೇವಾಲಯಗಳಂತ 3 ದೇವಸ್ಥಾನಗಳನ್ನು ಗುರುತಿಸಲಾಗಿದೆ. ಈ 3 ದೇವಸ್ಥಾನಗಳನ್ನು ಹೊಯ್ಸಳರ ಪವಿತ್ರ ದೇವಾಲಯಗಳನ್ನು ಅಂತ ಟೈಟಲಲ್ಲಿ ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಮನ್ನಣೆಯನ್ನು ನೀಡಲಾಗಿದೆ. ಹಾಗಾಗಿ ಆ ಸಭೆ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತಕ್ಕೆ ಬರೋಣ. ನಿಮಗೆ ಬಹಳಷ್ಟು ಎಕ್ಸಾಮಲ್ಲಿ ನೇರವಾಗಿ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಎಷ್ಟು ವಿಶ್ವ ಪಾರಂಪರಿಕ ತಾಣಗಳಿದ್ದಾವಂತ ಕೇಳ್ತಾರೆ ನಿಮಗೆ. ಇವತ್ತಿನ ಅಂಕಿಅಂಶವನ್ನು ಬೇಸ್ ಆಗಿಟ್ಕೊಂಡು ನೋಡೋದಾದರೆ ಭಾರತದಲ್ಲಿ ಒಟ್ಟು 42 ವಿಶ್ವ ಪಾರಂಪರಿಕ ತಾಣಗಳಿರೋದು ಕಂಡುಬರುತ್ತೆ ಓವರಾಲ್ ಭಾರತ ತೆಗೆದುಕೊಂಡಾಗ. ಅದರಲ್ಲಿ 34 ಕಲ್ಚರಲ್ ಸೈಟ್ಸ್ಗಳಿದ್ದಾವೆ, 7 ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ಗಳಿದ್ದಾವೆ, 1 ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಒಟ್ಟು 42 ತಾಣಗಳು. ಅದರಲ್ಲಿ ಸಾಂಸ್ಕೃತಿಕ ತಾಣಗಳು ಎಷ್ಟು ಅನ್ನೋದು ಗೊತ್ತಿರಬೇಕು, ನೈಸರ್ಗಿಕ ತಾಣಗಳು ಎಷ್ಟಿದ್ದಾವೆ ಅನ್ನೋದು ಗೊತ್ತಿರಬೇಕು, ಮಿಶ್ರ ತಾಣಗಳು ಎಷ್ಟಿದ್ದಾವೆ ಅನ್ನೋದು ಗೊತ್ತಿರಬೇಕು. ಮಿಶ್ರ ತಾಣ ಇರೋದು ಇಡೀ ದೇಶದಲ್ಲಿ ಒಂದೇ, ಅದು ಕೂಡ ಗೊತ್ತಿರಬೇಕು ನಿಮಗೆ. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತೆ. ಅದನ್ನು ಹೊರತುಪಡಿಸಿ ರಿಮೈನಿಂಗ್ ಪ್ಲೇಸಸ್ ಕೂಡ ನಿಮಗೆ ಗೊತ್ತಿರಬೇಕು. ಅಂಕಿಅಂಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಎಷ್ಟು ತಾಣಗಳಿದ್ದಾವೆ ಇಂತಹ ತಾಣಗಳಂತ ನೋಡ್ತಾ ಹೋದರೆ ಇಡೀ ಕರ್ನಾಟಕದಲ್ಲಿ ಇಂತಹ 4 ತಾಣಗಳನ್ನು ಗುರುತಿಸೋದು. ಆ್ಯಕ್ಚುಲಿ ಕರ್ನಾಟಕದ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಆಗಿ ಮೊದಲ ಕ್ಲಾಸಲ್ಲಿ ಕೂಡ ನಾನು ಇದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಡಿಸ್ಕಷನ್ ಮಾಡಿದ್ದೆ. ಅಲ್ಲಿ 3 ತಾಣಗಳಂತ ಹೇಳ್ತಾ ಇದ್ದೇವೆ ನಾವು. ಆದರೆ ಈಗ ಹೊಯ್ಸಳರ ದೇವಾಲಯಗಳು ಕೂಡ ಅದಕ್ಕೆ ಆ್ಯಡ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಪ್ರೆಸೆಂಟ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ 4 ವಿಶ್ವ ಪಾರಂಪರಿಕ ತಾಣಗಳಿದ್ದಾವಂತ ಗುರುತಿಸಬೇಕು. ಅದರಲ್ಲಿ 3 ಕಲ್ಚರಲ್ ಸೈಟ್ಸ್ಗಳಿದ್ದಾವೆ, 1 ನ್ಯಾಚುರಲ್ ಸೈಟ್ ಇದೆ ಅನ್ನೋದು ಗೊತ್ತಿರಬೇಕು. ಮತ್ತು ನ್ಯಾಚುರಲ್ ಸೈಟ್ ಅಂದರೆ ಅದು ವೆಸ್ಟರ್ನ್ ಘಾಟ್ಸ್ ಏರಿಯಾ. ವೆಸ್ಟರ್ನ್ ಘಾಟ್ಸ್ ಏರಿಯಾ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಜೊತೆ ಇನ್ನೂ ಕೆಲವೊಂದು ರಾಜ್ಯಗಳಲ್ಲಿ ಕೂಡ ಈ ವೆಸ್ಟರ್ನ್ ಘಾಟ್ಸ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಏನಿದೆ ಅಲ್ವಾ ಅದು ಐಡೆಂಟಿಫೈ ಆಗಿರೋದು ಕಂಡುಬರುತ್ತೆ. ಕಲ್ಚರಲ್ ಸೈಟ್ಸ್ ಅಂತ ಗುರುತಿಸ್ಕೊಂಡಿರುವಂಥ 3 ತಾಣಗಳು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿರೋದೇ ಕಂಡುಬರುತ್ತೆ. ಈ ರೀತಿ ನಿಮಗೆ ಅಪ್ಲೈಡ್ ಆಗೋ ಅಥವಾ ಸ್ವಲ್ಪ ಡೀಟೇಲ್ ಆಗೋ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ. ಓಕೆ, ಇದನ್ನೇ ಸ್ವಲ್ಪ ನಾವು ಟೇಬಲಲ್ಲಿ ನೋಡೋದಾದರೆ ಟೋಟಲ್ ಇಡೀ ಭಾರತದಲ್ಲಿ 42 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಫಸ್ಟ್ ಒನ್ ಇಂಡಿಯಾದ ಅಂಕಿಅಂಶ ನೋಡ್ತಾ ಹೋದರೆ ಇಂಡಿಯಾದಲ್ಲಿ ಕಲ್ಚರಲ್ ಸೈಟ್ಸ್ 34 ಇದ್ದಾವೆ, ನ್ಯಾಚುರಲ್ ಸೈಟ್ಸ್ 7 ಮತ್ತು ಮಿಕ್ಸ್ಡ್ ಸೈಟ್ ಅಂತಿರೋದು 1, ಟೋಟಲ್ 42 ಇರೋದು ಕಂಡುಬರುತ್ತೆ. ಕರ್ನಾಟಕದ ವಿಚಾರ ಬಂದರೆ ಕಲ್ಚರಲ್ ಸೈಟ್ಸ್ 3 ಇರೋದು ಕಂಡುಬರುತ್ತೆ, ನ್ಯಾಚುರಲ್ ಸೈಟ್ 1 ಇದೆ ಮತ್ತು ಓವರಾಲ್ ಆಗಿ ಬಂದಾಗ 4 ತಾಣಗಳಂತ ಗುರುತಿಸಲಾಗುತ್ತೆ. ಇಷ್ಟು ಅಂಕಿಅಂಶ ನಿಮಗೆ ಅಕ್ಯುರೇಟ್ ಆಗಿ ಗೊತ್ತಿರಲೇಬೇಕು. ಕರ್ನಾಟಕದಾದರೂ ಕೇಳ್ಬೋದು, ನಿಮಗೆ ಭಾರತದಾದರೂ ಕೇಳ್ಬೋದು, ಅಥವಾ ಇವೆಲ್ಲವನ್ನು ಬೇಸಾಗಿಟ್ಕೊಂಡು ಸ್ಟೇಟ್ಮೆಂಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಆ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ 4 ವಿಶ್ವ ಪಾರಂಪರಿಕ ತಾಣಗಳಂತ ಗುರುತಿಸೋದು. ಅವು ಯಾವುದನ್ನೋದು ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ. ಹಂಪಿ ಅನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲಾಗಿದೆ. 1986ರಲ್ಲೇ ಗುರುತಿಸಲಾಗಿದೆ. ಇದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾದ ಕರ್ನಾಟಕದ ಮೊದಲ ತಾಣ ಅಂತ ಕೂಡ ಹಂಪಿಯನ್ನು ಗುರುತಿಸಲಾಗುತ್ತೆ. ಪಟ್ಟದಕಲ್ಲು ಪ್ಲೇಸ್ ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ 1987ರಲ್ಲಿ. ವರ್ಷ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈಗ ಪ್ರೆಸೆಂಟ್ ಸುದ್ದಿಯಲ್ಲಿರೋದ್ರಿಂದ ವರ್ಷದ ಸಮೇತನೇ ನಿಮಗೆ ಕ್ವಶನ್ ಕೇಳ್ಬೋದು ಅಥವಾ ಆಪ್ಷನ್ಸಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಆಗಿ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. 2012ರಲ್ಲಿ ವೆಸ್ಟರ್ನ್ ಘಾಟ್ಸನ್ನು ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ. ಅದು ನೈಸರ್ಗಿಕ ತಾಣ ಅನ್ನೋದು ನೀವು ಗಮನಿಸಬೇಕು. ಆಲ್ರೆಡಿ ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ವೆಸ್ಟರ್ನ್ ಘಾಟ್ಸು ನೈಸರ್ಗಿಕ ತಾಣ ಅಂತ ಐಡೆಂಟಿಫೈ ಮಾಡ್ಬೋದು. ಇನ್ನು ಇತ್ತೀಚೆಗೆ ಸೇರ್ಪಡೆ ಆಗಿರುವಂತಹ ತಾಣ ಅಂದರೆ
ಹೊಯ್ಸಳರ ಪವಿತ್ರ ದೇವಾಲಯಗಳು 2023ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಕಲ್ಚರಲ್ ಸೈಟ್ಸ್ ವಿಭಾಗದಲ್ಲಿ ಸೇರ್ಪಡೆ ಆಗಿರುವಂತಹ ದೇವಾಲಯಗಳಾಗಿದ್ದಾವೆ. ಓವರಾಲ್ ಭಾರತ ಅಂತ ತೆಗೆದುಕೊಂಡಾಗ ದೇಶದ 42ನೇ ವಿಶ್ವ ಪಾರಂಪರಿಕ ತಾಣ ಅಂತ ಈ ದೇವಾಲಯಗಳನ್ನು ಗುರುತಿಸಲಾಗುತ್ತೆ. 3 ದೇವಾಲಯಗಳು ಸೇರ್ಪಡೆ ಆಗಿದ್ದಾವೆ. ಆದರೆ 3 ದೇವಾಲಯಗಳನ್ನು ಕೂಡ ಒಂದೇ ಟೈಟಲ್ ಅಡಿಯಲ್ಲಿ ಸೇರ್ಪಡೆ ಆಗಿದೆ, ಅದು ಗಮನಿಸಬೇಕು. ಮತ್ತು 3 ದೇವಾಲಯ ಅಂದರೆ 3 ತಾಣಗಳಂತಲ್ಲ, ಅದು ಆ 3 ದೇವಾಲಯಗಳು ಸೇರಿಕೊಂಡು ಹೊಯ್ಸಳರ ಪವಿತ್ರ ದೇವಾಲಯಗಳು ಅನ್ನುವಂಥ ಟೈಟಲಲ್ಲಿ ವಿಶ್ವ ಪಾರಂಪರಿಕ ತಾಣ ಅಂತ ಐಡೆಂಟಿಫೈ ಮಾಡಲಾಗಿದೆ. ಭಾರತದಲ್ಲಿರುವಂಥ ತಾಣಗಳ ಪಟ್ಟಿಯನ್ನು ನೋಡಿದಾಗ ಇದು 42ನೇ ತಾಣ ಅಂತ ಗುರುತಿಸಲಾಗುತ್ತೆ. ಓಕೆ, ಬನ್ನಿ ಮೊದಲನೇದಾಗಿ ನಾವು ಹೊಯ್ಸಳರ ದೇವಾಲಯಗಳೇನಿದ್ದಾವಲ್ವ ಆ ದೇವಾಲಯಗಳನ್ನೇ ಹೆಚ್ಚು ಫೋಕಸ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಹೊಯ್ಸಳರ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಒಂದೆರಡು ಸ್ಲೈಡಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಪೊಲೀಸ್ ಎಕ್ಸಾಮಲ್ಲಿ ಇಂಥ ಕ್ವಶನ್ಸನ್ನು ಬೇಸಾಗಿಟ್ಕೊಂಡು ಕೂಡ ಕ್ವಶನ್ಸ್ ಬಂದಿದ್ದಾವೆ ಸಾಕಷ್ಟು ಬಾರಿ. ಮೊದಲನೇದಾಗಿ ಹೊಯ್ಸಳರ ಸ್ಥಾಪಕ ಯಾರು ಅನ್ನೋದು ಗೊತ್ತಿದೆ ನಿಮಗೆ. ಸಳ ಅನ್ನುವಂಥ ವ್ಯಕ್ತಿ ಹೊಯ್ಸಳರ ಸ್ಥಾಪಕ ಅಂತ ಗುರುತಿಸಲಾಗುತ್ತೆ. ಇವರ ಲಾಂಛನ ಸಳನು ಹುಲಿಯನ್ನು ಸಂವರಿಸುತ್ತಿರುವಂಥದ್ದಂತ ಹೇಳೋದು. ಇಲ್ಲೇ ನಿಮ್ಗೆ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಸಳನು ಹುಲಿಯನ್ನು ಸಂವರಿಸ್ತಾ ಇದ್ದಾನಲ್ವಾ, ಇದು ಹೊಯ್ಸಳರ ಲಾಂಛನ ಅಂತ ಗುರುತಿಸಲಾಗುತ್ತೆ. ಇವರ ರಾಜಧಾನಿ ದ್ವಾರಸಮುದ್ರ. ದ್ವಾರಸಮುದ್ರಕ್ಕೆ ಈಗ ನಾವು ಹಳೇಬೀಡು ಅಂತ ಕರಿತೇವೆ. ಹಳೇಬೀಡು ಹಾಸನ ಜಿಲ್ಲೆಯಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಹಾಗಾಗಿ ನಿಮಗೆ ಜಿಲ್ಲೆ ಕೂಡ ಗೊತ್ತಿರಬೇಕು. ಹಳೇಬೀಡಿನ ಮೊದಲಿನ ಹೆಸರು ಕೂಡ ನಿಮಗೆ ತಿಳಿದಿರಬೇಕು. ಇನ್ನು ಪ್ರಸಿದ್ಧ ರಾಜ ಹೊಯ್ಸಳರಲ್ಲಿ ಬಂದಾಗ ವಿಷ್ಣುವರ್ಧನ ಅತ್ಯಂತ ಪ್ರಸಿದ್ಧ ರಾಜ ಅಂತ ಗುರುತಿಸಲಾಗುತ್ತೆ. ಇವರ ಮೂಲ ನೆಲೆ ಚಿಕ್ಕಮಗಳೂರು ಜಿಲ್ಲೆ ಸೊಸೆ ಊರು ಅಂತ ಗುರುತಿಸಲಾಗುತ್ತೆ. ಹೊಯ್ಸಳರ ಮೂಲ ತಾಣ ಅಂತ ಗುರುತಿಸಲಾಗುತ್ತೆ. ಸೊಸೆ ಊರಿಗೆ ಈಗ ಅಂಗಡಿ ಅನ್ನುವಂಥ ಹೆಸರಿಂದ ಕರೆಯಲಾಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಸೊಸೆ ಊರು ಮತ್ತು ಬೇಲೂರು ಈ ತಾಣಗಳು ಕೂಡ ಹೊಯ್ಸಳರ ಇತಿಹಾಸದಲ್ಲಿ ಬಂದಾಗ ಕೆಲ ಕಾಲಾವಧಿಯಲ್ಲಿ ಅವರಿಗೆ ರಾಜಧಾನಿಯಾಗಿ ಕೂಡ ಆ ತಾಣಗಳಿದ್ದದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಸೊಸೆ ಊರಿಗೆ ಶಶಕಪುರ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಓಕೆ, ಎಲ್ಲ ಮಾಹಿತಿ ಬಹಳ ಬೇಸ್ ಆಗಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಹೊಯ್ಸಳರ ದೇವಸ್ಥಾನಗಳ ಬಗ್ಗೆ, ದೇವಾಲಯಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಆದರೆ ಅದಕ್ಕೂ ಮುಂಚೆ ಅದಕ್ಕೆ ಬೇಸ್ ಆಗಿ ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ಹೊಯ್ಸಳರ ಪವಿತ್ರ ದೇವಾಲಯಗಳು ಈ ವರ್ಷ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವಲ್ವ, ಆ ದೇವಾಲಯಗಳು ಯಾವುದು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನೇರವಾಗಿ ಇದೇ ರೀತಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು. ಹೊಯ್ಸಳರ ಈ ಕೆಳಗಿನ ಯಾವ ದೇವಾಲಯ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಥವಾ ಆಗಿಲ್ಲ, ಈ ರೀತಿ ಕೇಳ್ಬೋದು. ಯಾಕಂದರೆ ಹೊಯ್ಸಳರ ಕಾಲದಲ್ಲಿ ಸಾಕಷ್ಟು ದೇವಾಲಯಗಳು ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಅದರಲ್ಲಿ 3 ದೇವಾಲಯಗಳನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಅವು ಯಾವುದಂತ ನಿಮಗೆ ಲಿಸ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಬೇಲೂರಿನಲ್ಲಿರುವಂಥ ಚೆನ್ನಕೇಶವ ದೇವಸ್ಥಾನ, ಇದು ಹಾಸನ ಜಿಲ್ಲೆಯಲ್ಲಿರೋದು, ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಹಳೇಬೀಡಿನಲ್ಲಿರುವಂಥ ಹೊಯ್ಸಳೇಶ್ವರ ದೇವಸ್ಥಾನ, ಹಳೇಬೀಡು ಕೂಡ ಹಾಸನ ಜಿಲ್ಲೆಯಲ್ಲಿರೋದು. ಅದರ ಜೊತೆಗೆ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವಂತಹ ಕೇಶವ ದೇವಾಲಯ ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹಾಗಾಗಿ ಹೊಯ್ಸಳರ ಪವಿತ್ರ ದೇವಾಲಯಗಳಂತ ಟೈಟಲಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವಲ್ವ ದೇವಸ್ಥಾನಗಳು, ಎಷ್ಟು ದೇವಸ್ಥಾನಗಳಂತ ಕೇಳ್ಬೋದು, ಯಾವ ಯಾವ ದೇವಸ್ಥಾನಗಳಂತ ಕೇಳ್ಬೋದು. ನಿಮ್ಗೆ ಆ ರೀತಿ ಕೂಡ ಕ್ವಶನ್ ಬರ್ಬೋದು. ಮತ್ತು ಯಾವ ಜಿಲ್ಲೆಯಲ್ಲಿದ್ದಾವಂತ ಕೂಡ ಕೇಳ್ಬೋದು, ಅದು ಕೂಡ ಗಮನಿಸಬೇಕು. ಮತ್ತು ಒಂದು ವಿಶೇಷತೆ ಇದೆ, ಈ ನಾವು ಸಾಂಸ್ಕೃತಿಕ ವಿಭಾಗದಲ್ಲಿ ಬಂದ ಕಲ್ಚರಲ್ ಸೈಟ್ಸ್ ಅಂತ ಬಂದಾಗ ಹಂಪಿ ಫಸ್ಟ್ ಸೇರ್ಪಡೆ ಆಗಿದ್ದು, ಆಮೇಲೆ ಪಟ್ಟದಕಲ್ಲು, ಥರ್ಡ್ ಒನ್ ಪ್ಲೇಸಿಗೆ ನಾವು ಹೊಯ್ಸಳರ ಪವಿತ್ರ ದೇವಾಲಯಗಳಂತ ಹೇಳ್ತೇವೆ. ಹಂಪಿ ಒಂದೇ ಡಿಸ್ಟಿಕಲ್ಲಿ ಇರೋದು, ಪಿವರ್ಲೆ ಇರೋದು ವಿಜಯನಗರ ಜಿಲ್ಲೆಯಲ್ಲಿ ಬಂದಾಗ, ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿರೋದು. ಅದೇ ರೀತಿ ಹೊಯ್ಸಳರ ಪವಿತ್ರ ದೇವಾಲಯಗಳಂತ ಸೇರ್ಪಡೆ ಆಗಿದ್ದಾವಲ್ವ ಈಗ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಬಂದಾಗ, ಈ ದೇವಾಲಯಗಳು ಯಾವ ಜಿಲ್ಲೆಯಲ್ಲಿದ್ದಾವಂತ ಕೇಳ್ಬೋದು ನಿಮಗೆ. ಇದು ಹಾಸನ ಮತ್ತು ಮೈಸೂರು 2 ದೇವಸ್ಥಾನಗಳು ಹಾಸನ ಜಿಲ್ಲೆಯಲ್ಲಿದ್ದಾವೆ, ಒಂದು ದೇವಸ್ಥಾನ ಮೈಸೂರು ಜಿಲ್ಲೆಯಲ್ಲಿರೋದು ಕಂಡುಬರುತ್ತೆ. ಹಾಗಾಗಿ ಬಹಳಷ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ನೀವು ಕೇವಲ ಬೈಪಾಠ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಅರ್ಥ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ಈ 3 ದೇವಸ್ಥಾನಗಳ ಕಾಲಾವಧಿ ನೋಡ್ತಾ ಹೋದರೆ 12ನೇ ಮತ್ತು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯಗಳಾಗಿದ್ದಾವೆ. ಬನ್ನಿ ದೇವಾಲಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಈ ದೇವಸ್ಥಾನಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಡಿಸ್ಕಷನ್ ಮಾಡೋದಕ್ಕಿಂತ ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ವಿಶೇಷತೆಗಳೇನಿದ್ದಾವೆ, ಲಕ್ಷಣಗಳು ಏನಿದ್ದಾವೆ ಅನ್ನೋದನ್ನು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಆಮೇಲೆ ದೇವಸ್ಥಾನಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹೊಯ್ಸಳರ ವಾಸ್ತುಶಿಲ್ಪ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕವನ್ನು ಆಳಿರುವಂಥ ಅತ್ಯಂತ ಪ್ರಮುಖ ಅರಸು ಮನೆತನಗಳಲ್ಲಿ ಹೊಯ್ಸಳರ ಮನೆತನ ಕೂಡ ಗುರುತಿಸಲಾಗುತ್ತೆ. ಮತ್ತು ಎಲ್ಲ ರಾಜ ಮನೆತನಗಳು ತಮ್ಮದೇ ಆದಂಥ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯನ್ನು ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ನಾವು ಯಾವುದೇ ರಾಜ ಮನೆತನದ ಕಲೆ ವಾಸ್ತುಶಿಲ್ಪ ಅಥವಾ ಅವರ ಕಾಲದ ಸ್ಮಾರಕಗಳನ್ನು ನಾವು ನೋಡಿದಾಗ ಅವ್ರದ್ದೇ ಆದಂಥ ವಿಭಿನ್ನವಾದಂಥ ಒಂದು ವಾಸ್ತುಶಿಲ್ಪ ಶೈಲಿ ಅವರು ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಹಾಗಂದ ತಕ್ಷಣಕ್ಕೆ ಫುಲ್ಲು ಹೊಸದನ್ನಂಗಿಲ್ಲ, ಅದು
ಆಲ್ರೆಡಿ ಬೆಳೆಸ್ಕೊಂಡು ಬಂದಿರುವಂಥ ಕಲೆ ವಾಸ್ತುಶಿಲ್ಪದಲ್ಲಿ ಇವರು ತಮ್ಮದೇ ಆದಂಥ ಒಂದು ಸ್ವಂತಿಕೆಯನ್ನು ಅಥವಾ ತಮ್ಮದೇ ಆದಂಥ ಒಂದು ವಿಭಿನ್ನ ಶೈಲಿ ಅದಕ್ಕೆ ಆ್ಯಡ್ ಮಾಡಿರೋದು ಕಂಡುಬರುತ್ತೆ. ಅದೇ ರೀತಿ ಹೊಯ್ಸಳರು ಕೂಡ ತಮ್ಮದೇ ಆದಂಥ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರೋದು ಕಂಡುಬರುತ್ತೆ. ಸ್ಪೆಷಲಿ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಮತ್ತು ಕರ್ನಾಟಕದ ಇತಿಹಾಸಕಾರರು ಅಭಿಪ್ರಾಯ ಪಡುವಂಥ ರೀತಿಯಲ್ಲಿ ನೋಡಿದಾಗ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ವೇಸರ ಶೈಲಿ ಅನ್ನುವಂಥ ಒಂದು ಹೊಸ ಶೈಲಿ ಅಲ್ಲಿ ಆರಂಭ ಆಗುತ್ತೆ. ಅಂದರೆ ಭಾರತದ ದೇವಾಲಯಗಳಿಗೆ ರಿಲೇಟೆಡ್ ಆಗಿರುವಂತಹ ವಾಸ್ತುಶಿಲ್ಪವನ್ನು ತೆಗೆದುಕೊಂಡಾಗ ವೇಸರ ಶೈಲಿ ಅನ್ನುವಂಥ ಒಂದು ಹೊಸ ಶೈಲಿ ಉಗಮ ಆಗುತ್ತೆ. ಅಂದರೆ ಉತ್ತರ ಭಾರತದಲ್ಲಿ ನಾಗರ ಶೈಲಿ ಅನ್ನುವಂಥ ಶೈಲಿಯಲ್ಲಿ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಆಗ್ತಾ ಇರೋದು ಕಂಡುಬರುತ್ತೆ. ದಕ್ಷಿಣ ಭಾರತದಲ್ಲಿ ಬಂದಾಗ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಆರಂಭ ಆಗಿರೋದು ಕಂಡುಬರುತ್ತೆ. ಆದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಈ ಎರಡೂ ಶೈಲಿಗಳನ್ನು ಸೇರಿಸಿಕೊಂಡು ವೇಸರ ಶೈಲಿ ಅನ್ನುವಂಥ ಒಂದು ಹೊಸ ಶೈಲಿಯಲ್ಲಿ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಆಗೋದು ಕಂಡುಬರುತ್ತೆ. ಹಾಗಾಗಿ ನಾನು ಇದನ್ನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಹೊಯ್ಸಳರ ವಾಸ್ತುಶಿಲ್ಪ ಶೈಲಿ ಏನಿದೆ ಅಲ್ವಾ, ಇದು ವೇಸರ ಶೈಲಿಯ ಮುಂದುವರಿದ ಭಾಗ ಅಂತ ಕೂಡ ಗುರುತಿಸಲಾಗುತ್ತೆ. ನಿಮ್ಗೆ ಈ ರೀತಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ. ವೇಸರ ಶೈಲಿ ಆರಂಭಗೊಂಡಿದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರಂಭಗೊಳ್ಳುತ್ತೆ. ಆ ಶೈಲಿಯಲ್ಲಿ ಅನೇಕ ದೇವಸ್ಥಾನಗಳು ನಿರ್ಮಾಣ ಆಗ್ತವೆ ಅಂತ ಹೇಳ್ತೇವೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆರಂಭ ಆದಂಥ ವೇಸರ ಶೈಲಿ ಹೊಯ್ಸಳರ ಕಾಲದಲ್ಲಿ ಬಂದಾಗ ಅದು ಉತ್ಕೃಷ್ಟ ಹಂತವನ್ನು ತಲುಪಿತು ಅನ್ನುವಂಥ ವಿಚಾರ ಕೂಡ ಅನೇಕ ಇತಿಹಾಸಕಾರರು, ಅನೇಕ ಕಲಾ ವಿಮರ್ಶಕರು ಅಭಿಪ್ರಾಯಪಟ್ಟಿರೋದು ಕಂಡುಬರುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಗೊತ್ತಿರಬೇಕು, ಹೊಯ್ಸಳರ ಕಾಲದ ಶೈಲಿ ಏನಿದೆ ಅಲ್ವಾ, ವಾಸ್ತುಶಿಲ್ಪ ಶೈಲಿ ಏನಿದೆ ಅಲ್ವಾ, ದೇವಸ್ಥಾನಗಳ ನಿರ್ಮಾಣಕ್ಕೆ ಬಂದಾಗ ಇದು ವೇಸರ ಶೈಲಿಯ ಮುಂದುವರಿದ ಭಾಗ ಅಥವಾ ವೇಸರ ಶೈಲಿಯ ಉತ್ಕೃಷ್ಟ ಹಂತದ ಒಂದು ಶೈಲಿ ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಇನ್ನು ಕೆಲ ಇತಿಹಾಸಕಾರರು ಅಭಿಪ್ರಾಯ ಪಡುವಂತೆ ಹೊಯ್ಸಳರ ವಾಸ್ತುಶಿಲ್ಪ ಬೇರೆ ಬೇರೆ ವಾಸ್ತುಶಿಲ್ಪಗಳ ಮಿಶ್ರಣ ಅಂತ ಗುರುತಿಸಲಾಗುತ್ತೆ. ಇದು ಕೇವಲ ಹೊಯ್ಸಳರಿಗಷ್ಟೇ ಅಪ್ಲೈ ಆಗಲ್ಲ. ಬಹುತೇಕ ರಾಜ ಮನೆತನಗಳ ಕಲೆ ವಾಸ್ತುಶಿಲ್ಪವನ್ನು ನೋಡಿದಾಗ ಬೇರೆ ಬೇರೆ ವಾಸ್ತುಶಿಲ್ಪವನ್ನು ತಮ್ಮಲ್ಲಿ ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಅತ್ಯಂತ ಪ್ರಮುಖವಾಗಿ ದ್ರಾವಿಡ ಶೈಲಿ ಇವರು ಬಳಕೆ ಮಾಡಿರೋದು ಕಂಡುಬರುತ್ತೆ, ಕೆಲ ಇತಿಹಾಸಕಾರ ಅಭಿಪ್ರಾಯ ಪಡುವಂತೆ. ಅದರ ಜೊತೆಗೆ ಮಧ್ಯ ಭಾರತದಲ್ಲಿ ಕಂಡುಬರುವಂಥ ಭೂಮಿಜ ಶೈಲಿ ಆಗಿರ್ಬೋದು, ಉತ್ತರ ಭಾರತದಲ್ಲಿ ಕಂಡುಬರುವಂಥ ನಾಗರ ಶೈಲಿ ಆಗಿರ್ಬೋದು, ಅವೆಲ್ಲವೂ ಕೂಡ ಇವರ ಕಲೆ ವಾಸ್ತುಶಿಲ್ಪದಲ್ಲಿ ಮಿಕ್ಸಪ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ಮೇಲೆ ನಿಮ್ಗೆ ಎಕ್ಸಾಮಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇವೆಲ್ಲವನ್ನು ಕೂಡ ಸ್ವಲ್ಪ ಡೆಪ್ತಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ಪೆಷಲಿ ಹೊಯ್ಸಳರ ದೇವಸ್ಥಾನಗಳ ಕಲೆ ವಾಸ್ತುಶಿಲ್ಪ ಶೈಲಿ ಏನಿದೆ ಅಲ್ವಾ, ಇದನ್ನೇ ಒಂದು ಸಪ್ರೇಟ್ ಶೈಲಿ ಅಂತ ಗುರುತಿಸಲಾಗುತ್ತೆ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಹೇಳಿದ ಹಾಗೆ ಇದು ಬೇರೆ ಬೇರೆ ವಾಸ್ತುಶಿಲ್ಪಗಳ ಮಿಶ್ರಣ ಅಂತ ಹೇಳಿದ್ರು ಕೂಡ ಇವರು ತಮ್ಮ ವಾಸ್ತುಶಿಲ್ಪದಲ್ಲಿ ತಮ್ಮದೇ ಆದ ಸ್ವಂತಿಕೆಯನ್ನು ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಿರೋದು ಕಂಡುಬರುತ್ತೆ. ಹಾಗಾಗಿ ಕೆಲ ಇತಿಹಾಸಕಾರ ಅಭಿಪ್ರಾಯ ಪಡುವಂತೆ ಹೊಯ್ಸಳ ಶೈಲಿಯನ್ನೇ ನಾವು ಸಪ್ರೇಟ್ ಆಗಿ ಒಂದು ಶೈಲಿ ಅಂತ ಗುರುತಿಸ್ಬೋದು ಅಂತ ಹೇಳ್ತಾರೆ. ಆ ಬೇಸ್ ಮೇಲೆ ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮಲ್ಲಿ ಬಹಳ ಸರಿ ರಿಪೀಟ್ ಆಗಿದೆ ಈ ಕ್ವಶನು. ಏನು? ನಕ್ಷತ್ರಕಾರದ ತಳ ವಿನ್ಯಾಸ ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣ ಅಂತ ಗುರುತಿಸಲಾಗುತ್ತೆ. ಹೊಯ್ಸಳರ ದೇವಸ್ಥಾನಗಳನ್ನು ಅಬ್ಸರ್ವ್ ಮಾಡಿದಾಗ ಆ ದೇವಸ್ಥಾನಗಳ ತಳ ವಿನ್ಯಾಸ ನಕ್ಷತ್ರಕಾರದಲ್ಲಿರೋದು ಕಂಡುಬರುತ್ತೆ. ಸ್ಟಾರ್ ಶೇಪ್ಡ್ ಆಗಿ ಆ ದೇವಸ್ಥಾನಗಳ ತಳ ವಿನ್ಯಾಸ ಇರೋದು ಕಂಡುಬರುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಇಮೇಜ್ ಕಾಣಿಸ್ತಾ ಇದೆ. ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಮಿಡಲಲ್ಲಿ ನಿಮಗೊಂದು ದೇವಸ್ಥಾನ ಕಾಣಿಸ್ತಾ ಇದೆ, ಅದು ಚೆನ್ನಕೇಶವ ದೇವಸ್ಥಾನ. ಇದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ, ಇದು ನಕ್ಷತ್ರಕಾರದ ತಳ ವಿನ್ಯಾಸದಲ್ಲಿ ಇರೋದು ಕಂಡುಬರ್ತಾ ಇದೆ. ಅಷ್ಟೇ ಅಲ್ಲ, ಇದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಈ ದೇವಸ್ಥಾನದ ತಳ ವಿನ್ಯಾಸವು ಕೂಡ ನಕ್ಷತ್ರಕಾರದಲ್ಲಿರೋದೇ ಕಂಡುಬರ್ತಾ ಇದೆ. ಹಾಗಾಗಿ ನಕ್ಷತ್ರಕಾರದ ತಳ ವಿನ್ಯಾಸ ಇವರ ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣ ಅಂತ ಗುರುತಿಸಬಹುದಾಗಿದೆ. ಇದನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದನ್ನೇ ಒಂದು ಸ್ವಲ್ಪ ನಾವು ಸಮೀಪದಿಂದ ಅಬ್ಸರ್ವ್ ಮಾಡಿದ್ರೆ ಈ ರೀತಿ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ದೇವಸ್ಥಾನದ ತಳ ವಿನ್ಯಾಸ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದರೆ ನಕ್ಷತ್ರಾಕಾರದಲ್ಲಿರೋದು ಕಂಡುಬರುತ್ತೆ. ನಾವು ಕಾಮನ್ ಆಗಿ ಚೌಕಾಕಾರದಲ್ಲಿ ಕಾಣ್ತಾ ಇರ್ತೇವೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಬಂದಾಗ, ಆ ರೀತಿ ಕಾಣಿಸ್ತಾ ಇಲ್ಲ. ಇಲ್ಲಿ ಇವರು ತಮ್ಮದೇ ಆದಂಥ ಒಂದು ಹೊಸದಾದಂಥ ವಿಭಿನ್ನವಾದಂತಹ ಒಂದು ಶೈಲಿ ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಅದರಲ್ಲಿ ನಕ್ಷತ್ರಕಾರದ ತಳ ವಿನ್ಯಾಸ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಹೊಯ್ಸಳ ಶೈಲಿಯಲ್ಲಿ ನಾವೇನು ಅಭ್ಯಾಸ ಮಾಡ್ತಾ ಇದ್ದೇವಲ್ವ, ನಕ್ಷತ್ರಕಾರದ ತಳ ವಿನ್ಯಾಸದಲ್ಲಿ ಇವರ ದೇವಸ್ಥಾನಗಳು ನಿರ್ಮಾಣ ಆಗಿದ್ದಾವಂತ ಏನು ಹೇಳ್ತಾ ಇದ್ದೇವಲ್ವ, ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ನೀವು ಡೈಗ್ರಾಮ್ ಅನ್ನು ಕೂಡ ನೋಡ್ಬೋದು. ಇದು ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಗ್ರೌಂಡ್ ಪ್ಲಾನ್ ಯಾವ ರೀತಿ ಇದೆ ಅನ್ನೋದ್ರ ರಿಲೇಟೆಡ್ ಆಗಿ ಒಂದು ಸ್ಕೆಚ್ ಕಾಣಿಸ್ತಾ ಇದೆ. ಇಲ್ಲಿ ಮಿಡಲಲ್ಲಿ ಬಂದಾಗ ಇದು ಮೇಜರ್ ಆಗಿರುವಂಥ ಅತ್ಯಂತ ಪ್ರಮುಖವಾದಂಥ ದೇವಸ್ಥಾನ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದು ಸ್ಟಾರ್ ಶೇಪ್ಡಲ್ಲಿ ಇದರ ತಳ ವಿನ್ಯಾಸ ಇರೋದು ಕಂಡುಬರುತ್ತೆ. ಇದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಕಂಡುಬರ್ತಾ ಇದೆ, ಅದರ ತಳ ವಿನ್ಯಾಸವು ಕೂಡ ನಕ್ಷತ್ರಕಾರದಲ್ಲಿರೋದು ಬರ್ತಾ ಇದೆ. ಹಾಗಾಗಿ ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲೇ ಕ್ವಶನ್ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ.
ನೆಕ್ಸ್ಟ್ ಒಂದು ಲಕ್ಷಣ, ಎತ್ತರವಾದ ಜಗತಿಯ ಮೇಲೆ ಇವರ ದೇವಾಲಯಗಳು ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಹೊಯ್ಸಳರ ಬಹುತೇಕ ದೇವಸ್ಥಾನಗಳು ಎತ್ತರವಾದ ಜಗತಿಯ ಮೇಲೆ, ಅಂದರೆ ಎತ್ತರವಾದಂಥ ಒಂದು ಬೇಸ್ ಅಂತ ಹೇಳ್ತೇವಲ್ವ, ಅದರ ಮೇಲೆ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ಬೇಸ್ ಕಾಣಿಸ್ತಾ ಇದೆ ನಿಮಗೆ. ಎತ್ತರವಾದಂತಹ ಜಗತಿಯ ಮೇಲೆ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಕಂಡುಬರ್ತಾ ಇದೆ. ಮತ್ತು ಜಗತ್ತಿಗೆ ರಿಲೇಟೆಡ್ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡ್ತಾ ಹೋದರೆ, ಇವರು ಆಲ್ರೆಡಿ ಹೇಳಿದ ಹಾಗೆ ಎತ್ತರವಾದ ಜಗತಿಯ ಮೇಲೆ ದೇವಸ್ಥಾನಗಳನ್ನು ನಿರ್ಮಿಸಿರೋದು ಕಂಡುಬರ್ತಾ ಇದೆ. ಮತ್ತು ಜಗತ್ತಿಯು ಸಹ ಯಾವ ಆಕಾರದಲ್ಲಿದೆ ಅಂತ ನೋಡ್ತಾ ಹೋದರೆ, ಜಗತ್ತಿಯು ಸಹ ನಕ್ಷತ್ರಾಕಾರದಲ್ಲಿರೋದೇ ಕಂಡುಬರ್ತಾ ಇದೆ. ಮತ್ತು ಸಾಮಾನ್ಯವಾಗಿ ಈ ಜಗತ್ತಿ ವೈಡ್ ಆಗಿರೋದು ಕಂಡುಬರ್ತಾ ಇದೆ, ಅಗಲವಾಗಿರೋದು ಕಂಡುಬರ್ತಾ ಇದೆ. ಈ ಜಗತ್ತಿಯನ್ನು ಪ್ರದಕ್ಷಿಣಾ ಪಥವಾಗಿ ಕೂಡ ಅವರು ಬಳಕೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಇವರ ದೇವಸ್ಥಾನದ ವಿಶೇಷತೆ ಏನಂದರೆ, ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣಾ ಪಥ ಕಂಡುಬರೋದಿಲ್ಲ, ಸಂಪೂರ್ಣವಾಗಿ ದೇವಸ್ಥಾನದ ಹೊರಭಾಗದಲ್ಲೇ ಪ್ರದಕ್ಷಿಣಾ ಪಥ ಕಂಡುಬರುತ್ತೆ. ಹಾಗಾಗಿ ಜಗತ್ತಿಯನ್ನೇ ಪ್ರದಕ್ಷಿಣಾ ಪಥವಾಗಿ ಅವರು ಬಳಕೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ಜಗತ್ತಿ ಏನಾಗ್ತಾ ಇದೆ ನೋಡ್ರಿ, ಬಹಳ ಅಗಲವಾಗಿರೋದು ಕಂಡುಬರ್ತಾ ಇದೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಈ ರೀತಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಹೆಚ್ಚು ಎತ್ತರವಾಗಿರೋದ ದೇವಾಲಯಗಳು, ಇದನ್ನು ಗಮನಿಸಬೇಕು. ಆಲ್ಮೋಸ್ಟ್ ಅಲ್ಲಿ ಹೊಯ್ಸಳರ ದೇವಸ್ಥಾನ ಅಬ್ಸರ್ವ್ ಮಾಡಿದಾಗ ಭಾಳ ಎತ್ತರವಾದ ದೇವಸ್ಥಾನಗಳು ನಮಗೆ ಕಂಡು ಬರೋದಿಲ್ಲ. ದೇವಸ್ಥಾನಗಳ ಹೈಟ್ ಕಡಿಮೆ ಇರೋದು ಕಂಡು ಬರುತ್ತೆ. ಫಸ್ಟ್ ಒಂದು ಪಾಯಿಂಟ್ ಅದನ್ನೇ ಹೇಳ್ತಾ ಇರೋದು, ಹೆಚ್ಚು ಎತ್ತರವಾಗಿರದ ದೇವಾಲಯಗಳು. ಹೊಯ್ಸಳರ ಬಹುತೇಕ ದೇವಾಲಯಗಳು ಅಬ್ಸರ್ವ್ ಮಾಡಿದಾಗ ಹೆಚ್ಚು ಎತ್ತರವಾಗಿರೋದು ಕಂಡುಬರೋದಿಲ್ಲ, ಕಡಿಮೆ ಹೈಟ್ ಇರೋದು ಕಂಡುಬರುತ್ತೆ. ಕಡಿಮೆ ಹೈಟ್ ಇರುವಂತಹ ದೇವಾಲಯಗಳನ್ನು ಹೆಚ್ಚು ಆಕರ್ಷಕವಾಗಿ ನಾವು ನಿರ್ಮಿಸಬೇಕಾದ್ರೆ, ಆಕರ್ಷಕವಾಗಿ ಕಾಣಬೇಕಾದ್ರೆ ಎತ್ತರವಾದ ಜಗತ್ತಿಯ ಮೇಲೆ ಅವುಗಳನ್ನು ನಿರ್ಮಿಸಿದ್ರೆ ಅವು ಭಾಳ ಅಟ್ರಾಕ್ಟ್ ಆಗಿ ಕಾಣ್ತವೆ, ಬಹಳ ಸುಂದರವಾಗಿ ಕಾಣ್ತವೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಎತ್ತರವಾದ ಜಗತ್ತಿಯ ಮೇಲೆ ದೇವಾಲಯಗಳು ನಿರ್ಮಿಸಿರೋದು ಕಂಡುಬರುತ್ತೆ ಅಂತ ಕೂಡ ಹೇಳ್ಬೋದು. ಜಗತ್ತಿ ಸುಮಾರು 4 ರಿಂದ 5 ಅಡಿ ಎತ್ತರವಾಗಿರೋದು ಕಂಡುಬರುತ್ತೆ. ಸುಮಾರು 7 ರಿಂದ 8 ಅಡಿಯಷ್ಟು ಅಗಲವಾಗಿರೋದು ಕಂಡುಬರುತ್ತೆ. ಅದರಿಂದಲೇ ಅದನ್ನು ಪ್ರದಕ್ಷಿಣಾ ಪಥವಾಗಿ ಬಳಕೆ ಆಗಿರೋದು ಸಹ ಕಂಡುಬರುತ್ತೆ. ಅದನ್ನು ಕೂಡ ನೀವು ಗಮನಿಸಬೇಕು. ಮತ್ತು ಪ್ರದಕ್ಷಿಣಾ ಪಥ ದೇವಾಲಯದ ಒಳಭಾಗದಲ್ಲಿ ಕಂಡುಬರೋದಿಲ್ಲ, ಅದನ್ನೇ ಈ ಪಾಯಿಂಟ್ಸಲ್ಲಿ ಹೇಳ್ತಾ ಇರೋದು. ಇದನ್ನು ಕೂಡ ಒಂದು ಲಕ್ಷಣ ಅಂತಲೇ ಐಡೆಂಟಿಫೈ ಮಾಡ್ಬೋದು. ಹೊಯ್ಸಳರ ದೇವಸ್ಥಾನದಲ್ಲಿ ಪ್ರದಕ್ಷಿಣಾ ಪಥ ದೇವಸ್ಥಾನದ ಹೊರಭಾಗದಲ್ಲಿರೋದು ಕಂಡುಬರುತ್ತೆ. ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಹೊರಭಾಗದಲ್ಲಿ ಏನು ಜಗತ್ತಿಗೆ ಕಾಣಿಸ್ತಾ ಇದೆ ಅಲ್ವಾ, ಅಗಲವಾಗಿರೋದು, ಇದೇ ಪ್ರದಕ್ಷಿಣಾ ಪಥ ಅಂತ ನೀವು ಗಮನಿಸಬೇಕು. ದೇವಾಲಯದ ಒಳಭಾಗದಲ್ಲಿ ಪ್ರದಕ್ಷಿಣಾ ಪಥ ಇರೋದಿಲ್ಲ. ಕೇವಲ ಗರ್ಭಗುಡಿಯ ಸುತ್ತ ಅಷ್ಟೇ ನಾವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇಡೀ ದೇವಸ್ಥಾನವನ್ನು ಏನು ಮಾಡ್ಬೇಕು, ನಾವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈವನ್ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಅಬ್ಸರ್ವ್ ಮಾಡಿದ್ರು ಕೂಡ ನೀವು ಇಲ್ಲಿ ಕಾಣ್ಬೋದು. ಪ್ರದಕ್ಷಿಣಾ ಪಥ ಹೊರಭಾಗದಲ್ಲಿರೋದು ಕಂಡುಬರ್ತಾ ಇದೆ. ಇಲ್ಲಿ ಸುತ್ತಲೂ ಏನು ಕಾಣಿಸ್ತಾ ಇದೆ ಅಲ್ವಾ, ಜಗತ್ತಿ, ಎತ್ತರವಾದ ಜಗತ್ತಿ ನಕ್ಷತ್ರಾಕಾರದಲ್ಲಿದೆ ಅಲ್ವಾ, ಓಕೆ, ಅಗಲವಾಗಿರುವಂಥ ಜಗತ್ತಿಯನ್ನು ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ಪ್ರದಕ್ಷಿಣಾ ಪಥವಾಗಿ ಇರೋದು ಕಂಡುಬರ್ತಾ ಇದೆ. ಹಾಗಾಗಿ ನೀವು ಹೊಯ್ಸಳರ ಯಾವುದೇ ದೇವಸ್ಥಾನ ಅಬ್ಸರ್ವ್ ಮಾಡಿದ್ರು ಕೂಡ ಪ್ರದಕ್ಷಿಣಾ ಪಥ ದೇವಸ್ಥಾನದ ಹೊರಭಾಗದಲ್ಲಿರೋದು ಕಂಡುಬರುತ್ತೆ. ಇದನ್ನು ಕೂಡ ನೀವು ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು. ಅದರ ಜೊತೆಗೆ ಇವರ ದೇವಸ್ಥಾನಗಳಲ್ಲಿ ಶಿಲ್ಪ ಜಾಲಾಂಧ್ರಗಳು ಕೂಡ ಕಂಡುಬರ್ತವೆ. ಶಿಲ್ಪ ಜಾಲಾಂಧ್ರಗಳಂದರೆ ಇಲ್ಲೇ ನಿಮಗೆ ಇಮೇಜಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ರೆಡ್ ಕಲರ್ ಬಾಕ್ಸ್ ಏನು ಕಾಣಿಸ್ತಾ ಇದೆಯಲ್ಲ ಅದರ ಒಳಗಡೆ ಕಾಣಿಸ್ತಾ ಇದೆ ನೋಡಿ, ಒಂದು ರೀತಿ ವೆಂಟಿಲೇಟರ್ಸ್ ರೀತಿಯಲ್ಲಿ ಕಂಡುಬರ್ತಾ ಇದೆ. ಶಿಲ್ಪ ಜಾಲಾಂಧ್ರಗಳಂತ ಹೇಳೋದು ಒಂದು ರೀತಿ ಇದು ದೇವಸ್ಥಾನದ ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡ್ತಾ ಇತ್ತು. ಅದರ ಜೊತೆಗೆ ಸೈಂಟಿಫಿಕ್ ಆಗಿ ಬಂದಾಗ ದೇವಸ್ಥಾನದ ಒಳಗಡೆ ಗಾಳಿ ಮತ್ತು ಬೆಳಕಿನ ಪ್ರವೇಶಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡ್ತಾ ಇತ್ತು. ಹಾಗಾಗಿ ಶಿಲ್ಪ ಜಾಲಾಂಧ್ರಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಇಮೇಜು. ಆ ದೇವಸ್ಥಾನದ ಭಾಗದಲ್ಲಿ ನೋಡಿದಾಗ ಈ ರೆಡ್ ಕಲರ್ ಏರಿಯಾ ಆಗಿರ್ಬೋದು ಅಥವಾ ಅದರ ಮುಂದುವರಿದ ಭಾಗ ನೋಡ್ತಾ ಹೋದ್ರೂ ಕೂಡ ಇಲ್ಲಿ ಶಿಲ್ಪ ಜಾಲಾಂಧ್ರಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಕೇವಲ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ಈವನ್ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲೂ ಕೂಡ ನಾವು ಈ ಶಿಲ್ಪ ಜಾಲಾಂಧ್ರಗಳನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಇಲ್ಲೆಲ್ಲ ಸುತ್ತ ಭಾಗದಲ್ಲಿ ಕಂಡುಬರ್ತಾ ಇರುವಂಥ ಶಿಲ್ಪ ಜಾಲಾಂಧ್ರಗಳನ್ನು ನೀವು ಇಲ್ಲಿ ಗಮನಿಸ್ಬೋದಾಗಿದೆ. ಅಷ್ಟೇ ಅಲ್ಲ, ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ಕೂಡ ಒಳಭಾಗದಿಂದ ಈ ಶಿಲ್ಪ ಜಾಲಾಂಧ್ರಗಳನ್ನು ನೋಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಬೆಳಕಿನ ಪ್ರವೇಶಕ್ಕೆ ಅದು ಅವಕಾಶ ಮಾಡಿಕೊಡೋದು, ಗಾಳಿಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡೋದು, ಅದರ ಜೊತೆಗೆ ಹೊರಭಾಗದಲ್ಲಿ ಬಂದಾಗ ಇದು ದೇವಸ್ಥಾನದ ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವೆಲ್ಲವನ್ನು ನೋಡಿದಾಗ ಇವತ್ತಿನ 20ನೇ ಶತಮಾನದಲ್ಲಿ ನಮ್ಮಿಂದ ನಿರ್ಮಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಅದ್ಭುತವಾದಂಥ ದೇವಸ್ಥಾನಗಳು ಅವಾಗಿನ ಕಾಲದಲ್ಲಿ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇದು ಬಹಳ ವಿಶೇಷವಾದಂಥ ಕೆತ್ತನೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಲಕ್ಷಣ ಅಂದರೆ ಶಿಲಾಬಾಲಕಿ ಅಥವಾ ಮದನಿಕೆಗಳನ್ನು ನಾವಿವರ ದೇವಸ್ಥಾನಗಳಲ್ಲಿ ಕಾಣ್ಬೋದಾಗಿದೆ.
ಇಲ್ಲಿ ನಿಮಗೆ ರೆಡ್ ಕಲರ್ ಸರ್ಕಲ್ ಏರಿಯಾದಲ್ಲಿ ಕಾಣಿಸ್ತಾ ಇದ್ದಾವಲ್ವಾ, ಮದನಿಕೆಗಳಂತ ಕರೆಯೋದು ಅಥವಾ ಶಿಲಾಬಾಲಕಿಗಳಂತ ಕರೆಯೋದು. ಈ ಮದನಿಕೆಗಳು ಇವರ ದೇವಸ್ಥಾನದ ಅತ್ಯಂತ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ವಿಶೇಷವಾದಂಥ ಲಕ್ಷಣ ಅಂತ ಕೂಡ ಗುರುತಿಸಲಾಗುತ್ತೆ. ಇದನ್ನು ಸ್ವಲ್ಪ ನೀಟಾಗಿ ಸ್ವಲ್ಪ ಸಮೀಪದಿಂದ ಅಬ್ಸರ್ವ್ ಮಾಡಿದಾಗ ಕೆಲವೊಂದು ಬಹಳ ವಿಶೇಷವಾದಂಥ ಮದನಿಕೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ದರ್ಪಣ ಸುಂದರಿ ಅಂತ ಕರೆಯಲಾಗುವಂಥ ಮದನಿಕೆಯ ಒಂದು ಇಮೇಜ್ ಕಾಣಿಸ್ತಾ ಇದೆ. ಅಂದರೆ ದರ್ಪಣದಲ್ಲಿ, ಕನ್ನಡಿಯಲ್ಲಿ ಆ ಶಿಲಾಬಾಲಕಿ ತನ್ನ ಮುಖದ ಸೌಂದರ್ಯವನ್ನು ನೋಡ್ಕೊಳ್ತಾ ಇದ್ದಾಳೆ. ಕೇವಲ ಕೆತ್ತನೆ ಅಷ್ಟೇ ಅಲ್ಲ, ಬಹಳ ಸೂಕ್ಷ್ಮವಾದ ಕೆತ್ತನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಆ ಶಿಲಾಬಾಲಕಿಯನ್ನು ಸಾಕಷ್ಟು ಬೇರೆ ಬೇರೆ ಆಭರಣಗಳಿಂದ ಅಲಂಕರಿಸಲಾಗಿದೆ. ಅವಳ ಸುತ್ತಲೂ ಸಾಕಷ್ಟು ಅಲಂಕಾರಿಕವಾದಂಥ ಕೆತ್ತನೆಯನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಅಷ್ಟೇ ಅಲ್ಲ, ಬೇಲೂರು ಹಳೆಬೀಡು ಆಗಿರ್ಬೋದು, ಅಥವಾ ಸೋಮನಾಥ್ಪುರದ ಕೇಶವ ದೇವಾಲಯ ಆಗಿರ್ಬೋದು, ಅಥವಾ ಹೊಯ್ಸಳರ ಬೇರೆ ಬೇರೆ ದೇವಸ್ಥಾನಗಳನ್ನು ನಾವೇನು ಶಿಲಾಬಾಲಕಿಗಳನ್ನು ನೋಡ್ಬೋದಲ್ವ, ಅಥವಾ ಮದನಿಕೆಗಳನ್ನು ನೋಡ್ತೇವಲ್ವ, ಈ ಮದನಿಕೆಗಳಲ್ಲಿ ಮುಖದಲ್ಲಿ ಭಾವನೆಗಳನ್ನು ಕೂಡ ಅವ್ರು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಅಂದರೆ ಇದು ಏನು ತೋರಿಸ್ಕೊಡುತ್ತೆ ಅಂತ ನೋಡ್ತಾ ಹೋದರೆ, ಹೊಯ್ಸಳರ ಕಾಲದಲ್ಲಿ ಶಿಲ್ಪ ಕಲಾವಿದರು ಎಷ್ಟು ಪ್ರಾವೀಣ್ಯತೆ ಪಡೆದುಕೊಂಡಿದ್ರು. ಭಾವನೆಗಳನ್ನೋದು ಶಿಲೆಯಲ್ಲಿ ಮೂಡಿಸಿದಷ್ಟು ಸಿಂಪಲ್ ಆದಂಥ ಅಥವಾ ಈಸಿ ಆದಂಥ ಕೆಲಸ ಅಲ್ಲ. ಹಾಗಾಗಿ ಆ ಶಿಲಾಬಾಲಕಿಯರ ಮೂರ್ತಿಗಳನ್ನೆಲ್ಲ ನೋಡಿದಾಗ, ಅಬ್ಸರ್ವ್ ಮಾಡಿದಾಗ, ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಲ್ಲಿ ಖುಷಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಈ ರೀತಿ ಅವರ ಭಾವನೆಗಳನ್ನು ಆ ಮದನಿಕೆಗಳ ಮುಖಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಅಷ್ಟು ಸೂಕ್ಷ್ಮವಾದಂಥ ಕೆತ್ತನೆಯನ್ನು ನಾವು ಇವರ ದೇವಾಲಯಗಳಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಇದನ್ನು ಕೂಡ ಬಹಳ ವಿಶೇಷವಾದಂಥ ಒಂದು ಲಕ್ಷಣ ಅಂತ ಗುರುತಿಸಲಾಗುತ್ತೆ. ಇನ್ನು ಹೊಯ್ಸಳರ ದೇವಸ್ಥಾನದ ಹೊರಗೋಡೆಯ ಮೇಲೆ ಸಾಕಷ್ಟು ವೈವಿಧ್ಯಮಯವಾದಂಥ ಕೆತ್ತನೆಗಳು ಕಂಡುಬರ್ತವೆ. ದೇವಸ್ಥಾನದ ಒಳಭಾಗದಲ್ಲಿ ಕೂಡ ಆಕರ್ಷಕವಾದ ಕೆತ್ತನೆಗಳಿದ್ದಾವೆ. ದೇವಾಲಯದ ಹೊರಭಾಗದಲ್ಲಿ ಕೂಡ, ಹೊರಗೋಡೆಯ ಮೇಲೆ ಕೂಡ ವೈವಿಧ್ಯಮಯವಾದಂಥ ಕೆತ್ತನೆಗಳು ಕಂಡುಬರ್ತವೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಕೆತ್ತನೆಯ ಶ್ರೀಮಂತಿಕೆಯನ್ನು ನೋಡ್ಬೋದು, ಎಷ್ಟು ಸೌಂದರ್ಯಯುತವಾಗಿದ್ದಾವೆ ಅಂತ ನೋಡ್ತಾ ಹೋದರೆ ಸಂಪೂರ್ಣವಾಗಿ ನಮ್ಮನ್ನು ಮಂತ್ರಮುಗ್ಧಗೊಳಿಸ್ತವೆ. ಅಷ್ಟು ವಿಶಿಷ್ಟವಾದಂಥ ಕೆತ್ತನೆ ಅಂತ ಗುರುತಿಸ್ಬೋದು. ಸ್ಪೆಷಲಿ ನಾವು ಬೇಸಿಂದ ಬಂದಾಗ ಸಣ್ಣ ಸಣ್ಣ ಪಟ್ಟಿಗಳನ್ನಾಗಿ ಇಲ್ಲಿ ಅನೇಕ ಪ್ರಾಣಿಗಳಿಗೆ ಮತ್ತು ಬೇರೆ ಬೇರೆ ಅಲಂಕಾರಿಕವಾಗಿರೋದು ಪೌರಾಣಿಕ ಕಥೆಗಳಿಗೆ ರಿಲೇಟೆಡ್ ಆಗಿ ಸಣ್ಣ ಸಣ್ಣ ಕೆತ್ತನೆಗಳನ್ನು ಪಟ್ಟಿಗಳ ರೂಪದಲ್ಲಿ ಮಾಡಿರೋದು ಕಂಡುಬರುತ್ತೆ. ಎಲ್ಲಕ್ಕಿಂತ ಕೆಳಭಾಗದಲ್ಲಿ ಬಂದಾಗ ಗಜಗಳ ಸಾಲು, ಆನೆಗಳ ಸಾಲು ಕಾಣಿಸ್ತಾ ಇದೆ. ಅಲ್ಲಿ ಬಂದಾಗ ಅದೊಂದು ರೀತಿ ಬಲಿಷ್ಠತೆಯ ಸಂಕೇತ ಅಂತ ಹೇಳ್ಬೋದು. ಮೇಲ್ಭಾಗದಲ್ಲಿ ಬಂದಾಗ ಸಿಂಹಗಳಿಗೆ ರಿಲೇಟೆಡ್ ಆಗಿರುವಂಥ ಕೆತ್ತನೆ ಕಾಣಿಸ್ತಾ ಇದೆ, ಅದು ಶೌರ್ಯದ ಸಂಕೇತ ಆಗಿರ್ಬೋದು. ಮೇಲ್ಭಾಗದಲ್ಲಿ ಅಲಂಕಾರಿಕ ಕೆತ್ತನೆ ಆಗಿರ್ಬೋದು. ಅದರ ಮೇಲ್ಭಾಗದಲ್ಲಿ ಬಂದ ಕುದುರೆಗಳಿಗೆ ರಿಲೇಟೆಡ್ ಆಗಿರುವಂಥ ಕೆತ್ತನೆ ಆಗಿರ್ಬೋದು. ಈ ರೀತಿ ಸಾಕಷ್ಟು ವಿಭಿನ್ನವಾದಂಥ ಕೆತ್ತನೆಗಳು ಕಂಡುಬರ್ತವೆ. ಇನ್ನು ಮೇಲ್ಭಾಗದಲ್ಲಿ ಬಂದಾಗ ಪೌರಾಣಿಕ ಕಥೆಗಳಿಗೆ ರಿಲೇಟೆಡ್ ಆಗಿರುವಂಥ ಕೆತ್ತನೆಗಳನ್ನು ನಾವು ನೋಡ್ಬೋದಾಗಿದೆ. ಭಾಳ ಸೂಕ್ಷ್ಮವಾದಂಥ ಕೆತ್ತನೆಗಳಿದ್ದಾವೆ. ಈವನ್ ನೀವು ಬೇಲೂರು ಹಳೆಬೀಡು ಸೋಮನಾಥ್ಪುರ ವಿಸಿಟ್ ಮಾಡಿರ್ಬೋದು. ಆಲ್ಮೋಸ್ಟ್ ಅಲ್ಲೂ ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿದ್ದಾವಂದರೆ, ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಬಗಿದ ಆತನ ಕರಳನ್ನು ತನ್ನ ಕೊರಳಿಗೆ ಸುತ್ತಕೊಂಡಿದ್ದಾನಲ್ವಾ, ಅದನ್ನು ಕೂಡ, ಕರಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿರೋದನ್ನು ನಾವು ನೋಡ್ಬೋದಾಗಿದೆ. ಅಷ್ಟೊಂದು ಸೂಕ್ಷ್ಮ ಕೆತ್ತನೆ ನಾವು ಇವರ ದೇವಸ್ಥಾನಗಳಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ಪೌರಾಣಿಕ ಕಥೆಗಳಿಗೆ ರಿಲೇಟೆಡ್ ಆಗಿರುವಂಥ ಶಿಲ್ಪಕಲಾ ಕೆತ್ತನೆಯನ್ನು ನಾವು ನೋಡ್ಬೋದಾಗಿದೆ. ಬಹಳ ಸೂಕ್ಷ್ಮವಾದಂಥ ಕೆತ್ತನೆಗಳನ್ನು ನಾವು ಇವರ ದೇವಸ್ಥಾನಗಳಲ್ಲಿ ಕಾಣ್ಬೋದಾಗಿದೆ. ಇನ್ನು ದೇವಸ್ಥಾನದ ಒಳಭಾಗದಲ್ಲಿ ಬಂದಾಗ ಕಂಬಗಳು ಕಂಡುಬರ್ತವೆ. ಸೂಕ್ಷ್ಮ ಕೆತ್ತನೆಯ ಕಂಬಗಳು, ಬಹಳ ಶಿಲ್ಪಕಲಾ ಕೆತ್ತನೆದ ಶ್ರೀಮಂತಿಕೆಯನ್ನು ನಾವು ಇವರ ದೇವಸ್ಥಾನದಲ್ಲಿ ಕಾಣ್ಬೋದಾಗಿದೆ. ಒರಟಾದ ಕೆತ್ತನೆಗಳು ಕಂಡುಬರೋದಿಲ್ಲ. ಮತ್ತು ಕಲ್ಲು ಕೂಡ ಭಾಳ ಹೊಳಪಾಗಿರೋದು ಕಂಡುಬರ್ತಾ ಇದೆ, ಅದನ್ನು ಗಮನಿಸಬೇಕು. ರೌಂಡ್ ಶೇಪಲ್ಲಿ ಕಂಬಗಳನ್ನು ಕೆತ್ತಿರೋದು ಕಂಡುಬರ್ತಾ ಇದೆ. ಮತ್ತು ಸಾಕಷ್ಟು ಬೇರೆ ಬೇರೆ ರೀತಿಯ ಅಲಂಕಾರಿಕವಾಗಿ ಕೆತ್ತಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇವರ ದೇವಸ್ಥಾನಗಳಲ್ಲಿ ಸೂಕ್ಷ್ಮ ಕೆತ್ತನೆಯ ಕಂಬಗಳು ನಮಗೆ ಸ್ಪಷ್ಟವಾಗಿ ಕಂಡುಬರ್ತಾವೆ ಅನ್ನೋದು ಗಮನಿಸ್ಬೋದು. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಒಂದು ಕಂಬದ ಇಮೇಜ್ ನೀವು ನೋಡ್ಬೋದು. ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಅಲಂಕಾರಿಕವಾಗಿ ಈ ಕಂಬವನ್ನು ಕೆತ್ತಿದ್ದಾರೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ನಿದರ್ಶನವಾಗಿ ತೆಗೆದುಕೊಳ್ಬೋದಾಗಿದೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಏನಂದರೆ, ಗರ್ಭಗುಡಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಮೇಲೇರಿರುವಂತಹ ಶಿಖರಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಇವರ ದೇವಸ್ಥಾನದ ಗರ್ಭಗುಡಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಶಿಖರ ಇರೋದು ಕಂಡುಬರುತ್ತೆ. ದೇವಸ್ಥಾನದ ತಳವಿನ್ಯಾಸ ನಕ್ಷತ್ರಾಕಾರದಲ್ಲಿದೆ, ಆಲ್ರೆಡಿ ಗೊತ್ತಾಯಿತು. ಮತ್ತು ಜಗತ್ತಿಯು ಕೂಡ ನಕ್ಷತ್ರಾಕಾರದಲ್ಲಿರೋದೇ ಕಂಡುಬರ್ತಾ ಇದೆ. ಮತ್ತು ಶಿಖರಗಳು ಕೂಡ ನಕ್ಷತ್ರಾಕಾರದಲ್ಲೇ ಇರೋದು ಕಂಡುಬರ್ತಾ ಇದೆ. ಇದು ಸೋಮನಾಥ್ಪುರದ ಕೇಶವ ದೇವಾಲಯ ಇಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಗರ್ಭಗುಡಿಯ ಮೇಲೆ ನಿಮಗೆ ಶಿಖರ ಕಾಣಿಸ್ತಾ ಇದೆ, ಅದು ಕೂಡ ನಕ್ಷತ್ರಾಕಾರದಲ್ಲೇ ಮೇಲ್ಗಡೆ ಬಂದಿರೋದು ಕಂಡುಬರ್ತಾ ಇದೆ. ಇಲ್ಲೊಂದು ನಿಮಗೆ ಗರ್ಭಗುಡಿ ಕಾಣಿಸ್ತಾ ಇದೆ, ಇದರ ಮೇಲ್ಭಾಗದ ಶಿಖರ ಕೂಡ ನಕ್ಷತ್ರಾಕಾರದಲ್ಲಿರೋದು ಕಂಡುಬರ್ತಾ ಇದೆ. ಈ ರೀತಿ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇದರ ಜೊತೆಗೆ ಇನ್ನೊಂದು ಬಹಳ ವಿಶೇಷತೆ ಏನಂದರೆ, ಇವರ ದೇವಸ್ಥಾನಗಳನ್ನು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚೌಕೂಟ, ಪಂಚಕೂಟ ಅಂತ ಡಿವೈಡ್ ಮಾಡಲಾಗುತ್ತೆ ಅಥವಾ ಆ ರೀತಿ ಗುರುತಿಸಲಾಗುತ್ತೆ. ಏನಿದು ಏಕಕೂಟ ಅಂದರೆ,
ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿ ಇದ್ದರೆ ಅದನ್ನು ಏಕಕೂಟ ದೇವಸ್ಥಾನ ಅಂತ ಗುರುತಿಸಲಾಗುತ್ತೆ. ಇನ್ ಕೇಸ್ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿದ್ರೆ ಆ ದೇವಸ್ಥಾನಕ್ಕೆ ದ್ವಿಕೂಟ ಅಂತ ಗುರುತಿಸಲಾಗುತ್ತೆ. ದೇವಸ್ಥಾನದಲ್ಲಿ 3 ಗರ್ಭಗುಡಿಗಳಿದ್ರೆ ಆ ದೇವಸ್ಥಾನಕ್ಕೆ ತ್ರಿಕೂಟ ಅಂತ ಕರೆಯಲಾಗುತ್ತೆ. ದೇವಸ್ಥಾನದಲ್ಲಿ 4 ಗರ್ಭಗುಡಿಗಳಿದ್ರೆ ಅದಕ್ಕೆ ಚೌಕೂಟ ಅಂತ ಕರೆಯಲಾಗುತ್ತೆ. 5 ಗರ್ಭಗುಡಿಗಳಿದ್ರೆ ಅದಕ್ಕೆ ಪಂಚಕೂಟ ಅಂತ ಕರೆಯಲಾಗುತ್ತೆ. ಇದು ಕೂಡ ನೀವು ಗಮನಿಸಬೇಕು. ಸೋಮನಾಥಪುರದ ಕೇಶವ ದೇವಾಲಯದ ಇಮೇಜ್ ನಿಮಗೆ ಕಾಣಿಸ್ತಾ ಇದೆ. ಸೋಮನಾಥಪುರದ ಕೇಶವ ದೇವಾಲಯ ಏಕಕೂಟನ, ದ್ವಿಕೂಟನ, ತ್ರಿಕೂಟನ, ಚೌಕೂಟನ, ಪಂಚಕೂಟನ ಅಂತ ಈ ರೀತಿ ನಾವು ಬೈಫರ್ಗೇಷನಲ್ಲಿ ಯಾವ ಗುಂಪಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದರೆ ಈ ದೇವಸ್ಥಾನ ತ್ರಿಕೂಟ ಅನ್ನುವಂಥ ಗುಂಪಿಗೆ ಸೇರ್ಪಡೆ ಆಗುತ್ತೆ. ಈ ದೇವಸ್ಥಾನವನ್ನು ನಾವು ಪ್ರವೇಶ ಮಾಡಿ ನೋಡಿದ್ರೆ 3 ಗರ್ಭಗುಡಿಗಳಿರೋದು ಕಂಡುಬರುತ್ತೆ. ಅಥವಾ ಹೊರಗಡೆಯಿಂದ ನೋಡಿದ್ರೆ ನಮ್ಗೆ ಕಾಣಿಸ್ತಾ ಇದೆ, ಒಂದು ಶಿಖರ ಕಾಣಿಸ್ತಾ ಇದೆ ನಮಗೆ ಈ ಭಾಗದಲ್ಲಿ ಬಂದಾಗ. ಇದು ಗರ್ಭಗುಡಿಯ ಮೇಲೆ ಶಿಖರ ಇರೋದು ಕಂಡು ಬರ್ತಾ ಇದೆ. ಈ ಕಡೆ ಭಾಗದಲ್ಲಿ ಕೂಡ ಗರ್ಭಗುಡಿ ಇದೆ, ಗರ್ಭಗುಡಿಯ ಮೇಲೆ ಒಂದು ಶಿಖರ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಸೂಕ್ಷ್ಮ ಗಮನಿಸಿದ್ರೆ ಇಲ್ಲೊಂದು ಶಿಖರದ ಮೇಲ್ಭಾಗದ ಮೇಲ್ತುದಿ ಕಾಣಿಸ್ತಾ ಇದೆ. ಅಂದರೆ ಈ ದೇವಸ್ಥಾನವನ್ನು ಹೊರಗಡೆಯಿಂದ ನೋಡಿದ್ರೆ ನಾವು ಹೇಳ್ಬೋದು ಸೋಮನಾಥಪುರದ ಕೇಶವ ದೇವಾಲಯ ಇದು ತ್ರಿಕೂಟ ದೇವಾಲಯ ಆಗಿದೆ ಅಂತ ಹೇಳ್ಬೋದು. 3 ಗರ್ಭಗುಡಿಗಳಿದ್ದಾವೆ, ಹಾಗಾಗಿ ಇದಕ್ಕೆ ತ್ರಿಕೂಟ ಅಂತ ಗುರುತಿಸ್ತೇವೆ. ಈ ರೀತಿ ಕೂಡ ಕ್ವಶನ್ ಕೇಳ್ಬೋದು ನಿಮಗೆ. ಸೋಮನಾಥಪುರದ ಕೇಶವ ದೇವಾಲಯ ಇದು ಏಕಕೂಟನ, ದ್ವಿಕೂಟನ, ತ್ರಿಕೂಟನ ಅಥವಾ ಚೌಕೂಟನ ಅಂತ ಆಪ್ಷನ್ಸ್ ಕೊಡ್ಬೋದು ನಿಮಗೆ. ಇದೇ ರೀತಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಆಗಿರ್ಬೋದು, ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನಗಳು ಕೂಡ ಯಾವ ಗುಂಪಿಗೆ ಸೇರ್ತಾವೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ಆ ರೀತಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇವರ ದೇವಸ್ಥಾನಗಳ ಒಳಭಾಗದಲ್ಲಿ ಬಂದಾಗ ಭುವನೇಶ್ವರಿಗಳು ಕಂಡುಬರ್ತವೆ. ಹಾಗಾಗಿ ಭುವನೇಶ್ವರಿಗಳನ್ನು ಕೂಡ ಇವರ ಕಲೆ ವಾಸ್ತುಶಿಲ್ಪದ ಅತ್ಯಂತ ಪ್ರಮುಖ ಲಕ್ಷಣ ಅಂತ ಗುರುತಿಸಲಾಗುತ್ತೆ. ಏನಿದು ಭುವನೇಶ್ವರಿ ಅಂತ ನೋಡ್ತಾ ಹೋದರೆ ಹೊಯ್ಸಳರ ಕಾಲದ ದೇವಾಲಯಗಳ ಒಳಭಾಗವನ್ನು ಪ್ರವೇಶ ಮಾಡಿ ನಾವು ಮೇಲ್ಛಾವಣಿಯನ್ನು ನೋಡಿದಾಗ ಮೇಲ್ಛಾವಣಿಯು ಕೂಡ ಸಾಕಷ್ಟು ಕೆತ್ತನೆಗಳಿಂದ ಅಲಂಕಾರಗೊಂಡಿರೋದು ಕಂಡುಬರುತ್ತೆ. ಇಲ್ಲಿ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಅವರ ದೇವಸ್ಥಾನದ ಒಳಭಾಗವನ್ನು ಪ್ರವೇಶ ಮಾಡಿ ಮೇಲ್ಛಾವಣಿ ನೋಡಿದಾಗ ಇಷ್ಟೊಂದು ಅಲಂಕಾರಿಕವಾಗಿ ಕೆತ್ತಿರೋದು ಕಂಡುಬರ್ತಾ ಇದೆ. ಇವುಗಳಿಗೆ ನಾವು ಭುವನೇಶ್ವರಿ ಅಂತ ಕರಿತೇವೆ. ಇದು ಕೂಡ ನಿಮಗೆ ತಿಳಿದಿರಬೇಕು. ಇದರ ಜೊತೆ ಇನ್ನೂ ಕೆಲವೊಂದು ಲಕ್ಷಣಗಳನ್ನು ಗುರುತಿಸ್ಬೋದು. ವಿಶಾಲವಾದ ನವರಂಗವನ್ನು ನೋಡ್ಬೋದು ನಾವು ಇವರ ದೇವಸ್ಥಾನಗಳಲ್ಲಿ. ಉತ್ತಮ ಬಳಪದ ಕಲ್ಲಿನ ಬಳಕೆ ಮಾಡಿದ್ದಾರೆ, ಇದು ಭಾಳ ಗಮನಿಸಬೇಕು. ಯಾವ ಕಲ್ಲನ್ನು ಬಳಕೆ ಮಾಡಿದ್ದಾರೆ ಹೊಯ್ಸಳರು ತಮ್ಮ ದೇವಾಲಯಗಳ ನಿರ್ಮಾಣಕ್ಕೆ ಅಂತ ಕೇಳ್ಬೋದು ನಿಮಗೆ. ಅವರು ಬಳಪದ ಕಲ್ಲನ್ನು ಬಳಕೆ ಮಾಡಿದ್ದಾರೆ. ಬಳಪದ ಕಲ್ಲು ಸೂಕ್ಷ್ಮ ಕೆತ್ತನೆಗೆ ಬಹಳ ಪೂರಕವಾಗಿರುವಂಥ ಕಲ್ಲಾಗಿರುತ್ತೆ ಮತ್ತು ಹೊಳಪು ಕೂಡ ಇರುತ್ತೆ. ಹಾಗಾಗಿ ಅವರು ಅಷ್ಟೊಂದು ಸೂಕ್ಷ್ಮ ಕೆತ್ತನೆ ಮಾಡಲಿಕ್ಕೆ 2 ಕಾರಣ. ಒಂದು, ಆಗಿನ ಕಾಲದ ಏನು ಶಿಲ್ಪ ಕಲಾವಿದರಿದ್ದಾರಲ್ವ ಅವರು ಸಾಕಷ್ಟು ಪ್ರಾವೀಣ್ಯತೆ ಪಡೆದುಕೊಂಡಿದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಅವರು ಆಯ್ಕೆ ಮಾಡ್ಕೊಂಡಿರುವಂಥ ಕಲ್ಲು ಕೂಡ ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಕೆಲವೊಂದು ಎಕ್ಸಾಮಲ್ಲಿ ಕಲ್ಲು ಕೇಳ್ತಾರ ಅಂದರೆ ಖಂಡಿತ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬಾದಾಮಿ ಚಾಲುಕ್ಯರು ತಮ್ಮ ದೇವಾಲಯಗಳ ನಿರ್ಮಾಣಕ್ಕೆ ಬಳಕೆ ಮಾಡಿರುವಂಥ ಕಲ್ಲು ಯಾವುದು ಅಂತ ಈ ರೀತಿ ಕೇಳಿದ್ದಾರೆ. ಅದೇ ರೀತಿ ಹೊಯ್ಸಳರ ದೇವಾಲಯಕ್ಕೆ ಬಳಕೆ ಮಾಡಿಕೊಂಡಿರುವಂಥ ಕಲ್ಲುಗಳು ಯಾವುದಂತ ಕೂಡ ಕೇಳ್ಬೋದು. ಬಳಪದ ಕಲ್ಲನ್ನು ಬಳಕೆ ಮಾಡಿದ್ದಾರೆ. ಮತ್ತು ಇವರು ತಮ್ಮ ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ಗಾರೆಯ ಬಳಕೆ ಮಾಡಿರೋದು ಕಂಡುಬರೋದಿಲ್ಲ. ಸಾಮಾನ್ಯವಾಗಿ ನಾವು ಕೆಲವೊಂದು ಅರಸು ಮನೆತನಗಳ ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ಗಾರೆ ಬಳಕೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಆದರೆ ಇವರ ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ಗಾರೆಯ ಬಳಕೆ ಆಗಿರೋದು ಕಂಡುಬರೋದಿಲ್ಲ. ಹಾಗಾದರೆ ಮತ್ತೆ ಹೆಂಗೆ ಈ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ರು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು. ಆದರೆ ಗೊತ್ತಿರಲಿ, ಕೆತ್ತಿರುವಂಥ ಕಲ್ಲುಗಳನ್ನು ಒಂದಕ್ಕೊಂದು ಇಂಟರ್ಲಾಕ್ ಮಾಡಿ ಇವರು ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಮಾಡಿರೋದು ಕಂಡುಬರುತ್ತೆ. ಎಲ್ಲಿಯೂ ಕೂಡ ಇವರು ಗಾರೆಯ ಬಳಕೆ ಮಾಡಿರೋದಕ್ಕೆ ಆಧಾರಗಳು ನಮಗೆ ಸಿಗೋದಿಲ್ಲ. ಅದು ಕೂಡ ನೀವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಓಕೆ, ಇವಿಷ್ಟು ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳಂತ ಗುರುತಿಸಲಾಗುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ನಕ್ಷತ್ರಾಕಾರದ ತಳ ವಿನ್ಯಾಸ ಆಗಿರ್ಬೋದು, ಎತ್ತರವಾದ ಜಗತಿ ಆಗಿರ್ಬೋದು, ಮತ್ತು ಅದರ ಜೊತೆಗೆ ಏಕಕೂಟ, ದ್ವಿಕೂಟ, ತ್ರಿಕೂಟ ಏನಿದ್ದಾವಲ್ವ ಅವುಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಗೋಡೆಯ ಹೊರಭಾಗದಲ್ಲಿ ಸಾಕಷ್ಟು ಕೆತ್ತನೆಯ ಶ್ರೀಮಂತಿಕೆ ಕಂಡುಬರುತ್ತೆ. ಮದನಿಕೆಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಲಕ್ಷಣಗಳನ್ನು ಗುರುತಿಸ್ಬೋದು. ಈವನ್ ನಿಮಗೆ KS ಎಕ್ಸಾಮಲ್ಲಿ ಕೂಡ ನಿಮಗೆ ಮೇನ್ಸಲ್ಲಿ ಕೂಡ ಕೇಳ್ಬೋದು. ಹೊಯ್ಸಳ ಶೈಲಿಯ ಪ್ರಮುಖ ಲಕ್ಷಣಗಳ ಬಗ್ಗೆ ಚರ್ಚಿಸಿ, ಉದಾಹರಣೆ ಜೊತೆ ಚರ್ಚಿಸಿ ಅಂತ ಕೇಳ್ತಾರೆ ನಿಮಗೆ. ಆವಾಗ ನೀವೇನು ಮಾಡಬೇಕು, ಪ್ರತಿಯೊಂದು ಲಕ್ಷಣಕ್ಕೂ ಯಾವುದಾದ್ರೂ ಒಂದು ದೇವಸ್ಥಾನದ ಉದಾಹರಣೆಯನ್ನು ನೀವು ಕೊಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಎಲ್ಲ ಆ್ಯಂಗಲಲ್ಲೂ ಕೂಡ ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟಿಗೆ ಬರೋಣ. ನಾವೀಗ ಹೊಯ್ಸಳರ ಪವಿತ್ರ ದೇವಾಲಯಗಳು ಅನ್ನುವಂಥ ಟೈಟಲಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರುವಂಥ ಈ 3 ದೇವಸ್ಥಾನಗಳ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದೇವಸ್ಥಾನಗಳು ಯಾವುದನ್ನೋದು ಅಗೇನ್ ನಾನು ರಿಕಾಲ್ ಮಾಡ್ತಾ ಹೋಗ್ತೀನಿ. ಬೇಲೂರಿನಲ್ಲಿರುವಂಥ ಚೆನ್ನಕೇಶವ ದೇವಸ್ಥಾನ, ಹಳೆಬೀಡಿನಲ್ಲಿರುವಂಥ ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ಸೋಮನಾಥಪುರದ ಕೇಶವ ದೇವಸ್ಥಾನ, ಇದು ಮೈಸೂರು ಜಿಲ್ಲೆಯಲ್ಲಿ ಇರುವಂಥದ್ದು.
ಓಕೆ, ಈ ದೇವಸ್ಥಾನಗಳಲ್ಲಿ ಬಂದಾಗ ಮೊದಲನೇದಾಗಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ. ನಿಮ್ಗೆ ಏನು ಕೇಳ್ಬೋದು ಕ್ವಶನ್ ಬೇಸ್ ಆಗಿ ಬಂದಾಗ, ಬೇಲೂರಿನಲ್ಲಿರುವಂಥ ದೇವಸ್ಥಾನ ಯಾವುದು ಅಂತ ಕೇಳ್ಬೋದು PC ಎಕ್ಸಾಮಲ್ಲಿ ಬಂದಾಗ. ಮತ್ತು ಇದು ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಕೇಳ್ಬೋದು. ಜನರಲೈಸ್ ಆಗಿ ಬಂದಾಗ ಅರಸು ಮನೆತನಗಳನ್ನೇ ನಿಮಗೆಲ್ಲ ಆಪ್ಷನ್ಸ್ ಆಗಿ ಕೊಟ್ಟಿರ್ಬೋದು, ಅಥವಾ ರಾಜರ ಹೆಸರನ್ನಾದರೂ ಕೊಟ್ಟಿರ್ಬೋದು, ಆ ರೀತಿ ಕೇಳ್ಬೋದು. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ಅದರ ಜೊತೆಗೆ ಇದು ಏಕಕೂಟನ, ದ್ವಿಕೂಟನ, ತ್ರಿಕೂಟನ ಅಂತ ಕೇಳ್ಬೋದು. ಈ ರೀತಿ ಸಾಕಷ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ಓಕೆ, ಬನ್ನಿ ಆ ಎಲ್ಲ ಕ್ವಶನ್ಸ್ಗಳನ್ನು ಒಂದು ಸ್ವಲ್ಪ ಪ್ಯಾರಾಗ್ರಾಫಲ್ಲೋ ಅಥವಾ ಪಾಯಿಂಟ್ಸಲ್ಲಿ ನಾವು ಕವರ್ ಮಾಡಿಕೊಡುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಬೇಲೂರು ಹಾಸನ ಜಿಲ್ಲೆಯಲ್ಲಿದೆ, ಅದು ಫಸ್ಟ್ ಕ್ಲಿಯರ್ ಆಗಿರ್ಬೇಕು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು. ಮತ್ತು ಬೇಲೂರು ಯಗಚಿ ನದಿ ತೀರದಲ್ಲಿರೋದು ಕಂಡುಬರುತ್ತೆ, ಮತ್ತು ಬೇಲೂರಿನ ಸಮೀಪದಲ್ಲಿ ಯಗಚಿ ಜಲಾಶಯ ಕೂಡ ಇರೋದು ಕಂಡುಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬೇಲೂರಿನ ಚೆನ್ನಕೇಶವ ಟೆಂಪಲ್ ಇರೋದು ಈ ಪಾಯಿಂಟಲ್ಲಿ ಇರೋದು ಕಂಡುಬರೋದು. ಇಲ್ಲ ಸಮೀಪದಲ್ಲಿ ಯಗಚಿ ಡ್ಯಾಮ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಯಗಚಿ ಹೇಮಾವತಿ ನದಿಗೆ ಬಂದಿರುವಂಥ ಒಂದು ಸಣ್ಣದಾದಂಥ ಒಂದು ಉಪನದಿ. ಈ ನದಿಗೆ ಯಗಚಿ ಜಲಾಶಯ ಕೂಡ ಬೇಲೂರಿನ ಸಮೀಪ ನಿರ್ಮಿಸಲಾಗಿದೆ. ಬೇಲೂರಿಗೆ ಮುಂಚೆ ವೇಲಾಪುರ ಅಂತ ಕೂಡ ಕರೆಯಲಾಗ್ತಾ ಇತ್ತು, ಈ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು ಬೇಲೂರಿನಲ್ಲಿರುವಂಥ ದೇವಸ್ಥಾನ ಚೆನ್ನಕೇಶವ ದೇವಸ್ಥಾನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ. ಈ ದೇವಸ್ಥಾನ ಬೇಸಿಕ್ಲಿ ಇದು ಏಕಕೂಟ ದೇವಸ್ಥಾನ ಅನ್ನೋದು ನಿಮಗೆ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್. ಏಕಕೂಟ ದೇವಾಲಯ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕು, ಈ ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಏಕಕೂಟ ದೇವಾಲಯ ಅಂತ. ಯಾರಿಗೆ ರಿಲೇಟೆಡ್ ಆಗಿದೆ ಈ ದೇವಸ್ಥಾನ ಅಂತ ಕೇಳ್ಬೋದು. ಯಾರಿಗೆ ಅಂದರೆ ಇಲ್ಲಿ ಧರ್ಮವನ್ನು ಬೇಸಾಗಿಟ್ಕೊಂಡು ಕೇಳಲ್ಲ, ಯಾಕಂದರೆ ಆ ಹೆಸರಲ್ಲೇ ಗೊತ್ತಾಗುತ್ತೆ ಇದು ಹಿಂದೂ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ದೇವಸ್ಥಾನ ಅಂತ. ಆದರೆ ಇದು ಶಿವನಿಗ, ವಿಷ್ಣುಗ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಏಕಕೂಟ ದೇವಾಲಯ ಆಗಿದೆ. ಇದು ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಾಲಯ ಅಥವಾ ವಿಷ್ಣು ದೇವಾಲಯ ಅಂತಲೇ ಹೇಳ್ಬೋದು. ಯಾವ ಬೇಸ್ ಮೇಲೆ ಹೇಳ್ಬೋದು ಅಂತ ನೋಡ್ತಾರೆ, ಎರಡು ಕಾರಣಗಳನ್ನು ಕೊಡ್ಬೋದು. ಒಂದು, ದೇವಸ್ಥಾನದ ಒಳಗಡೆ ನಾವು ಪ್ರವೇಶ ಮಾಡಿದಾಗ ಗರ್ಭಗುಡಿಯಲ್ಲಿ ಚೆನ್ನಕೇಶವನ ವಿಗ್ರಹ ನಾವು ಕಾಣ್ಬೋದಾಗಿದೆ. ಮತ್ತು ದೇವಸ್ಥಾನ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ದೇವಸ್ಥಾನದ ಮುಂಭಾಗದಲ್ಲಿ ಗರುಡ ಸ್ತಂಭ ಇರೋದು ಕಂಡುಬರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಸ್ಕ್ರೀನಲ್ಲಿ ಬಂದಾಗ ಇಲ್ಲಿ ಗರುಡನ ಮೂರ್ತಿ ಕೂಡ ಕಾಣಿಸ್ತಿದೆ, ಗರುಡ ಸ್ತಂಭವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನದಲ್ಲಿ ಬಂದಾಗ ಗರ್ಭಗುಡಿಯಲ್ಲಿ ಯಾವ ದೇವರು ಇರ್ತಾರಲ್ವ ಅವರ ವಾಹನ ಅವರ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರೋದು ಕಂಡುಬರುತ್ತೆ. ಈ ಬೇಸ್ ಮೇಲೆ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ವಿಷ್ಣು ದೇವಾಲಯ ಅನ್ನೋದು ಗೊತ್ತಿರಬೇಕು. ಚೆನ್ನಕೇಶವ ಅನ್ನೋ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಯಾವ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಅಂತ ನೋಡ್ತಂದ್ರೆ ಗರುಡ ಸ್ತಂಭವನ್ನು ಅಬ್ಸರ್ವ್ ಮಾಡ್ಬೋದು. ದೇವಸ್ಥಾನದ ಮುಂಭಾಗದಲ್ಲಿ ಗರ್ಭಗುಡಿಯಲ್ಲಿ ಚೆನ್ನಕೇಶವನ ವಿಗ್ರಹವನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇದು ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯ ಅಂತ ಹೇಳ್ಬೋದು. ನಿಮಗೆ ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಈ ದೇವಸ್ಥಾನವನ್ನು ನಿರ್ಮಿಸಿದಂತಹ ಕೀರ್ತಿ ಹೊಯ್ಸಳರ ಅತ್ಯಂತ ಪ್ರಸಿದ್ಧ ರಾಜನಾಗಿರುವಂಥ ವಿಷ್ಣುವರ್ಧನ್ಗೆ ಸಲ್ಲುತ್ತೆ. ಈತ ಹೊಯ್ಸಳರಲ್ಲಿ ಬಂದಾಗ ಬಹಳ ವಿಶೇಷವಾದಂಥ ಅರಸ ಅಂತ ಗುರುತಿಸಲಾಗುತ್ತೆ. ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಕ್ರಿಸ್ತಶಕ 1117ರಲ್ಲಿ. ಹಾಗಾಗಿ ಇದನ್ನು 12ನೇ ಶತಮಾನದ ಆರಂಭಿಕ ಯುಗ ಅಂತ ಕೂಡ ಗುರುತಿಸಲಾಗುತ್ತೆ. 12ನೇ 13ನೇ ಶತಮಾನದಲ್ಲಿ ಈ ಮೂರು ದೇವಾಲಯಗಳು ನಿರ್ಮಾಣ ಆಗಿದ್ದಾವಂತೇನೋ ಸ್ಟಾರ್ಟಿಂಗ್ ಸ್ಲೈಡಲ್ಲೇ ಡಿಸ್ಕಷನ್ ಮಾಡಿದೆವಲ್ವ, ಆ ಬೇಸ್ ಮೇಲೆ 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವಂಥ ದೇವಸ್ಥಾನ ಅಂತ ಕೂಡ ಹೇಳ್ಬೋದಾಗಿದೆ. ಅದರ ಜೊತೆಗೆ ಇನ್ನು ಕೆಲವೊಂದು ವಿಶೇಷತೆ ನೋಡ್ತಾ ಹೋದರೆ ಬೇಲೂರಿನ ಚೆನ್ನಕೇಶವ ದೇವಸ್ಥಾನಕ್ಕೆ ವಿಜಯನಾರಾಯಣ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಈ ದೇವಸ್ಥಾನ ಹೆಚ್ಚು ಫೇಮಸ್ ಆಗಿರೋದು ಚೆನ್ನಕೇಶವ ದೇವಸ್ಥಾನ ಅನ್ನುವಂಥ ಹೆಸರಲ್ಲಿ. ಆದರೆ ಇತಿಹಾಸದಲ್ಲಿ ಬಂದಾಗ ಈ ದೇವಸ್ಥಾನಕ್ಕೆ ವಿಜಯನಾರಾಯಣ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಆ ಹೆಸರಿನಲ್ಲೂ ಕೂಡ ಇದು ಫೇಮಸ್ ಆಗಿರೋದು ಕಂಡುಬರುತ್ತೆ. ಏನಿದಕ್ಕೆ ರೀಸನ್ ಅಂತ ನೋಡ್ತಾ ಹೋದರೆ ಇದಕ್ಕೆ ಒಂದು ಹಿಸ್ಟೋರಿಕಲ್ ಆದಂಥ ಒಂದು ಆಧಾರವನ್ನು ಕೊಡ್ಬೋದು, ಅಥವಾ ಅದಕ್ಕೊಂದು ಕಾರಣವನ್ನು ಐಡೆಂಟಿಫೈ ಮಾಡ್ಬೋದು. ಕ್ರಿಸ್ತಶಕ 1114ರಲ್ಲಿ ತಲಕಾಡು ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ವಿಷ್ಣುವರ್ಧನ ಏನು ಮಾಡ್ತಾನೆ ಅಂದರೆ ಚೋಳರನ್ನು ಸೋಲಿಸ್ತಾನೆ, ಗಂಗಾವಾಡಿಯಿಂದ ಚೋಳರನ್ನು ಹೊರ ಹಾಕ್ತಾನೆ. ಇದರ ನೆನಪಿಗಾಗಿ ಆತ ತಲಕಾಡು ಗೊಂಡ ಅನ್ನುವಂಥ ಬಿರುದನ್ನು ಕೂಡ ಧರಿಸ್ತಾನೆ. ಅಷ್ಟೇ ಅಲ್ಲ, ಈ ವಿಜಯದ ನೆನಪಿಗಾಗಿ ಆತ ಬೇಲೂರಿನ ಚೆನ್ನಕೇಶವ ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಹಾಗಾಗಿ ವಿಜಯದ ನೆನಪಿಗಾಗಿ ಕಟ್ಟಿಸಿರುವಂಥ ದೇವಸ್ಥಾನ ಇದಾಗಿರೋದ್ರಿಂದ ಇದಕ್ಕೆ ವಿಜಯನಾರಾಯಣ ದೇವಾಲಯ ಅಂತ ಕೂಡ ಕರೆಯಲಾಗುತ್ತೆ. ಅದರ ಜೊತೆಗೆ ಈ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನ ಇನ್ನೊಂದು ದೇವಸ್ಥಾನ ಕೂಡ ಕಟ್ಟಿಸ್ತಾನೆ. ಅದು ತಲಕಾಡಿನಲ್ಲಿರುವಂಥ ಕೀರ್ತಿನಾರಾಯಣ ದೇವಸ್ಥಾನ. ಇದು ಕೂಡ ವಿಷ್ಣುವರ್ಧನೇ ಕಟ್ಟಿಸಿರೋದು. ಯಾವುದು 1114ರ ತಲಕಾಡು ಯುದ್ಧದಲ್ಲಿ ಏನು ಗೆಲುವನ್ನು ಸಾಧಿಸ್ತಾನಲ್ವ, ಆ ನೆನಪಿಗಾಗಿ ಈ ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾನೆ. ಈ ದೇವಸ್ಥಾನದ ಹೆಸರು ಕೀರ್ತಿನಾರಾಯಣ ದೇವಸ್ಥಾನ ಅಂತ. ಇದು ತಲಕಾಡಿನಲ್ಲಿರೋದು. ತಲಕಾಡು ಕೂಡ ಮೈಸೂರು ಡಿಸ್ಟಿಕ್ಕಲ್ಲಿರೋದು, ಕಾವೇರಿ ನದಿ ತೀರದಲ್ಲಿರುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿದೆ. ಆದರೆ ಗೊತ್ತಿರಲಿ, ತಲಕಾಡಿನ ಕೀರ್ತಿನಾರಾಯಣ ದೇವಸ್ಥಾನ ಹಿಸ್ಟೋರಿಕಲ್ ಅಲ್ಲಿ ಬಂದಾಗ ನಾವು ಸ್ಪೆಷಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಬಂದಾಗ ಅದನ್ನು ಆ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ. ಅದು ಕೂಡ ಗೊತ್ತಿರಬೇಕು ನಿಮಗೆ. ಕೆಲವೊಂದು ಟೈಮ್ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ನಿಮಗೆ ಅವರ 4-5 ದೇವಸ್ಥಾನಗಳು ಕೊಟ್ಟಿರ್ತಾರೆ. ನಿಮಗೆ ಯಾವ ದೇವಸ್ಥಾನಗಳು ಸೇರ್ಪಡೆ ಆಗಿದ್ದಾವೆ, ಯಾವುದು ಇಲ್ಲ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಇದು ಕೂಡ ನಿಮಗೆ ಬೇಸಾಗಿ ತಿಳಿದಿರಬೇಕು.
ನೆಕ್ಸ್ಟ್ ಒಂದು ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ ದೇವಾಲಯದ ಮಹಾದ್ವಾರದ ಮೇಲೆ ಬಹಳ ಎತ್ತರವಾದಂಥ ಒಂದು ಗೋಪುರ ನಮಗೆ ಕಂಡುಬರುತ್ತೆ. ದೇವಸ್ಥಾನದ ಒಳಭಾಗದಿಂದ ನೋಡಿದಾಗ ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಇದು ಎತ್ತರವಾದಂಥ ಗೋಪುರ, ಇದು ಪ್ರವೇಶ ದ್ವಾರ, ಇದು ಮಹಾದ್ವಾರದ ಮೇಲೆ ಎತ್ತರವಾದಂಥ ಗೋಪುರ ಕಂಡುಬರ್ತಾ ಇದೆ. ಈ ಗೋಪುರ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರೋದು. ದ್ರಾವಿಡ ಶೈಲಿಯಲ್ಲಿ ಆ ಗೋಪುರ ನಿರ್ಮಾಣ ಆಗಿರೋದು ಕಂಡುಬರುತ್ತೆ, ಅದು ಕೂಡ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಓಕೆ, ಇವಿಷ್ಟು ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ವಿಶೇಷತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ದೇವಸ್ಥಾನದ ಅತ್ಯಂತ ಪ್ರಮುಖ ಶಿಲ್ಪಿಗಳಂದರೆ ದಾಸೋಜ, ಚಾವಣ, ಮಲ್ಲೋಜ, ನಾಗೋಜ ಅಂತ ಗುರುತಿಸಲಾಗುತ್ತೆ. ಇವರ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಬೇಲೂರಿನ ಚೆನ್ನಕೇಶವ ದೇವಸ್ಥಾನದ ವಿಶೇಷತೆಯನ್ನು ನಾವು ಕಲಾ ವಿಮರ್ಶಕರು, ಖ್ಯಾತ ಇತಿಹಾಸ ತಜ್ಞರ ಅಭಿಪ್ರಾಯದಲ್ಲಿ ಕೇಳಿದಾಗ ಇದರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಸ್ಪೆಷಲಿ ಎಚ್ ಕೃಷ್ಣ ಅವರ ವ್ಯಾಖ್ಯಾನದಲ್ಲಿ ಕೇಳೋದಾದರೆ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಲಲಿತ ಕಲೆಗಳ ವಸ್ತು ಸಂಗ್ರಹಾಲಯವಾಗಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಕಸಿನ್ಸ್ ಅವರ ಹೇಳಿಕೆಯಲ್ಲಿ ನೋಡೋದಾದರೆ ಚಿನ್ನ ಬೆಳ್ಳಿಯ ಕೆತ್ತನೆಯ ನುಣುಪು ಈ ದೇವಾಲಯಗಳಲ್ಲಿರುವ ಕೆತ್ತನೆಗಳಿಗಿಂತ ಸೊಗಸಾಗಿರಲಾರವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಆಭರಣಗಳನ್ನು ತಯಾರು ಮಾಡ್ಕೊಳ್ತಾ ಇರ್ತೇವೆ, ಅಥವಾ ಆಭರಣಗಳನ್ನು ತಯಾರಿಸಿರ್ತಾರಲ್ವ, ಆ ಆಭರಣಗಳನ್ನು ನಾವು ಬಳಕೆ ಮಾಡ್ತಾ ಇರ್ತೇವೆ. ಎಷ್ಟು ಸೂಕ್ಷ್ಮವಾಗಿ ತಯಾರಿಸಿರ್ತಾರೆ ಆಭರಣಗಳಂದರೆ ಅದರ ಸೌಂದರ್ಯವನ್ನು ಹೆಚ್ಚಿಸುವ ರೀತಿಯಲ್ಲೇ ಅವನ್ನು ತಯಾರಿಸಿರ್ತಾರೆ. ಆದರೆ ಗೊತ್ತಿರಲಿ, ಬೇಲೂರಿನ ಈ ದೇವಸ್ಥಾನ ಏನಿದೆ ಅಲ್ವಾ, ಈ ದೇವಸ್ಥಾನ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಎಷ್ಟು ಸೂಕ್ಷ್ಮವಾಗಿ ತಯಾರಿಸಿರ್ತಾರಲ್ವ, ಅದಕ್ಕಿಂತ ಹೆಚ್ಚು ಸೊಗಸಾಗಿ, ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿ ಈ ದೇವಾಲಯವನ್ನು ಕೆತ್ತಲಾಗಿದೆ. ಇಲ್ಲಿನ ಕಲಾ ಸೌಂದರ್ಯ ಅದಕ್ಕಿಂತ ಹೆಚ್ಚು ಸುಂದರವಾಗಿದೆ ಅನ್ನುವಂಥ ವಿಚಾರ ಕೂಡ ಅವರು ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ನೀವು KS ಅಂತ ಎಕ್ಸಾಮಲ್ಲಿ ಇಂತಹ ವ್ಯಾಖ್ಯಾನಗಳನ್ನು ಕೂಡ ಬಳಕೆ ಮಾಡಿಕೊಂಡು ನೀವು ಆನ್ಸರನ್ನು ಬರೆದ್ರೆ ಇನ್ನೂ ಅದಕ್ಕೆ ಹೆಚ್ಚು ವೇಟೇಜ್ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬರೋಣ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ. ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರ್ಪಡೆ ಆಗಿರುವಂಥ ಹೊಯ್ಸಳರ 3 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಎಲ್ಲಿದೆ ಅಂತ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ, ಹಳೆಬೀಡಿನಲ್ಲಿದೆ. ಹಳೆಬೀಡಿನಲ್ಲಿರುವಂಥ ಹೊಯ್ಸಳರ ಕಾಲದ ದೇವಸ್ಥಾನ ಯಾವುದಂತ ಕೇಳ್ಬೋದು, ಅದು ಹೊಯ್ಸಳೇಶ್ವರ ದೇವಸ್ಥಾನ ಅಂತ. ಓಕೆ, ಬೇಸಿಕ್ಲಿ ಈ ದೇವಸ್ಥಾನ ದ್ವಿಕೂಟ ದೇವಾಲಯ ಅಂತ ಹೇಳೋದು. ಹೆಸರಲ್ಲೇ ಗೊತ್ತಾಗುತ್ತೆ, ದ್ವಿಕೂಟ ಅಂದರೆ ಈ ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿದ್ದಾವಂತ ನಾವು ಗೆಸ್ ಮಾಡ್ಬೋದು. ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಏಕಕೂಟ ಆಗಿತ್ತು, ಒಂದೇ ಗರ್ಭಗುಡಿ ಇತ್ತು. ಆದರೆ ಈ ದೇವಸ್ಥಾನ ದ್ವಿಕೂಟ ದೇವಾಲಯವಾಗಿದೆ, ಇಲ್ಲಿ 2 ಗರ್ಭಗುಡಿಗಳಿರೋದು ಕಂಡುಬರುತ್ತೆ. ಓಕೆ, ಯಾವ ಬೇಸ್ ಮೇಲೆ ಹೇಳ್ಬೋದು ಅಂತ ನೋಡ್ತಾ ಹೋದರೆ ದೇವಸ್ಥಾನದ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಲೈಡ್ ನೋಡಿದ್ರೂ ಗೊತ್ತಾಗ್ತಾ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ 2 ನಂದಿ ಮಂಟಪಗಳಿರೋದು ಕಂಡುಬರ್ತಾ ಇದೆ. ಅದರಲ್ಲಿ ಒಂದು ನಂದಿ ಮಂಟಪ ನೀವು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ನಂದಿ ಮಂಟಪ ಕಾಣಿಸ್ತಾ ಇದೆ. ಇದು ದೇವಸ್ಥಾನ ಮೇನ್ ಟೆಂಪಲ್. ಇದು ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಮಂಟಪವನ್ನು ನೋಡ್ಬೋದು. 2 ನಂದಿ ಮಂಟಪಗಳಿದ್ದಾವೆ. ಆ ನಂದಿ ಮಂಟಪದಲ್ಲಿ ದೊಡ್ಡ ಗಾತ್ರದ ನಂದಿಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇಲ್ಲಿ ಇನ್ನೊಂದು ಕ್ವಶನ್ಗೆ ಆನ್ಸರ್ ನೀವು ಕಂಡುಕೊಳ್ಬೋದು. ಹೊಯ್ಸಳೇಶ್ವರ ದೇವಸ್ಥಾನ ಯಾವ ದೇವರಿಗೆ ರಿಲೇಟೆಡ್ ಆಗಿದೆ ಅಂತ ಕೂಡ ಕೇಳ್ಬೋದು ನಿಮಗೆ. ವಿಷ್ಣುನ, ಶಿವನ, ಇಬ್ಬರಿಗೂ ರಿಲೇಟೆಡ್ ಆಗಿದೆ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಆದರೆ ಈ ದೇವಸ್ಥಾನದ ಮುಂಭಾಗದಲ್ಲಿ 2 ನಂದಿ ಮಂಟಪಗಳಿದ್ದಾವೆ. ನಂದಿ ಗೊತ್ತು ಶಿವನ ವಾಹನ, ಹಾಗಾಗಿ ಈ ದೇವಸ್ಥಾನ ಸಂಪೂರ್ಣವಾಗಿ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಅಂತ ನಾವು ಗುರುತಿಸ್ಬೋದಾಗಿದೆ. ಅಲ್ಲಿರುವಂಥ ವಾಹನದ ಬೇಸ್ ಮೇಲೆ ನಾವು ಹೇಳ್ಬೋದು, ಅಥವಾ ಹೆಸರಲ್ಲೂ ಇದೆ ಹೊಯ್ಸಳೇಶ್ವರ ಅಂತಿದೆ. ಈಶ್ವರ ಅನ್ನುವಂಥ ವರ್ಡಲ್ಲಿ ಬಳಕೆ ಆಗಿರೋದು ಕಂಡು ಬರ್ತಾ ಇದೆ. ಆ ಬೇಸ್ ಮೇಲೆ ಕೂಡ ಹೇಳ್ಬೋದು ಇದು ಶಿವನಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಆಗಿದೆ ಅಂತ. ಬೇಲೂರಿನ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಪಟ್ಟಿದ್ರೆ ಹಳೆಬೀಡಿನ ದೇವಸ್ಥಾನ ಶಿವನಿಗೆ ಸಂಬಂಧಪಟ್ಟಂತ ದ್ವಿಕೂಟ ದೇವಸ್ಥಾನವಾಗಿದೆ. ಈ ದೇವಸ್ಥಾನವನ್ನು ಮೇಲ್ಭಾಗದಿಂದ ನೋಡಿದಾಗ ಈ ರೀತಿ ಕಾಣಿಸುತ್ತೆ. ದೇವಸ್ಥಾನದಲ್ಲಿ 2 ಗರ್ಭಗುಡಿಗಳಿರೋದು ಕಂಡುಬರುತ್ತೆ ನಮಗೆ. ಆ ರೆಡ್ ಸರ್ಕಲ್ ಏರಿಯಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅವೆರಡು ಕೂಡ ದೇವಸ್ಥಾನದ ಗರ್ಭಗುಡಿಗಳಿದ್ದಾವೆ. 2 ಗರ್ಭಗುಡಿಗಳ ಮುಂಭಾಗದಲ್ಲಿ, ದೇವಾಲಯದ ಮುಂಭಾಗದಲ್ಲಿ 2 ನಂದಿ ಮಂಟಪಗಳು ಕಂಡುಬರ್ತಾ ಇದ್ದಾವೆ. ಓಕೆ, ಹಾಗಾಗಿ ಇದು ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಅಂತ ಹೇಳ್ಬೋದು. ದ್ವಿಕೂಟ ದೇವಸ್ಥಾನ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಆಲ್ರೆಡಿ ಗೊತ್ತಾಯಿತು ಶಿವನಿಗೆ ಸಂಬಂಧಪಟ್ಟ ದೇವಾಲಯ ಅಂತ, ದ್ವಿಕೂಟ ದೇವಾಲಯ ಅಂತ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ರೆ 2 ಗರ್ಭಗುಡಿಯಲ್ಲೂ ಕೂಡ ಶಿವನಿಗೆ ಸಂಬಂಧಪಟ್ಟಂಥ ವಿಗ್ರಹ ಏನಾದರೂ ಇರಬೇಕು. ಅದಕ್ಕೆ ರಿಲೇಟೆಡ್ ನೋಡ್ತಾ ಹೋದರೆ ಈ ದೇವಸ್ಥಾನದ ಒಳಭಾಗದ ಗರ್ಭಗುಡಿಯನ್ನು ಹೋದಾಗ, 2 ಗರ್ಭಗುಡಿಯನ್ನು ನೋಡಿದಾಗ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅನ್ನುವಂಥ ಲಿಂಗಗಳು ನಮಗೆ ಗರ್ಭಗುಡಿಯಲ್ಲಿ ಕಂಡುಬರ್ತವೆ. ಒಂದು ಲಿಂಗವನ್ನು ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಭಾಗದಲ್ಲಿ ಬಂದಾಗ ಕಾಣಿಸ್ತಾ ಇದೆ. ಈ ರೀತಿ ಈ ದೇವಸ್ಥಾನದ ಒಳಭಾಗವನ್ನು ಪ್ರವೇಶ ಮಾಡಿ
ಗರ್ಭಗುಡಿಯನ್ನು ನೋಡಿದ್ರೆ ಗರ್ಭಗುಡಿಯಲ್ಲಿ ನಮಗೆ 2 ಲಿಂಗಗಳು ಕಂಡುಬರ್ತವೆ. ಅದರಲ್ಲಿ ಒಂದು ಹೊಯ್ಸಳೇಶ್ವರ, ಮತ್ತೊಂದು ಶಾಂತಲೇಶ್ವರ ಲಿಂಗ ಅಂತ ಗುರುತಿಸಲಾಗುತ್ತೆ. ಓಕೆ, ಈ ರೀತಿ ಈ ದೇವಸ್ಥಾನವು ಕೂಡ ಸಾಕಷ್ಟು ವಿಶೇಷತೆಗಳಿಗೆ ಫೇಮಸ್ ಆಗಿದೆ. 1ನೇ ನರಸಿಂಹನ ಕಾಲದಲ್ಲಿ ಆತನ ದಂಡನಾಯಕನಾದಂಥ ಕೇತಮಲ್ಲನಿಂದ ನಿರ್ಮಿಸಲ್ಪಟ್ಟಂಥ ದೇವಸ್ಥಾನ ಇದಾಗಿದೆ ಅಂತ ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು, ಈ ವಿಚಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ದೇವಸ್ಥಾನದ ಪ್ರಮುಖ ಶಿಲ್ಪಿಗಳು ಯಾರು ಅಂತ ನೋಡ್ತಾ ಹೋದ್ರೆ ಕೇದ ರೋಜ, ಮಾಬಲ, ಬಲ್ಲನ, ಕೇತನ ಇವರೆಲ್ಲರೂ ಕೂಡ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಅತ್ಯಂತ ಪ್ರಮುಖ ಶಿಲ್ಪಿಗಳಂತ ಗುರುತಿಸಲಾಗುತ್ತೆ. ಈ ದೇವಾಲಯ ಕೂಡ ಅಷ್ಟೇ ಸಾಕಷ್ಟು ಶಿಲ್ಪಕಲಾ ಕೆತ್ತನೆಗೆ ಸಾಕಷ್ಟು ಹೆಸರಾಗಿರೋದು ಕಂಡುಬರುತ್ತೆ. ಮೇಲ್ಭಾಗದಲ್ಲಿ ನೀವು ಶಿಲ್ಪ ಜಾಲಾಂಧ್ರಗಳನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಕೆಳಭಾಗದಲ್ಲಿ ಬಂದಾಗ ಸಾಕಷ್ಟು ಸಣ್ಣ ಸಣ್ಣ ಪಟ್ಟಿಗಳಾಗಿ ಸೂಕ್ಷ್ಮ ಕಲಾ ಕೆತ್ತನೆ ಮಾಡಿರೋದು ಕಂಡುಬರ್ತಾ ಇದೆ. ನೀವು ಇದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ನೋಡ್ಬೋದು ನೀವು. ಅತ್ಯಂತ ಕೆಳಭಾಗದಲ್ಲಿ ಬೇಸಲ್ಲಿ ಬಂದಾಗ ಗಜಗಳ ಸಾಲು ಕಂಡುಬರ್ತಾ ಇದೆ. ಮೇಲ್ಭಾಗದಲ್ಲಿ ಸಿಂಹಗಳ ಸಾಲು ಕಂಡುಬರ್ತಾ ಇದೆ. ಆಮೇಲೆ ಅಲಂಕಾರಿಕ ಕೆತ್ತನೆಯ ಪಟ್ಟಿ ಕಂಡುಬರ್ತಾ ಇದೆ. ಮೇಲ್ಭಾಗದಲ್ಲಿ ಕುದುರೆಗಳ ಸಾಲು, ಅಲಂಕಾರಿಕ ಪಟ್ಟಿ. ಮೇಲ್ಭಾಗದಲ್ಲಿ ಪೌರಾಣಿಕ ಕಥೆಗಳಿಗೆ ರಿಲೇಟೆಡ್ ಆಗಿರುವಂಥ ಕೆತ್ತನೆ ಅಬ್ಸರ್ವ್ ಮಾಡ್ಬೋದು. ನೀವು 6ನೇ ಸಾಲನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸಮುದ್ರ ಮಂಥನಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಶಿಲ್ಪಕಲಾ ಕೆತ್ತನೆ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಈ ರೀತಿ ಸಾಕಷ್ಟು ಸೂಕ್ಷ್ಮವಾದ ಕೆತ್ತನೆಯನ್ನು ನಾವು ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದಲ್ಲೂ ಕೂಡ ಕಾಣ್ಬೋದಾಗಿದೆ. ಆದರೆ ದುರಾದೃಷ್ಟ ಇತಿಹಾಸದಲ್ಲಿ ಬಂದಾಗ ಅಲಾವುದ್ದೀನ್ ಖಿಲ್ಜಿಯ ಸೇನಾ ನಾಯಕ ಮಲಿಕ್ ಕಾಫರ್ ದಕ್ಷಿಣ ಭಾರತ ದಂಡಯಾತ್ರೆ ಮಾಡಿದಾಗ ದ್ವಾರ ಸಮುದ್ರದ ಮೇಲೆ ಕೂಡ ದಾಳಿ ಮಾಡಿರ್ತಾನೆ. ಆ ಸಮಯದಲ್ಲಿ ಈ ದೇವಸ್ಥಾನ ಆತನ ದಾಳಿಗೆ ತುತ್ತಾಗುತ್ತೆ. ಅದರಿಂದ ಕೆಲವೊಂದು ಇಲ್ಲಿರುವಂಥ ವಿಗ್ರಹಗಳಾಗಿರ್ಬೋದು, ಕೆಲವೊಂದು ಶಿಲ್ಪಕಲಾ ಕೆತ್ತನೆಗಳು ಹಾಳಾಗಿರೋದನ್ನು ಸಹ ನಾವು ಕಾಣ್ತೇವೆ. ಒಟ್ಟಿನಲ್ಲಿ ಅದ್ಭುತವಾದ ಕೆತ್ತನೆ ನಾವಿಲ್ಲಿ ಕಾಣ್ಬೋದಾಗಿದೆ. ಸಾಕಷ್ಟು ಪೌರಾಣಿಕ ಕಥೆಗಳಿಗೆ ರಿಲೇಟೆಡ್ ಆಗಿರುವಂಥ ಶಿಲ್ಪಕಲಾ ಕೆತ್ತನೆಯನ್ನು ಕೂಡ ಕಾಣ್ಬೋದು. ಅದರಲ್ಲಿ ಒಂದು ನಾನು ಉದಾಹರಣೆಯಾಗಿ ನಿಮಗೆ ತೋರಿಸ್ತಾ ಇರೋದು, ರಾವಣನು ಕೈಲಾಸ ಪರ್ವತವನ್ನು ಎತ್ತಿರೋದಕ್ಕೆ ರಿಲೇಟೆಡ್ ಆಗಿರುವಂಥ ಪೌರಾಣಿಕ ಕಥೆ ಏನಿದೆ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಶಿಲ್ಪಕಲಾ ಕೆತ್ತನೆಯನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ರಾವಣ ಇಡೀ ಕೈಲಾಸ ಪರ್ವತವನ್ನು ಎತ್ತಿರೋದು ಕಂಡು ಬರ್ತಾ ಇತ್ತು ತಲೆ ಮೇಲೆ. ಇಲ್ಲಿ ಮೇಲ್ಭಾಗದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಪರ್ಸಿ ಬ್ರೌನ್ ಅವರು ಈ ದೇವಸ್ಥಾನಕ್ಕೆ ರಿಲೇಟೆಡ್ ಆಗಿ ಒಂದು ಅದ್ಭುತವಾದ ವ್ಯಾಖ್ಯಾನ ನೀಡಿದ್ದಾರೆ. ಹಳೇಬೀಡು ದೇವಾಲಯ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠೆಗೆ ಉದಾಹರಣೆ ಆಗಿದೆ ಅನ್ನುವಂಥ ಒಂದು ಅದ್ಭುತವಾದ ವ್ಯಾಖ್ಯಾನ ನೀಡಿದ್ದಾರೆ. ಇದರ ಮೂಲಕ ಈ ದೇವಸ್ಥಾನದ ಕಲೆ ಮತ್ತು ವಾಸ್ತುಶಿಲ್ಪ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ನಾವು ಬರಬಹುದಾಗಿದೆ. ಇನ್ನು ಕೊನೆಯದಾಗಿ ಹೊಯ್ಸಳರ ದೇವಸ್ಥಾನದಲ್ಲಿ ಬಂದಾಗ ಸೋಮನಾಥಪುರದ ಕೇಶವ ದೇವಾಲಯಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಸೋಮನಾಥಪುರದ ಕೇಶವ ದೇವಾಲಯದ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಆಫ್ ಆಲ್ ಇದು ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ನಮಗೆ ಬೇಸಾಗೊತ್ತಿರಬೇಕು. ಬೇಲೂರು, ಹಳೇಬೀಡು 2 ಹಾಸನ ಜಿಲ್ಲೆಯಲ್ಲಿರುವಂಥ ತಾಣಗಳಾಗಿದ್ದಾರೆ. ಸೋಮನಾಥಪುರ ಇದು ಮೈಸೂರು ಜಿಲ್ಲೆಯಲ್ಲಿರುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿದೆ. ಸ್ಪೆಷಲಿ ಕಾವೇರಿ ನದಿ ತೀರದಲ್ಲಿರುವಂಥ ಪ್ಲೇಸ್ ಅಂತ ಗುರುತಿಸೋದು. ಇಲ್ಲಿ ಕಾವೇರಿ ನದಿಯನ್ನು ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇಲ್ಲಿ ನೀವು ಸೋಮನಾಥಪುರದ ಕೇಶವ ದೇವಾಲಯ ಅಬ್ಸರ್ವ್ ಮಾಡ್ಬೋದು. ಹಾಗೆ ಕಾವೇರಿ ನದಿ ತೀರದಲ್ಲಿ ಇರುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ನಾವು ಹೊಯ್ಸಳ ಶೈಲಿಯ ಪ್ರೌಢ ಸ್ವರೂಪವನ್ನು ಕಾಣ್ಬೋದಾಗಿದೆ. ಅಂದರೆ ಹೊಯ್ಸಳ ಶೈಲಿ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದ ಕಲಾಶೈಲಿ ಅಂತ ನಾವು ಆರಂಭದಲ್ಲಿ ಡಿಸ್ಕಷನ್ ಮಾಡ್ತೇವಲ್ವ, ಅದು ಅತ್ಯಂತ ಉತ್ಕೃಷ್ಟ ಹಂತಕ್ಕೆ ತಲುಪಿರುವುದನ್ನು ನಾವು ಈ ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ಕಾಣ್ಬೋದಾಗಿದೆ. ಮತ್ತು ಸಾಕಷ್ಟು ವ್ಯವಸ್ಥಿತವಾಗಿ ಈ ದೇವಸ್ಥಾನದಲ್ಲಿ ಆ ಕಲೆ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆ ಇವತ್ತಿಗೂ ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಹೊಯ್ಸಳ ಶೈಲಿಯ ಪ್ರೌಢ ಸ್ವರೂಪವನ್ನು ನಾವು ಯಾವ ದೇವಸ್ಥಾನದಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಅಥವಾ ಅತಿ ಹೆಚ್ಚು ಶ್ರೀಮಂತಿಕೆಯಿಂದ ಕಾಣ್ಬೋದು ಅಂತ ನೋಡ್ತಾ ಹೋದರೆ ಅದು ಸೋಮನಾಥಪುರದ ಕೇಶವ ದೇವಾಲಯದಲ್ಲಿ ಕಾಣ್ಬೋದು ಅಂತ ನಾವು ಹೇಳ್ಬೋದಾಗಿದೆ. ಇದು ಪ್ಯೂರ್ಲಿ ವಿಷ್ಣು ದೇವಾಲಯ ಅಂತ ಹೇಳೋದು. 3 ದೇವಾಲಯಗಳು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದ್ದಾವೆ. ಅದರಲ್ಲಿ ಬೇಲೂರು ದೇವಸ್ಥಾನ ವಿಷ್ಣುವಿಗೆ ರಿಲೇಟೆಡ್ ಆಗಿದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಶಿವನಿಗೆ ಸಂಬಂಧಪಟ್ಟದ್ದಾಗಿದ್ದರೆ ಈ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಾಲಯವಾಗಿದೆ. ಇದು ಬೇಸಿಕ್ಲಿ ತ್ರಿಕೂಟ ದೇವಾಲಯ. ಬೇಲೂರು ಏಕಕೂಟ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದೇವಾಲಯವಾಗಿದ್ದರೆ ಸೋಮನಾಥಪುರದ ಕೇಶವ ದೇವಾಲಯ ಏನಿದೆ ಅಲ್ವಾ, ಇದು ತ್ರಿಕೂಟ ದೇವಾಲಯವಾಗಿದೆ. ತ್ರಿಕೂಟ ಅಂದರೆ 3 ಗರ್ಭಗುಡಿಗಳಂತ ಹೇಳೋದು. ಇಲ್ಲಿ ನಾವು 3 ಶಿಖರಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನು ಈ ಭಾಗದಲ್ಲಿ ಒಂದು ಶಿಖರ ಕಾಣಿಸ್ತಾ ಇದೆ ನಿಮಗೆ, ಈ ಭಾಗದಲ್ಲಿ ಒಂದು ಶಿಖರ ಕಾಣಿಸ್ತಾ ಇದೆ, ಮಧ್ಯ ಭಾಗದಲ್ಲಿ ಕೂಡ ಒಂದು ಶಿಖರವನ್ನು ಅಬ್ಸರ್ವ್ ಮಾಡ್ಬೋದು ಸೂಕ್ಷ್ಮವಾಗಿ ನೋಡಿದ್ರೆ. ಈ ರೀತಿ 3 ಶಿಖರಗಳನ್ನು ಹೊರಭಾಗದಿಂದಲೇ ಅಬ್ಸರ್ವ್ ಮಾಡೋದ್ರ ಮೂಲಕ ಈ ದೇವಸ್ಥಾನ ತ್ರಿಕೂಟ ದೇವಾಲಯ ಆಗಿದೆ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು. ಈ ದೇವಸ್ಥಾನ ಪ್ರವೇಶ ಮಾಡಿ ನಾವು ಒಳಭಾಗಕ್ಕೆ ಹೋದರೆ ನೀವು ದೇವಸ್ಥಾನದ ಒಳಭಾಗದಲ್ಲಿ 3 ಗರ್ಭಗುಡಿಗಳನ್ನು ನೋಡ್ಬೋದಾಗಿದೆ. 3 ಗರ್ಭಗುಡಿಗಳಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳು, ಮೂರ್ತಿಗಳಿರ್ತಾವಂತ ಹೇಳ್ಬೋದು.
3 ಗರ್ಭಗುಡಿಗಳಿದ್ದಾವಂತ ಗೊತ್ತಾಯಿತು. ಒಂದರಲ್ಲಿ ಕೇಶವನ ವಿಗ್ರಹ ನೋಡ್ಬೋದು, ಮತ್ತೊಂದರಲ್ಲಿ ಜನಾರ್ದನ ವಿಗ್ರಹ ನೋಡ್ಬೋದು, ಮತ್ತೊಂದರಲ್ಲಿ ವೇಣುಗೋಪಾಲನ ವಿಗ್ರಹವನ್ನು ನೋಡ್ಬೋದಾಗಿದೆ. ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ತ್ರಿಕೂಟ ದೇವಾಲಯ ಅಂದರೆ 3 ಬೇರೆ ಬೇರೆ ದೇವರುಗಳಿಗೆ ಸಂಬಂಧಪಟ್ಟಿದ್ದಲ್ಲ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಗರ್ಭಗುಡಿಗಳಾಗಿರ್ತವೆ. ವಿಷ್ಣುವಿಗೆ ರಿಲೇಟೆಡ್ ಆಗಿರುವಂಥ ವಿಗ್ರಹಗಳನ್ನೇ ನಾವಲ್ಲಿ ನೋಡ್ಬೋದಾಗಿದೆ. ಈ ದೇವಸ್ಥಾನವನ್ನು ನಿರ್ಮಿಸಿರುವಂತಹ ಕೀರ್ತಿ ಸೋಮದಂಡನಾಯಕನಿಗೆ ಸಲ್ಲುತ್ತೆ. ಈತ ಮೂರನೇ ನರಸಿಂಹನ ಮಂತ್ರಿಯಾಗಿದ್ದಂಥ ಸೋಮದಂಡನಾಯಕ ಈ ದೇವಸ್ಥಾನವನ್ನು ನಿರ್ಮಿಸಿರೋದು ಕಂಡುಬರುತ್ತೆ. ಇನ್ನು ಈ ದೇವಸ್ಥಾನದ ಪ್ರಮುಖ ಶಿಲ್ಪಿಗಳು ಯಾರು ಅಂತ ನೋಡ್ತಿದ್ರೆ ಮಲಿತಮ್ಮ, ಚಂದಯ್ಯ, ಬಾಮಯ್ಯ, ಬಿಲ್ಲಯ್ಯ, ಭರ್ಮಯ್ಯ ಅನ್ನುವಂಥ ವ್ಯಕ್ತಿಗಳು ಈ ದೇವಸ್ಥಾನದ ಪ್ರಮುಖ ಶಿಲ್ಪಿಗಳಾಗಿದ್ದರು ಅನ್ನುವಂಥ ಮಾಹಿತಿ ಕೂಡ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಓಕೆ, ಇವಿಷ್ಟು ಹೊಯ್ಸಳರ ಕಾಲದ ಪ್ರಮುಖ ದೇವಾಲಯಗಳು, ಸ್ಪೆಷಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿರುವಂಥ 3 ದೇವಾಲಯಗಳೇನಿದ್ದಾವಲ್ವ ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿತ್ತು. ಇದರ ಜೊತೆಗೆ ಕರ್ನಾಟಕದಲ್ಲಿರುವಂಥ ಇತರೆ ವಿಶ್ವ ಪಾರಂಪರಿಕ ತಾಣಗಳಿದ್ದಾವಲ್ವ ಅವುಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕರ್ನಾಟಕ ಜಿಕೆಗೆ ರಿಲೇಟೆಡ್ ಆಗಿರುವಂಥ ಮೊದಲ ಕ್ಲಾಸಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಆದರೆ ಈ ಕ್ಲಾಸಲ್ಲಿ ಪ್ಯೂರ್ ಆಗಿ ನಾವು ಅವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೆಚ್ಚು ಫೋಕಸ್ ಮಾಡಿ ಡಿಸ್ಕಷನ್ ಮಾಡ್ತಾ ಇರೋದು. 1986ರಲ್ಲಿ ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಹಂಪಿ ಅನ್ನುವಂಥ ಟೈಟಲಲ್ಲಿ ಹಂಪಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರುವಂತಹ ರಾಜ್ಯದ ಮೊದಲ ತಾಣ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದು ವಿಜಯನಗರ ಜಿಲ್ಲೆಯಲ್ಲಿರೋದು. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿಯಾಗಿದ್ದಂತಹ ಸ್ಥಳವಾಗಿದೆ ಮತ್ತು ತುಂಗಭದ್ರಾ ನದಿಯ ಬಲದಂಡೆಯ ಮೇಲೆ ಹಂಪಿ ಅನ್ನುವಂಥ ಒಂದು ಐತಿಹಾಸಿಕ ತಾಣ ಇರೋದು ಕಂಡುಬರುತ್ತೆ. ಇನ್ನು ವಿಜಯನಗರ ಅರಸರ ವಾಸ್ತುಶಿಲ್ಪದ ಲಕ್ಷಣಗಳನ್ನು ನೋಡ್ತಾ ಹೋದರೆ ದ್ರಾವಿಡ ಶೈಲಿಯ ಮುಂದುವರಿದ ರೂಪ ಅಂತ ಇದನ್ನು ಗುರುತಿಸಲಾಗುತ್ತೆ. ತಮ್ಮದೇ ಆದಂಥ ವಿಶಿಷ್ಟವಾದಂಥ ವಾಸ್ತುಶಿಲ್ಪ ಶೈಲಿ ಅವರು ಹೊಂದಿದ್ರು. ಇದು ದ್ರಾವಿಡ ಶೈಲಿಯ ಮುಂದುವರಿದ ಭಾಗ ಅಂತಲೇ ಗುರುತಿಸಲಾಗುತ್ತೆ. ಏನೆಲ್ಲ ವಿಶೇಷವಾದ ಲಕ್ಷಣಗಳು ಇದ್ದಾವ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಇವರ ದೇವಾಲಯದ ಸುತ್ತಲೂ ಸದೃಢವಾದ ಗೋಡೆಯ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಸಾಮಾನ್ಯವಾಗಿ ಹಂಪಿಯ ಬಹುತೇಕ ದೇವಸ್ಥಾನಗಳು ನೀವು ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಅವರ ದೇವಸ್ಥಾನದ ಸುತ್ತಲೂ ಸುದೃಢವಾದಂಥ ಗೋಡೆಯನ್ನು ನಿರ್ಮಿಸಿರೋದು ಕಂಡುಬರ್ತಾ ಇದೆ. ನಿಮಗೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ, ಹಂಪಿಯ ವಿರೂಪಾಕ್ಷ ಟೆಂಪಲ್ಲು. ಒಂದು ಸೈಡಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಒಂದು ಎತ್ತರವಾದಂಥ ಗೋಡೆ ನಿರ್ಮಾಣ ಆಗಿರೋದು ಕಂಡುಬರ್ತಾ ಇದೆ. ಸೇಮ್ ಇದು ಸರೌಂಡಿಂಗ್ ಆಗಿ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಒಂದು ಪ್ರಮುಖ ಲಕ್ಷಣ ಅಂತ ಗುರುತಿಸ್ಬೋದು. ಅಷ್ಟೇ ಅಲ್ಲ, ಇವರ ದೇವಸ್ಥಾನಗಳನ್ನು ನಾವು ಪ್ರವೇಶ ಮಾಡಬೇಕಾದ್ರೆ ಎತ್ತರವಾದ ಪ್ರವೇಶ ದ್ವಾರಗಳಿರೋದು ಕಂಡುಬರುತ್ತೆ. ಹಂಪಿಯ ವಿರೂಪಾಕ್ಷ ಟೆಂಪಲ್ ಅಬ್ಸರ್ವ್ ಮಾಡಿದ್ರೆ ಸ್ಪಷ್ಟವಾಗಿ ನೋಡ್ಬೋದು. ಇಲ್ಲಿ ನೀವು ಎತ್ತರವಾದಂತಹ ಪ್ರವೇಶ ದ್ವಾರವನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಎತ್ತರವಾದ ಪ್ರವೇಶ ದ್ವಾರದ ಮೇಲೆ ಎತ್ತರವಾದಂಥ ಗೋಪುರಗಳು ಕೂಡ ಇರೋದು ಕಂಡುಬರುತ್ತೆ. ಹಂಪಿಯ ವಿರೂಪಾಕ್ಷ ಟೆಂಪಲ್ ನೋಡಿದ್ರೆ ಇವೆಲ್ಲ ಲಕ್ಷಣಗಳು ನಿಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ. ದೇವಸ್ಥಾನದ ಸುತ್ತಲೂ ಎತ್ತರವಾದಂಥ ಗೋಡೆ ಇರುತ್ತೆ. ಅದರ ಜೊತೆಗೆ ಇವರ ದೇವಸ್ಥಾನವನ್ನು ಪ್ರವೇಶ ಮಾಡಬೇಕಾದ್ರೆ ಎತ್ತರವಾದ ಪ್ರವೇಶ ದ್ವಾರಗಳು ಕಂಡುಬರ್ತವೆ. ಪ್ರವೇಶ ದ್ವಾರದ ಮೇಲೆ ಎತ್ತರವಾದಂಥ ಗೋಪುರಗಳು ಕೂಡ ನಿರ್ಮಿಸಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಇವರ ದೇವಾಲಯಗಳಲ್ಲಿ ಕಲ್ಯಾಣ ಮಂಟಪಗಳು ಕೂಡ ಕಂಡುಬರ್ತವೆ. ಕಲ್ಯಾಣ ಮಂಟಪಗಳು ವಿಜಯನಗರ ದೇವಾಲಯದ ಒಂದು ಪ್ರಮುಖವಾದಂಥ ವಾಸ್ತುಶಿಲ್ಪದ ಲಕ್ಷಣ ಅಂತ ಗುರುತಿಸಲಾಗುತ್ತೆ. ನಿಮಗೆ ಒಂದು ದೇವಸ್ಥಾನದ ಬ್ಲೂ ಪ್ರಿಂಟ್ ಕಾಣಿಸ್ತಾ ಇದೆ, ವಿಠಲ ಸ್ವಾಮಿ ಟೆಂಪಲ್ದು. ವಿಠಲ ಸ್ವಾಮಿ ಟೆಂಪಲ್ನ ಬ್ಲೂ ಪ್ರಿಂಟ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಮೇಜರ್ ಆಗಿ ನೀವು ದೇವಸ್ಥಾನವನ್ನು ಅಬ್ಸರ್ವ್ ಮಾಡ್ಬೋದು. ಅದರ ಜೊತೆಗೆ ಈ ಭಾಗದಲ್ಲಿ ಕಲ್ಯಾಣ ಮಂಟಪವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸಾಮಾನ್ಯವಾಗಿ ಇವರ ದೇವಸ್ಥಾನಗಳಲ್ಲಿ ಕಲ್ಯಾಣ ಮಂಟಪಗಳಿರೋದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ವಿಜಯನಗರ ದೇವಾಲಯಗಳಲ್ಲಿ ಪ್ರಧಾನ ಗರ್ಭಗುಡಿಯ ವಾಯುವ್ಯ ಭಾಗದಲ್ಲಿ ಪ್ರತ್ಯೇಕ ದೇವಿಯ ಗುಡಿಯನ್ನು ಕೂಡ ನಾವು ಕಾಣ್ಬೋದಾಗಿದೆ. ಅದಕ್ಕೆ ಅಮ್ಮನವರ ಗುಡಿ ಅಂತ ಕೂಡ ಕರೆಯಲಾಗುತ್ತೆ. ಇದು ಕೂಡ ಒಂದು ವಿಶೇಷವಾದ ಲಕ್ಷಣ ಅಂತ ಗುರುತಿಸಲಾಗುತ್ತೆ. ಕಲ್ಯಾಣ ಮಂಟಪಕ್ಕೆ ರಿಲೇಟೆಡ್ ಒಂದು ಇಮೇಜ್ ಮೂಲಕ ನಾವು ಕ್ಲಿಯರ್ ಮಾಡ್ಕೊಳ್ಳೋದಾದರೆ ವಿಠಲ ಸ್ವಾಮಿ ದೇವಸ್ಥಾನದ ಬ್ಲೂ ಪ್ರಿಂಟ್ ನಾನು ನಿಮಗೆ ತೋರಿಸ್ತೆ. ಸೇಮ್ ಅದರದೇ ಇಮೇಜ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಕಲ್ಲಿನ ರಥ ಕಾಣಿಸ್ತಾ ಇದೆ. ಇದು ವಿಠಲ ಸ್ವಾಮಿ ಟೆಂಪಲ್ ಇದೇನಿದೆ ಅಲ್ವಾ, ಈ ಭಾಗದಲ್ಲಿ ನಿಮಗೆ ಕಲ್ಯಾಣ ಮಂಟಪ ಕಾಣಿಸ್ತಾ ಇದೆ. ಈ ರೀತಿಯ ಆಲ್ಮೋಸ್ಟ್ ಇವರ ದೇವಸ್ಥಾನಗಳಲ್ಲಿ ನಾವು ಕಲ್ಯಾಣ ಮಂಟಪವನ್ನು ಕಾಣ್ಬೋದು. ದೇವಸ್ಥಾನವನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ವಿಠಲ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನ ರಥ ಕೂಡ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನಾನು ಈ ದೇವಸ್ಥಾನಗಳ ಬಗ್ಗೆ ಬಹಳ ಡೆಪ್ತಾಗಿ ಏನು ಡಿಸ್ಕಷನ್ ಮಾಡ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಕರ್ನಾಟಕ ಜಿಕೆಗೆ ರಿಲೇಟೆಡ್ ಆಗಿರುವಂಥ ಮೊದಲ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ನಾವು ಆಲ್ರೆಡಿ. ಹಾಗಾಗಿ ಅಗೇನ್ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಜಸ್ಟ್ ನಿಮಗೆ ಅವರ ಲಕ್ಷಣಗಳನ್ನು ಮಾತ್ರ ಇಲ್ಲಿ ಉದಾಹರಣೆಗಳ ಮೂಲಕ ಕೆಲವೊಂದು ಇಮೇಜಸ್ಗಳ ಮೂಲಕ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವರ ದೇವಾಲಯಗಳ ಗೋಡೆಗಳ ಹೊರಭಾಗವನ್ನು ಸುಂದರವಾದ ಕೆತ್ತನೆಗಳಿಂದ ಅಲಂಕರಿಸಿರೋದು ಕಂಡುಬರುತ್ತೆ. ಆದರೆ ಸೂಕ್ಷ್ಮವಾದ ಕೆತ್ತನೆಗಳು ಕಂಡುಬರೋದಿಲ್ಲ. ಹೊಯ್ಸಳರ ದೇವಾಲಯಗಳ ಹೊರಭಾಗದಲ್ಲಿ ಏನು ಕೆತ್ತನೆ ಕಂಡುಬರ್ತಾ ಇತ್ತಲ್ವ, ಅಷ್ಟೊಂದು ಸೂಕ್ಷ್ಮವಾದ ಕೆತ್ತನೆಗಳು ಕಂಡುಬರೋದಿಲ್ಲ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಸಾಮ್ಯತೆ ಮತ್ತು ಭಿನ್ನತೆ ಎರಡರ ಮೇಲೂ ಕೂಡ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ ನಿಮಗೆ. ಹೊಯ್ಸಳರ ಕಾಲದ ದೇವಸ್ಥಾನಕ್ಕೂ
ಮತ್ತು ವಿಜಯನಗರದ ಅರಸರ ಕಾಲದ ದೇವಸ್ಥಾನಗಳ ಕಲೆ ವಾಸ್ತುಶಿಲ್ಪದಲ್ಲಿರುವಂಥ ಭಿನ್ನತೆಯನ್ನು ಚರ್ಚಿಸಿ ಅಂತ ಕೇಳ್ಬೋದು. ಆವಾಗ ಇವೆಲ್ಲವನ್ನು ಕೂಡ ನೀವು ಹೇಳ್ಬೋದಾಗುತ್ತೆ. ಸ್ಪೆಷಲಿ ದೇವಸ್ಥಾನದ ಹೊರಗೋಡೆಯ ಮೇಲೆ ಸುಂದರವಾದ ಕೆತ್ತನೆಗಳಿದ್ದಾವೆ ಅಂತ ಹೇಳಿದ್ದೇವಲ್ವ, ಇದನ್ನು ನಾವು ಸ್ಪಷ್ಟವಾಗಿ ಹಂಪಿಯಲ್ಲಿರುವಂಥ ಹಜಾರ ರಾಮಸ್ವಾಮಿ ದೇವಾಲಯದ ಹೊರಗೋಡೆಯ ಮೇಲೆ ನಾವು ನೋಡ್ಬೋದಾಗಿದೆ. ಇಲ್ಲಿ ಕಾಣಿಸ್ತಾ ಇರುವಂಥ ಇಮೇಜ್ ಕೂಡ ಅದೇ ದೇವಸ್ಥಾನದ ಇಮೇಜ್ ಆಗಿದೆ, ಇಲ್ಲಿ ಕೂಡ ನೀವು ನೋಡ್ಬೋದಾಗಿದೆ. ಅದರ ಜೊತೆಗೆ ವಿಜಯನಗರ ಕಾಲದ ದೇವಾಲಯಗಳು ಎತ್ತರವಾದ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿರೋದು ಕಂಡುಬರುತ್ತೆ. ಕಟ್ಟಡಗಳ ನಿರ್ಮಾಣಕ್ಕೆ ಗಾರೆಯನ್ನು ಬಳಸಿರೋದು ಕಂಡುಬರುತ್ತೆ. ಹೊಯ್ಸಳರ ಕಾಲದಲ್ಲಿ ಗಾರೆಯ ನಿರ್ಮಾಣ ಆಗಿರೋದಿಲ್ಲ, ಇಂಟರ್ಲಾಕ್ ಸಿಸ್ಟಮಲ್ಲಿ ಅವ್ರ ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಆದರೆ ಇವರ ದೇವಸ್ಥಾನಗಳು ಅಥವಾ ಇವರ ಸ್ಮಾರಕಗಳ ನಿರ್ಮಾಣದಲ್ಲಿ ಗಾರೆಯನ್ನು ಬಳಕೆ ಮಾಡಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಹಿಂದೂ ಮುಸ್ಲಿಂ ಶೈಲಿಗಳ ಸಮಾಗಮವನ್ನು ಇವರ ಕೆಲವೊಂದು ಸ್ಮಾರಕಗಳಲ್ಲಿ ನಾವು ಕಾಣ್ಬೋದು. ಅಂದರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಶೈಲಿಗಳನ್ನು ಮಿಕ್ಸಪ್ ಮಾಡಿಕೊಂಡು ಇವರ ಕೆಲವೊಂದು ಸ್ಮಾರಕಗಳು ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಲೋಟಸ್ ಮಹಲ್ ಏನಿದೆ ಅಲ್ವಾ, ಇದು ಈ ಶೈಲಿಯಲ್ಲಿ ಇರೋದು ಕಂಡುಬರುತ್ತೆ. ಇದರ ಜೊತೆಗೆ ಗಜಶಾಲೆಯ ಕಮಾನುಗಳನ್ನು ಕೂಡ ಗುರುತಿಸಲಾಗುತ್ತೆ. ಪರ್ಸಿ ಬ್ರೌನ್ ಅವರು ಇದಕ್ಕೂ ರಿಲೇಟೆಡ್ ಆಗಿ ಕೂಡ ಅದ್ಭುತವಾದ ಒಂದು ವ್ಯಾಖ್ಯಾನ ನೀಡಿದ್ದಾರೆ. ವಿಜಯನಗರ ವಾಸ್ತುಶಿಲ್ಪವು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತ ಅವ್ರು ಕರೆದಿರೋದು ಕಂಡುಬರುತ್ತೆ. ಈ ಎಲ್ಲ ವಿಚಾರಗಳು ನಮಗೆ ಗೊತ್ತಿರಬೇಕು. ನಿಮಗೆ KS ಮೇನ್ಸ್ ಅಂತ ಎಕ್ಸಾಮಲ್ಲಿ ಕೂಡ ನಿಮಗೆ ವಿಜಯನಗರ ಮತ್ತು ಹೊಯ್ಸಳರ ವಾಸ್ತುಶಿಲ್ಪವನ್ನು ಕಂಪೇರ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಭಿನ್ನತೆಯನ್ನು ಗುರುತಿಸಲಿಕ್ಕೆ ಹೇಳ್ಬೋದು. ಯಾಕಂದರೆ ಇವೆಲ್ಲವೂ ಕೂಡ ವಿಶ್ವ ಪಾರಂಪರಿಕ ತಾಣಗಳಾಗಿರೋದ್ರಿಂದ ಇವುಗಳ ಮೇಲೆ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಇನ್ನು ಇನ್ನೊಂದು ವಿಶ್ವ ಪಾರಂಪರಿಕ ತಾಣ ನಮ್ಮ ರಾಜ್ಯದಲ್ಲಿರೋದು ನಾವು ಸಾಂಸ್ಕೃತಿಕ ವಿಭಾಗ ಅಂತ ಬಂದರೆ ಪಟ್ಟದಕಲ್ ಅಂತ ಗುರುತಿಸೋದು. ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಅಟ್ ಪಟ್ಟದಕಲ್ ಅನ್ನುವಂಥ ಟೈಟಲಲ್ಲಿ 1987ರಲ್ಲಿ ಪಟ್ಟದಕಲ್ಲಿನ ಸ್ಮಾರಕಗಳು ಕೂಡ ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಕೀರ್ತಿಗೆ ಪಾತ್ರ ಆಗ್ತವೆ. ಪಟ್ಟದಕಲ್ಲು ಕೂಡ ಬಹಳ ವಿಶೇಷವಾದಂಥ ತಾಣ. ಸ್ಪೆಷಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಲ್ರೆಡಿ ನಾವು ಹೇಳಿದ ಹಾಗೆ ವೇಸರ ಶೈಲಿ ಅನ್ನುವಂಥ ಒಂದು ಹೊಸ ಶೈಲಿ ದೇವಾಲಯಗಳ ನಿರ್ಮಾಣಕ್ಕೆ ರಿಲೇಟೆಡ್ ಆಗಿ ಆರಂಭ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಉತ್ತರ ಭಾರತದಲ್ಲಿ ನಾಗರ ಶೈಲಿ ಅನ್ನುವಂತಹ ಶೈಲಿಯಲ್ಲಿ ದೇವಸ್ಥಾನಗಳ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪುರಿ ಜಗನ್ನಾಥ್ ಟೆಂಪಲ್ ಅಬ್ಸರ್ವ್ ಮಾಡ್ಬೋದು, ಇದು ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನವಾಗಿದೆ. ಇನ್ನು ದಕ್ಷಿಣ ಭಾರತದಲ್ಲಿ ಬಂದಾಗ ದ್ರಾವಿಡ ಶೈಲಿಯ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ. ಸ್ಪೆಷಲಿ ಮಹಾಬಲಿಪುರಂನಲ್ಲಿ ನಾವು ನೋಡ್ಬೋದಾಗಿದೆ. ಈ ಎರಡೂ ಶೈಲಿಯನ್ನು ಸೇರಿಸಿಕೊಂಡು ವೇಸರ ಶೈಲಿ ಅನ್ನುವಂಥ ಒಂದು ಹೊಸ ಶೈಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬರೋದು ಕಂಡುಬರುತ್ತೆ. ಸ್ಪೆಷಲಿ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಬಹಳ ಉತ್ಕೃಷ್ಟ ಹಂತ ತಲುಪಿರೋದು ಅಥವಾ ಅವರ ಉತ್ಕೃಷ್ಟ ಹಂತದ ಸ್ಮಾರಕಗಳು ನಮಗೆ ಸಿಗೋದು ಪಟ್ಟದಕಲ್ನಲ್ಲಿ. ಹಾಗಾಗಿ ಪಟ್ಟದಕಲ್ಲಿರುವಂಥ ದೇವಸ್ಥಾನಗಳು ಬಹಳ ವಿಶೇಷ ಅಂತ ಗುರುತಿಸೋದು. ಹಾಗಾಗಿ ಚಾಲುಕ್ಯರ ವಾಸ್ತುಶಿಲ್ಪದ ಉತ್ಕೃಷ್ಟ ಹಂತದ ಸ್ಮಾರಕಗಳು ನಮ್ಗೆ ಎಲ್ಲಿ ಸಿಗ್ತವೆ ಅಂತ ಕ್ವಶನ್ ಬಂದರೆ ನೀವು ಪಟ್ಟದಕಲ್ಲು ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ಈ ತಾಣದಲ್ಲಿರುವಂಥ ದೇವಸ್ಥಾನಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸ್ಪೆಷಲಿ ಇಲ್ಲಿರುವಂಥ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಆಗಿದೆ. ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು, ಇದು ಕೂಡ ದ್ರಾವಿಡ ಶೈಲಿಯಲ್ಲಿ ಇರುವಂಥ ದೇವಸ್ಥಾನ ಆಗಿದೆ. ಗಳಗನಾಥ ದೇವಸ್ಥಾನ, ಅಲ್ಲಿ ಶಿಖರ ನೋಡಿದ್ರೆ ಗೊತ್ತಾಗ್ತದೆ, ಬಾಗಿದ ಕಮಾನಿನ ಆಕಾರದಲ್ಲಿದೆ, ಇದು ನಾಗರ ಶೈಲಿಯಲ್ಲಿ ಇರೋದು ಕಂಡು ಬರ್ತಾ ಇದೆ. ಈ ರೀತಿ ಸಾಕಷ್ಟು ವಿಭಿನ್ನವಾದಂತಹ ದೇವಸ್ಥಾನಗಳನ್ನು ಸ್ಮಾರಕಗಳನ್ನು ಪಟ್ಟದಕಲ್ನಲ್ಲಿ ನೋಡ್ಬೋದಾಗಿದೆ. ಇಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ ಕೂಡ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರೋದ್ರಿಂದ ನಾನು ಇಲ್ಲಿ ನಿಮಗೆ ಅದನ್ನು ಅಗೇನ್ ರಿಪೀಟ್ ಮಾಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಒನ್ ಬಂದಾಗ ನಮ್ಗೆ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು ಎಕ್ಸಾಮಲ್ಲಿ. KS ಮೇನ್ಸ್ ಅಂತ ಎಕ್ಸಾಮಲ್ಲಿ ಚಾಲುಕ್ಯ ಶೈಲಿ ಮತ್ತು ಹೊಯ್ಸಳ ಶೈಲಿಗಿರುವಂತಹ ವ್ಯತ್ಯಾಸ ಏನಿದೆ ಅಂತ ಕೇಳ್ಬೋದು. ಬಿಕಾಸ್ ಹೊಯ್ಸಳ ಶೈಲಿಯನ್ನು ಕೆಲ ವಿದ್ವಾಂಸರು ಏನು ಹೇಳ್ತಾರೆ, ಚಾಲುಕ್ಯ ಶೈಲಿಯ ಮುಂದುವರಿದ ಭಾಗ ಅಂತ ಏನು ಹೇಳ್ತೇವಲ್ವ, ಹಾಗಾಗಿ ಸಾಮ್ಯತೆ ಇದೆನಾ ಭಿನ್ನತೆ ಇದೆನಾ ಅನ್ನುವಂಥ ವಿಚಾರ ಕೂಡ ನಮಗೆ ಗೊತ್ತಿರಬೇಕು. ಇಲ್ಲಿ ಪಟ್ಟಿ ಮಾಡಿರುವಂಥ ಅಂಶಗಳು ನೋಡ್ತಾ ಹೋದರೆ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಒಂದು ಚಾಲುಕ್ಯ ಶೈಲಿ ಅಂತ ಬಂದಾಗ, ಚಾಲುಕ್ಯ ಅಂದರೆ ಇದು ಬಾದಾಮಿ ಚಾಲುಕ್ಯ ಶೈಲಿ ಅಂತ ಬಂದಾಗ ದೇವಾಲಯಗಳ ತಳವಿನ್ಯಾಸ ಚೌಕಾಕಾರದಲ್ಲಿರೋದು ಕಂಡುಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಹಿಂದಿರುವಂಥ ದೇವಸ್ಥಾನಗಳ ತಳ ವಿನ್ಯಾಸ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬಾದಾಮಿ ಚಾಲುಕ್ಯರ ಕಾಲದ ದೇವಸ್ಥಾನಗಳ ತಳ ವಿನ್ಯಾಸ ಬಹುತೇಕ ದೇವಸ್ಥಾನ, ಎಲ್ಲೋ ನಾನು ದುರ್ಗಾ ಟೆಂಪಲ್ ಅಂತ ಕೆಲವೊಂದು ದೇವಸ್ಥಾನ ಹೊರತುಪಡಿಸಿದ್ರೆ ಬಹುತೇಕ ದೇವಸ್ಥಾನಗಳ ತಳ ವಿನ್ಯಾಸ ಚೌಕಾಕಾರದಲ್ಲಿರೋದು ಕಂಡುಬರುತ್ತೆ. ಆದರೆ ಹೊಯ್ಸಳ ಶೈಲಿಯ ದೇವಾಲಯಗಳೇನಿದ್ದಾವಲ್ವ ಅವುಗಳ ತಳ ವಿನ್ಯಾಸ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ನಕ್ಷತ್ರಾಕಾರದಲ್ಲಿರೋದು ಕಂಡುಬರುತ್ತೆ. ಇನ್ನು ಚಾಲುಕ್ಯ ಶೈಲಿಯಲ್ಲಿ ಬಂದಾಗ ದೇವಾಲಯಗಳಿಗೆ ಎತ್ತರವಾದ ಜಗತಿಗಳಿಲ್ಲ, ಅಂದರೆ ಎತ್ತರವಾದ ಜಗತಿಯ ಮೇಲೆ ಈ ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಕಂಡುಬರೋದಿಲ್ಲ. ಆದರೆ ಹೊಯ್ಸಳರ ದೇವಾಲಯಗಳು ಎತ್ತರವಾದ ಜಗತಿಯ ಮೇಲೆ ನಿರ್ಮಾಣ ಆಗಿರೋದು ಕಂಡುಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಚಾಲುಕ್ಯರ ದೇವಾಲಯಗಳಲ್ಲಿ ಪ್ರದಕ್ಷಿಣ ಪಥ ಗರ್ಭಗುಡಿಯ ಸುತ್ತಲೂ, ದೇವಸ್ಥಾನದ ಒಳಭಾಗದಲ್ಲೇ ಗರ್ಭಗುಡಿಯ ಸುತ್ತಲೂ ಇರೋದು ಕಂಡುಬರುತ್ತೆ. ಆದರೆ ಹೊಯ್ಸಳರ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣ ಪಥ ದೇವಾಲಯದ ಹೊರಭಾಗದಲ್ಲಿರೋದು ಕಂಡುಬರುತ್ತೆ. ಆಲ್ರೆಡಿ ಅದನ್ನು ಇಮೇಜಸ್ ಮೂಲಕ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇನ್ನು ಚಾಲುಕ್ಯ ದೇವಸ್ಥಾನಗಳ ಒಳಭಾಗವನ್ನು ಪ್ರವೇಶ ಮಾಡಿದರೆ ಚೌಕಾಕಾರದ ಘನ ಕಂಬಗಳಿರೋದು ಕಂಡುಬರುತ್ತೆ. ಆದರೆ ಹೊಯ್ಸಳರ ಶೈಲಿಯಲ್ಲಿ ಬಂದಾಗ ದುಂಡನೆ ಅಂದರೆ ವೃತ್ತಾಕಾರದ ಕಂಬಗಳಿರೋದು ಕಂಡುಬರುತ್ತೆ. ಇನ್ನು ಚಾಲುಕ್ಯರಲ್ಲಿ ಗುಹಾಂತರ ದೇವಾಲಯಗಳು ಕಂಡುಬರ್ತವೆ, ಇವನ್ ಐಹೊಳೆ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು. ಆದರೆ ಹೊಯ್ಸಳರಲ್ಲಿ ಬಂದಾಗ ಗುಹಾಂತರ ದೇವಾಲಯಗಳು ಕಂಡುಬರೋದಿಲ್ಲ.
ಇನ್ನು ಚಾಲುಕ್ಯರು ತಮ್ಮ ಸ್ಮಾರಕಗಳ ನಿರ್ಮಾಣಕ್ಕೆ ಕೆಂಪು ಮರಳುಗಲ್ಲನ್ನು ಬಳಕೆ ಮಾಡಿದ್ದಾರೆ. ಆದರೆ ಹೊಯ್ಸಳರು ಬಳಪದ ಕಲ್ಲನ್ನು ಬಳಕೆ ಮಾಡಿದರೆ ಬಹಳ ಸೂಕ್ಷ್ಮವಾದಂಥ ಕೆತ್ತನೆಯೂ ಹೊಯ್ಸಳರಲ್ಲಿ ಕಾಣ್ತೇವೆ. ಚಾಲುಕ್ಯರಲ್ಲಿ ಸ್ವಲ್ಪ ಒರಟು ಕೆತ್ತನೆ ಕಂಡುಬರುತ್ತೆ. ಈವನ್ ವಿಜಯನಗರದ ಅರಸರ ದೇವಸ್ಥಾನಗಳನ್ನ ಅಬ್ಸರ್ವ್ ಮಾಡಿದ್ರೆ ಕೂಡ ಅಲ್ಲೂ ಕೂಡ ಸೂಕ್ಷ್ಮವಾದ ಕೆತ್ತನೆ ಕಂಡುಬರೋದಿಲ್ಲ, ಸ್ವಲ್ಪ ಒರಟಾದಂಥ ಕೆತ್ತನೆನೇ ಕಂಡುಬರುತ್ತೆ. ಆದರೆ ಹೊಯ್ಸಳರ ಕೆತ್ತನೆ ಏನಿದೆ ಅಲ್ವಾ, ಬಹಳ ಸೂಕ್ಷ್ಮವಾದ ಕೆತ್ತನೆ ಅಂತ ಗುರುತಿಸ್ಬೋದಾಗಿದೆ. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿರುವಂಥ ಮತ್ತೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವೆಸ್ಟರ್ನ್ ಘಾಟ್ಸ್ ಅಂತ ಗುರುತಿಸೋದು. 2012ರಲ್ಲಿ ಇದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ. ಇದು ನೈಸರ್ಗಿಕ ವಿಭಾಗದ ತಾಣ ಅನ್ನೋದು ಗಮನಿಸಬೇಕು. ವೆಸ್ಟರ್ನ್ ಘಾಟ್ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಲ್ವಾ, ಆ ಏರಿಯಾ ಸಂಪೂರ್ಣವಾಗಿ ಕರ್ನಾಟಕದಲ್ಲೇ ಇದೆ ಅಂತ ನೀವು ಹೇಳೋ ಹಾಗಿಲ್ಲ. ಕರ್ನಾಟಕದ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಏರಿಯಾ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಮತ್ತು ಯುನೆಸ್ಕೋ 7 ಸಬ್ ಕ್ಲಸ್ಟರ್ಗಳಾಗಿ ಈ ಏರಿಯಾವನ್ನು ಐಡೆಂಟಿಫೈ ಮಾಡಿರೋದು ಕಂಡುಬರುತ್ತೆ. ನೀವು ಮೇಲ್ಭಾಗದಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆ, ಸಹ್ಯಾದ್ರಿ ಅನ್ನೋದು ಒಂದು ಸಬ್ ಕ್ಲಸ್ಟರ್ ಆಗಿದೆ, ಕುದುರೆಮುಖ, ತಲಕಾವೇರಿ ಆಗಿದೆ, ನೀಲಗಿರಿ ಇದೆ, ಅಣ್ಣಾಮಲೈ, ಪೆರಿಯಾರ್ ಮತ್ತು ಅಗಸ್ತ್ಯಮಲೈ ಅಂತ ಒಟ್ಟು 7 ಸಬ್ ಕ್ಲಸ್ಟರ್ಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಅದರಲ್ಲಿ 2 ಸಬ್ ಕ್ಲಸ್ಟರ್ಗಳು ಕರ್ನಾಟಕದಲ್ಲಿದ್ದಾವೆ. ಒಂದು ತಲಕಾವೇರಿ ಸಬ್ ಕ್ಲಸ್ಟರ್ ಏರಿಯಾ ಮತ್ತು ಕುದುರೆಮುಖ ಸಬ್ ಕ್ಲಸ್ಟರ್ ಏರಿಯಾ ಅಂತ ಗುರುತಿಸ್ತೇವೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲೇಬೇಕಾಗಿದೆ ಏನಂದರೆ ಟೆಂಟೇಟಿವ್ ಲಿಸ್ಟ್ ಆಫ್ ಹೆರಿಟೇಜ್ ಸೈಟ್ಸ್ ಅಂತ. ಅಂದರೆ ಈ ಪಾರಂಪರಿಕ ತಾಣಗಳಿಗೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಪಟ್ಟಿಯ ಬಗ್ಗೆ ಕೂಡ ನಮಗೊಂದು ಸ್ವಲ್ಪ ಮಾಹಿತಿ ಇರಬೇಕು. ಸಾಮಾನ್ಯವಾಗಿ ಪ್ರತಿಯೊಂದು ದೇಶ ಇಂಥ ಒಂದು ಟೆಂಟೇಟಿವ್ ಅಥವಾ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿರುತ್ತೆ. ಆ ಪಟ್ಟಿಯನ್ನು ಯಾವ ಬೇಸ್ ಮೇಲೆ ಸಿದ್ಧಪಡಿಸ್ಕೊಳ್ಳಾಗುತ್ತೆ ಅಂತ ನೋಡ್ತಾ ಆಲ್ರೆಡಿ ಕ್ರಿಟೇರಿಯಾ ಗೊತ್ತಿದೆ ನಿಮಗೆ, ಸ್ಟಾರ್ಟಿಂಗಲ್ಲೇ ಡಿಸ್ಕಷನ್ ಮಾಡ್ತೇವೆ. ಅಂದರೆ ಇಡೀ ವಿಶ್ವದಲ್ಲಿ ಬಹಳ ವಿಶೇಷವಾಗಿರುವಂಥ ತಾಣ ಆಗಿರಬೇಕು. ಅದು ನೈಸರ್ಗಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಮಿಶ್ರ ಆಗಿರ್ಬೋದು. ಅದರ ಜೊತೆಗೆ ಅವರು ಗೊತ್ತುಪಡಿಸಿರುವಂಥ 10 ಕ್ರಿಟೇರಿಯಾಗಳಲ್ಲಿ ಕನಿಷ್ಠ ಒಂದಾದರೂ ಕ್ರಿಟೇರಿಯಾ ಅದು ಫುಲ್ಫಿಲ್ ಮಾಡೋಂಗಿರಬೇಕು. ಆ ಬೇಸ್ ಮೇಲೆ ಪ್ರತಿಯೊಂದು ರಾಷ್ಟ್ರವು ತಾತ್ಕಾಲಿಕ ಪಟ್ಟಿಗೆ ಈ ತಾಣಗಳನ್ನು ಸೇರ್ಪಡೆ ಮಾಡಿಸ್ತಾ ಹೋಗುತ್ತೆ. ಆ ತಾತ್ಕಾಲಿಕ ಪಟ್ಟಿಯಲ್ಲಿರುವಂಥ ತಾಣಗಳನ್ನು ನೆಕ್ಸ್ಟ್ ಅದು ಫೈನಲ್ ಲಿಸ್ಟಿಗೆ ಪರಿಗಣಿಸಲಾಗುತ್ತೆ. ಪ್ರೆಸೆಂಟ್ ಭಾರತದಲ್ಲಿ ಬಂದಾಗ ಇಂಥ 50 ತಾಣಗಳಿರೋದು ಕಂಡುಬರುತ್ತೆ. ಟೆಂಟೇಟಿವ್ ಲಿಸ್ಟಲ್ಲಿ ಬಂದಾಗ 50 ತಾಣಗಳಿರೋದು ಕಂಡುಬರುತ್ತೆ. ಅದು ಕೂಡ ಗಮನಿಸಬೇಕು. ಅದರಲ್ಲಿ 50ರಲ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಯಾವ ತಾಣಗಳಿದ್ದಾವೆ ಅನ್ನೋದು ಕೂಡ ಒಂದು ಸ್ವಲ್ಪ ಮಾಹಿತಿ ನಮಗೆ ಗೊತ್ತಿರಬೇಕು. ಶ್ರೀರಂಗಪಟ್ಟಣ ಗೊತ್ತು ನಿಮಗೆ, ಹಿಸ್ಟೋರಿಕಲ್ ಆಗಿರುವಂಥ ಪ್ಲೇಸಸ್ಸು. ಈ ಶ್ರೀರಂಗಪಟ್ಟಣದಲ್ಲಿ ಇರುವಂತಹ ಸ್ಮಾರಕಗಳೇನಿದ್ದಾವಲ್ವ, ಈ ಸ್ಮಾರಕಗಳು 2014ರಲ್ಲಿ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. 2015ರಲ್ಲಿ ಐಹೊಳೆ ಬಾದಾಮಿ ಪಟ್ಟದಕಲ್ನಲ್ಲಿ ದೇವಾಲಯದ ವಾಸ್ತುಶಿಲ್ಪದ ವಿಕಸನ ಅನ್ನುವಂಥ ಟೈಟಲಲ್ಲಿ ಅಲ್ಲಿರುವಂತಹ ಸ್ಮಾರಕಗಳು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಇದು ಕೂಡ ನಿಮಗೆ ತಿಳಿದಿರಬೇಕು. ಆದರೆ ಗೊತ್ತಿರಲಿ, ಇವಿನ್ನೂ ವಿಶ್ವ ಪಾರಂಪರಿಕ ತಾಣಗಳನ್ನುವಂತಹ ಕೀರ್ತಿಯನ್ನು ಪಡೆದುಕೊಂಡಿಲ್ಲ, ಆ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ. ಅದರ ತಾತ್ಕಾಲಿಕ ಪಟ್ಟಿಯಲ್ಲಿದ್ದಾವೆ. ಇನ್ನು ಮುಂದೆ ಬರುವಂತಹ ವರ್ಷಗಳಲ್ಲಿ ಇವು ಕೂಡ ಪಾರಂಪರಿಕ ಪಟ್ಟಿಗೆ ಆ್ಯಡ್ ಆಗ್ತಾವಂತ ನಾವು ಹೇಳ್ಬೋದು. ಅದರ ಜೊತೆಗೆ ದಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಕಲಬುರಗಿಯಲ್ಲಿದ್ದಾವೆ, ಬೀದರಲ್ಲಿದ್ದಾವೆ, ವಿಜಯಪುರದಲ್ಲಿದ್ದಾವೆ ಮತ್ತು ಹೈದರಾಬಾದಲ್ಲಿ ಕೂಡ ಇದ್ದಾವೆ. ಇವೆಲ್ಲವನ್ನು ಒಟ್ಟಾಗಿ ದಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಅನ್ನುವಂಥ ಟೈಟಲಲ್ಲಿ 2014ರಲ್ಲಿ ಇವು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದಾವೆ. ಇನ್ ಕೇಸ್ ಈ ತಾಣಗಳು ಸೇರ್ಪಡೆ ಆದರೆ ಕರ್ನಾಟಕ, ತೆಲಂಗಾಣ 2 ಸ್ಟೇಟ್ಗಳು ಜಂಟಿಯಾಗಿ ಒಂದು ತಾಣವನ್ನು ಪಡ್ಕೊಳ್ತಾವಂತ ಕೂಡ ಹೇಳ್ಬೋದಾಗಿದೆ. 2021ರಲ್ಲಿ ಹಿರೇಬೆನ್ಕಲ್ ಮೆಗಾಲಿಥಿಕ್ ಸೈಟ್ ಏನಿದೆ ಅಲ್ವಾ, ಈ ತಾಣವು ಕೂಡ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಆಗಿದೆ. ಇವಿಷ್ಟು ತಾಣಗಳು ಪ್ರೆಸೆಂಟ್ ತಾತ್ಕಾಲಿಕ ಪಟ್ಟಿಯಲ್ಲಿದ್ದಾವನ್ನು ನೀವು ಗಮನಿಸಬೇಕು. ಅದರ ಜೊತೆಗೆ 2014ರಲ್ಲಿ ಬೇಲೂರು ಮತ್ತು ಹಳೆಬೀಡಿನಲ್ಲಿರುವಂತಹ ಹೊಯ್ಸಳರ ಪವಿತ್ರ ದೇವಸ್ಥಾನಗಳೇನಿದ್ದಾವಲ್ವ, ಇವು ಕೂಡ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದವು. ಆದರೆ 2023ರಲ್ಲಿ ಈ ದೇವಸ್ಥಾನಗಳು ವಿಶ್ವ ಪಾರಂಪರಿಕ ತಾಣಗಳನ್ನುವಂಥ ಪಟ್ಟಿಗೆ ಸೇರ್ಪಡೆ ಆಗಿರೋದ್ರಿಂದ ಪ್ರೆಸೆಂಟ್ ನೀವು ಇದನ್ನು ತಾತ್ಕಾಲಿಕ ಪಟ್ಟಿಯಲ್ಲಿ ಗುರುತಿಸೋ ಹಾಗಿಲ್ಲ. ಇದು ಫೈನಲ್ ಆಗಿ ಮೇನ್ ಪಟ್ಟಿಗೆ ಇದು ಗುರುತಿಸಲಾಗಿದೆ. ಆದರೆ ನಿಮಗೆ ಬೇಸ್ ಗೊತ್ತಿರಬೇಕು, ಇದು ಕೂಡ ಮುಂಚೆ ಈ ರೀತಿ ತಾತ್ಕಾಲಿಕ ಪಟ್ಟಿಯಲ್ಲಿ ಗುರುತಿಸಲಾಗಿತ್ತು. 2014ರಲ್ಲಿ ಇದನ್ನು ಐಡೆಂಟಿಫೈ ಮಾಡಲಾಗಿತ್ತು ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಇವಿಷ್ಟು ವಿಚಾರಗಳು ಕರ್ನಾಟಕದಲ್ಲಿರುವಂಥ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಿಗೆ ರಿಲೇಟೆಡ್ ಆಗಿದ್ದಾವೆ. ಮತ್ತು ಇದಕ್ಕೆ ರಿಲೇಟೆಡ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದರೆ ವಿಜಯಬಹುದಲ್ಲಿ ಲಾಸ್ಟ್ ಇಯರ್ ಮಾಡಿರುವಂಥ ಕ್ಲಾಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಮತ್ತು ಕರ್ನಾಟಕದ ಸಾಮಾನ್ಯ ಜ್ಞಾನದ ಮೊದಲನೇ ತರಗತಿಯಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸ್ವಲ್ಪ ಬೇಸ್ ಆಗಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅವನ್ನು ಕೂಡ ಅಬ್ಸರ್ವ್ ಮಾಡೋದ್ರ ಮೂಲಕ ಇನ್ನೂ ಸ್ವಲ್ಪ ನಾಲೆಜ್ ನೀವು ಪಡ್ಕೊಳ್ಬೋದಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರಗಳು.